ಐದನೇ ರತ್ನದಲ್ಲಿ ಅದೇ ವೃತ್ತಿ ರತ್ನಾವಳಿಯ ಐದನೇ ರತ್ನದಲ್ಲಿ 133ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಐದನೇ ರತ್ನದಲ್ಲಿ 133ನೇ ಅಂಕ ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಮಹಾವಾಕ್ಯವೇ ನೈ ಅಂತ ಐತಲ್ಲ, ಸಿಕ್ಕದ? ಹಾ, ಇಲ್ಲಿಂದ ಇವತ್ತು ವಿಷಯ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಹಿಂದಿನ ವಾರ ಏನ್ ಹೇಳ್ಕೊಂಡ್ ಬಂದ್ರು ಅಂತ ಕೇಳಿದ್ರೆ, ಆ ಲಕ್ಷಣ ಅಂತಕ್ಕಂಥದ್ದು 130ನೇ ಅಂಕದಲ್ಲಿ ಲಕ್ಷಣ ಅನ್ನೋದು ಎಷ್ಟು ಪ್ರಕಾರದ ಅನ್ನೋದನ್ನ ಹೇಳಿದ್ರ ಏನಂದ್ರ ಕೇವಲ ಲಕ್ಷಣ, ಲಕ್ಷಿತ ಲಕ್ಷಣ ಅಂತ ಅದು 2 ಪ್ರಕಾರವಾಗಿದ್ದು, ಕೇವಲ ಲಕ್ಷಣ ಅಂತಕ್ಕಂಥದ್ದು ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂತ 3 ಪ್ರಕಾರವಾಗಿದೆ. ಮತ್ತು ಲಕ್ಷಿತ ಲಕ್ಷಣ ಕೂಡ ಜಹತ್, ಅಜಹತ್, ಭಾಗತ್ಯಾಗ ಅದು ಕೂಡ 3 ಪ್ರಕಾರವಾಗಿದೆ. ಆ ಜಹತ್ ಅನ್ನೋದು ಕೂಡ ಮತ್ತ ಪ್ರಯೋಜನವತಿ ನಿರೂಢ ಲಕ್ಷಣ ಅಂತ ಅದು 2 ಪ್ರಕಾರ. ಅಜಹತ್ ಕೂಡ ಪ್ರಯೋಜನವತಿ ಲಕ್ಷಣ, ನಿರೂಢ ಲಕ್ಷಣ ಅಂತ ಮತ್ತೆ 2 ಪ್ರಕಾರ. ಭಾಗತ್ಯಾಗ ಲಕ್ಷಣ ಕೂಡ ಪ್ರಯೋಜನವತಿ ನಿರೂಢಿ ಅಂತ ಆಯಾವ ಕೇವಲ ಲಕ್ಷಣ ಅನ್ನೋದು ಅದು ಈ ರೀತಿ ಅದು ಜಹತ್, ಅಜಹತ್, ಭಾಗತ್ಯಾಗ ಅಂತ 3 ಪ್ರಕಾರ. ಒಂದೊಂದರಲ್ಲಿ ಮತ್ತ ಪ್ರಯೋಜನವತಿ ನಿರೂಢಿ ಲಕ್ಷಣ ಅಂತ 2 ಪ್ರಕಾರ ಆಗ್ಯಾವ. ಅದರಂತೆ ಲಕ್ಷಿತ ಲಕ್ಷಣವೂ ಕೂಡ ಅದರಲ್ಲಿಯೂ ಕೂಡ ಜಹತ್, ಅಜಹತ್, ಭಾಗತ್ಯಾಗ ಅಂತ 3 ಆಗಿ ಆ 3 ಪ್ರತಿಯೊಂದು ಮತ್ತೆ 2 ಪ್ರಕಾರ. ಜಹತ್ ಲಕ್ಷಣ ಇರುವುದು ಪ್ರಯೋಜನವತಿ ಲಕ್ಷಣ, ನಿರೂಢ ಲಕ್ಷಣ. ಅಜಹತ್ವೂ ಕೂಡ ಪ್ರಯೋಜನವತಿ ಲಕ್ಷಣ, ನಿರೂಢ ಲಕ್ಷಣ. ಭಾಗತ್ಯಾಗ ಲಕ್ಷಣ ಕೂಡ ಪ್ರಯೋಜನವತಿ ಲಕ್ಷಣ, ನಿರೂಢ ಲಕ್ಷಣ. ಹಿಂಗ 20 ಲಕ್ಷಣಗಳನ್ನ ಹೇಳಿಕೊಂಡು ಬಂದಿದ್ದೇವೆ. ಎಷ್ಟು? ಒಂದೇ ಲಕ್ಷಣ ಅನ್ನೋದು 20 ಪ್ರಕಾರವಾಗಿದೆ ಅನ್ನೋದನ್ನ ನಾವು ಹೋದ ವಾರ ಹೇಳ್ಕೊಂಡು ಬಂದಿದ್ದ ವಿಷಯ. ಈಗ ಈಗ ಏನದಲ್ಲ, ಈ ಜಹತ್ 133ನೇ ಅಂಕದಿಂದ ಜಹಲ್ ಲಕ್ಷಣ और अजहल लक्षण महावाक्य में नहीं. ओके, ಆ ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂತ 3 ಹೇಳ್ಕೊಂಡು ಬಂದಿದ್ದೀವಿ. ಆ 3ರಲ್ಲಿ ಜಹತ್ ಲಕ್ಷಣ, ಅಜಹತ್ ಲಕ್ಷಣ ಏನದಾವಲ್ಲ ಇವೆರಡು ಮಹಾವಾಕ್ಯದಲ್ಲಿ ನೈ ಅಂದ್ರ ಅವು ಸಂಭವಿಸಂಗಿಲ್ಲ ಅಂತ. ಯಾಕೆ ಸಂಭವಿಸಂಗಿಲ್ಲ? ಸಂಭವಿಸಂಗಿಲ್ಲ ಅವು ಮಹಾವಾಕ್ಯದಲ್ಲಿ ಅಂದ್ರ. ಯಾಕೆ ಸಂಭವಿಸಂಗಿಲ್ಲ? ಹೌದಿಲ್ಲ? ಬರೀ ಸಂಭವಿಸಂಗಿಲ್ಲ ಅಂದ್ರ ಈಗ ನೀ ಬಾ ಅಂತ ಹೇಳಿದ್ವಿ, ಬರಕ್ ಆಗೋದಿಲ್ಲ. ಯಾಕೆ? ಕಾಣ್ಬೇಕಲ್ಲ, ಹೌದಿಲ್ಲ? ಅಲ್ಲಿ ಸಂಭವಿಸಂಗಿಲ್ಲ ಅಂದ್ರು ಯಾಕೆ ಸಂಭವಿಸಂಗಿಲ್ಲ ಅಂತ ಕೇಳಿದರೆ, ಆ ಜಹತ್ ಲಕ್ಷಣದ ಮತ್ತು ಅಜಹತ್ ಲಕ್ಷಣದ ಲಕ್ಷಣ ಮಾಡ್ಬೇಕು. ಅವಾಗ ಗೊತ್ತಾಗತ್ತೆ ಅದು ಏನು ಜಹತ್ ಲಕ್ಷಣ ಅಂತ ಎದಕ್ಕಂತಾರೆ, ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ, ಎಲ್ಲಿ ಸಂಪೂರ್ಣ ವಾಚ್ಯಾರ್ಥದ ತ್ಯಾಗವಾಗುವುದು ಅಲ್ಲಿ ಜಹತ್ ಲಕ್ಷಣ ಅಂತ ಹೇಳಲ್ಪಡುತ್ತದೆ. ಆ ಲಕ್ಷಣಗಳ ಬಿಟ್ಟ ಲಕ್ಷಣ ಅಂತಲೂ ಅನ್ನುತ್ತಾರೆ. ಏನು? ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಡದ ಲಕ್ಷಣ ಅಂತ ಹಿಂಗನು ಅಂತಾರೆ. ಅರ್ಥಾತ್ ಜಹತ್ ಲಕ್ಷಣ ಅಂತ ಎದಕ್ಕೆ ಅಂತಾರ, ಅದ್ರ ಲಕ್ಷಣ ಏನು ಅಂದ್ರೆ ಜಹತ್ ಲಕ್ಷಣದ ಲಕ್ಷಣ ಎಲ್ಲಿ ವಾಚ್ಯಾರ್ಥವು ಸಂಪೂರ್ಣವಾಗಿ ತ್ಯಾಗವಾಗುವುದು ಅಲ್ಲಿ ಜಹತ್ ಲಕ್ಷಣ ಅಂತ ಹೇಳಲ್ಪಡುತ್ತದೆ. ಇದು ಸಂಭವಿಸಂಗಿಲ್ಲ ಅಂದ್ರೆ ಯಾಕೆ ಸಂಭವಿಸಂಗಿಲ್ಲ? ಅಂದ್ರ
ಸಂಪೂರ್ಣ ವಾಚ್ಯಾರ್ಥದ ತ್ಯಾಗ ಆಗ್ತದ ಅಂತ ಹೇಳಿದ ಮೇಲೆ ಯಾವ ರೀತಿ ನಿಮ್ಗೆ ದೃಷ್ಟಾಂತ ಕೊಟ್ಟರೆ ಗೊತ್ತಾಗತ್ತೆ. ಶೇಂಗಾದ ಕಾಯಿ, ಶೇಂಗಾದ ಕಾಳಲ್ಲ, ಶೇಂಗಾದ ಕಾಯಿ ಅವು ಹುರಿದೇವಿ ತಿನ್ರಿ ಅಂತ ಕೊಟ್ಟಿವಿ ನಿಮಗೆ. ಏನ್ ಕೊಟ್ಟಿವಿ? ಶೇಂಗಾದ ಕಾಯಿ ಹುರಿದದ್ದು ಅದಾವು, ತಿನ್ರಿ ಅಂದಿವಿ. ತಿನ್ರಿ ಅಂತ ಕೊಡ್ಲೇನ ಅಲ್ಲಿಂದ ತಿನ್ರಿ ಹೊಟ್ಟಿ ಉಗಿರಿ ಅಂತ ಹೇಳಿದ್ವಿ ನಾವು. ಸೊಟ್ಟಿ ಉಗಿರಿ ಅನ್ನೋದ ಅವು ಒಟ್ಟು ಸೊಟ್ಟಿನ ಕಾಣ್ತಾವ ಅಂತೇಳಿ ಒಟ್ಟು ಊದ್ಬಿಟ್ರ ಕಾಳನು ಹೋಗ್ತದ. ಆ ರೀತಿ ವಾಚಾರ್ಥದಲ್ಲಿ ಅದು ಎರಡೂ ಐತಿ, ಚೇತನ ಭಾಗನೂ ಐತಿ, ಜಡ ಭಾಗನೂ ಐತಿ, ವಿರೋಧಿ ಭಾಗನೂ ಐತಿ, ಅವಿರೋಧಿ ಭಾಗನೂ ಐತಿ. ಮತ್ ಸಂಪೂರ್ಣ ತ್ಯಾಗವಾಗಿ ಹೋಯ್ತಲ್ಲಿ. ಮತ್ತೇನ ಯಾವ ರೀತಿ ಕಾಳನ್ನು ಹೋಗಿ ಬಿಟ್ಟು ಆಗ ವಾಚಾರ್ಥದಲ್ಲಿದ್ದ ಚೇತನ ಭಾಗವೂ ಕೂಡ ತ್ಯಾಗವಾಗುವುದರಿಂದ ಅಲ್ಲಿ ಮುಂದೆ ಮಹಾವಾಕ್ಯದ ಅವೇನು ಸಂಭವಿಸಂಗಿಲ್ಲ. ಆದ್ದರಿಂದ ಜಗತ್ ಲಕ್ಷಣ ಸಂಭವಿಸುವುದಿಲ್ಲ. ತಡ್ಕೋತಾರೆ ಹಿಂಗ. ಏನು ಅಜಾತ ಲಕ್ಷಣ ಅದು ಸಂಭವಿಸಂಗಿಲ್ಲ ಮಹಾವಾಕ್ಯದಲ್ಲಿ. ಯಾಕೆ ಸಂಭವಿಸಂಗಿಲ್ಲ? ಯಾಕೆ ಸಂಭವಿಸಂಗಿಲ್ಲ? ಅದ್ರ ಲಕ್ಷಣ ಮಾಡ್ಬೇಕು. ಏನಂತ ಅಂದ್ರ ಅಜಹತ್ ಲಕ್ಷಣದ ಲಕ್ಷಣ ಏನು ಅಂತ ಕೇಳಿದ್ರೆ, ಎಲ್ಲಿ ವಾಚಾರ್ಥವು ಸಂಪೂರ್ಣ ತ್ಯಾಗವಾಗದೆ, ಎಲ್ಲಿ ಸಂಪೂರ್ಣ ವಾಚಾರ್ಥವು ಸಂಪೂರ್ಣ ತ್ಯಾಗವಾಗಲಾರದೆ ತತ್ ಸಂಬಂಧಿ ಅನ್ಯರ್ಥದ ಗ್ರಹಣ ಎಲ್ಲಿ ಆಗ್ಬೋದು? ಸಂಪೂರ್ಣ ವಾಚಾರ್ಥ ಹಾಗೆ ಇಟ್ಕೊಂಡು ತತ್ ಸಂಬಂಧಿ ಅನ್ಯರ್ಥವನ್ನು ಗ್ರಹಣ ಮಾಡುವುದು, ಅದಕ್ಕೆ ಅಜಾತ ಲಕ್ಷಣ ಅಂತಾರೆ. ಅಂದ ಮೇಲೆ ಲಕ್ಷಣ ಮಾಡಿದಾಗ ಲಕ್ಷಣ ಗೊತ್ತಿರ್ಬೇಕು. ಆ ಲಕ್ಷಣ ಮಾಡಿದಾಗ ಇದನ್ನು ಉತ್ತರ ಹೊಡ್ತತೆ. ಹೀಗದ. ಆದ್ದರಿಂದ ವಾಚ್ಯಾರ್ಥದಲ್ಲಿರ್ತಕ್ಕಂಥ ಸಂಪೂರ್ಣ ವಾಚ್ಯಾರ್ಥ ಭಾಗ ಹಾಗೆ ಇಟ್ಕೊಂಡು ತತ್ ಸಂಬಂಧಿ ಅನ್ಯರ್ಥವನ್ನು ಗ್ರಹಣ ಮಾಡಿದರೆ ಈ ವಾಚ್ಯಾರ್ಥದಲ್ಲಿ ಮೊದಲ ವಿರೋಧ ಐತಿ. ಅವ ಪರಮಾತ್ಮ ಸರ್ವಜ್ಞದನ, ನಾವು ಅಲ್ಪಜ್ಞದೇವಿ. ಮತ್ತ ಅವ ಪರಿಪೂರ್ಣದವು, ನಾವು ಪರಿಚ್ಛಿನ್ನದೇವಿ. ಹಿಂಗ ಆ ವಾಚಾರ್ಥದಲ್ಲಿ ಪರಮಾತ್ಮನಿಗೂ ನಾವು ವಿರೋಧ ಐತೆ ಇಲ್ಲ. ತತ್ಪದ ವಾಚ್ಯಾರ್ಥದಲ್ಲಿ ಈಶ್ವರಿದ್ದಾನೆ ಮಾಯಾ ಸಹಿತವಾಗಿ. ತ್ವಂಪದ ವಾಚ್ಯಾರ್ಥದಲ್ಲಿ ಅಜ್ಞಾನ ದೇಹಾದಿಗಳ ಉಪಾಧಿ ಸಹಿತವಾಗಿ ಜೀವನಿದ್ದಾನೆ. ಮತ್ತೆ ಈ ವಾಚ್ಯಾರ್ಥ ಅಂದ್ರೆ ದೇಹಾದಿ ಸಹಿತವಾದ ನಾನು ಆ ಪರಮಾತ್ಮನಿದ್ದೇನಂದ್ರ ಆಕತಾನೆ ವಿರೋಧಕ್ಕದೆ. ಅಲ್ಲಿ ಅವ ಸರ್ವಜ್ಞ, ಅವ ಮಾಯಾ ಉಪಾಧಿ ಅವದನು. ನಾನ ಮನುಷ್ಯ ಅದೇನೆ, ಅವ ದೇವದನು. ನಾ ಅಲ್ಪಜ್ಞ ಅದೇನೆ, ಅವ ಸರ್ವಜ್ಞ ಅದನು. ಎರಡು ಹೆಂಗ್ ಕೂಡಿಸ್ತೀರಿ? ಆ ವಿರೋಧಿ ಅಕ್ಕತೆ. ಆ ವಿರೋಧಿ ಭಾಗ ಇದ್ದದರಿಂದನೇ ಅಲ್ಲಿ ಅದು ಚೇತನ ಸಹಿತ ಹೋಯ್ತು. ಆದ್ರಿಂದ ಅಜಾತ ಲಕ್ಷಣ ಸಂಭವಿಸಲಿಲ್ಲ. ಇದು ಅಜಾತ ಲಕ್ಷಣ ಯಾಕೆ ಸಂಭವಿಸಂಗಿಲ್ಲ ಅಂತಂದ್ರೆ ಆ ಸಂಪೂರ್ಣ ವಾಚಾರ್ಥ ಹಾಗೆ ಇಟ್ಕೊಂಡೈತೆ. ಹೌದಾ? ತತ್ಸಂಬಂಧಿ ಅನ್ಯರ್ಥ ಗ್ರಹಣ ಮಾಡ್ತದೆ ಅಂದಾಗ ಇಲ್ಲಿ ಸಂಪೂರ್ಣ ವಾಚಾರ್ಥ ಹಾಗೆ ಇಟ್ಕೊಂಡಿ ಅಂದ ಮೇಲೆ ಆ ವಾಚಾರ್ಥದಲ್ಲಿ ಜೀವೇಶ್ವರಿಗೆ ವಿರೋಧ ಐತಿ. ನಾವು ವಿರೋಧ ದೂರ ಮಾಡೋ ಸಲುವಾಗಿ ಲಕ್ಷಣ ಮಾಡೇವಿ. ಮತ್ತ ಆ ವಿರೋಧ ಆಗ ಐತಿ ಅದರ ಮೇಲೆ. ಅಭೇದ ಹೆಂಗ್ ಮಾಡೋದು? ನೀನೇ ಪರಮಾತ್ಮ ಅಂತ ಹೆಂಗ್ ಹೇಳ್ಬೇಕು? ಆಗೋದಿಲ್ಲ. ಆದ್ದರಿಂದ ಈ ರೀತಿ ವಿರೋಧಿ ಭಾಗ ತ್ಯಾಗ ಆಗಿಲ್ಲ ಅಂದ್ರೆ ವಿರೋಧಿ ಭಾಗ ಇಟ್ಕೊಂಡು ಅಭೇದ ಆಗೋದಿಲ್ಲ. ಆದ್ದರಿಂದ ಅಜಾತ ಲಕ್ಷಣ ಸಂಭವಿಸೋದಿಲ್ಲ. ಹೇಗೆ ಅಂದ್ರೆ ಸಾಮಾನ್ಯ ಇನ್ನೂ ಸ್ಪಷ್ಟ ತಿಳಿಬೇಕಂದ್ರೆ, ಈಗ ಅಜಾತ ಲಕ್ಷಣ ಎಲ್ ಕಾಣ್ಬೇಕು? ಅದಕ್ಕೆ ದೃಷ್ಟಾಂತ ಏನಂದ್ರ, ಒಬ್ಬಗ ತಿರ್ಗ್ಯಾಳಕ್ ಹೋಗಿದ್ದಲ್ಲ, ತಿರ್ಗ್ಯಾಳಕ್ ಹೋದಾಗ ಮತ್ತೊಬ್ಬ ತನ್ನ ಜೋಡಿ ಇದ್ದವ್ ಹೇಳ್ದ, ಅಲ್ಲಿ ದೂರ ಆ ಕೆಂಪು ಓಡ್ತೈತಲ್ಲ, ಕೆಂಪ
ಕೆಂಪು ಓಡ್ತೈತಿಲ್ಲ ಅಲ್ಲೇ ನಮ್ಮ ಹೊಲ ಐತ್ ನೋಡ್ರಿ. ಏನ್ ಹೇಳ, ಆ ಕೆಂಪು ಬಾಣದ್ ಓಡ್ತೈತಲ್ಲ ಕೆಂಪ, ಅಲ್ಲೇ ನಮ್ಮ ಹೊಲ ಐತಿ ಅಂತ ಹೇಳ್ದ. ಅಂದ್ರ ಕೆಂಪು ಬಣ್ಣ ಅದು ಗುಣ ಐತಿ, ಅದರಲ್ಲಿ ಕ್ರಿಯೆ ಆಗುದಿಲ್ಲ, ಅದು ಓಡಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಕುದುರೆ, ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂತ ಅಧಿಕ ಗ್ರಹಣ, ಕುದುರೆಯನ್ನು ಅಧಿಕ ಗ್ರಹಣ ಮಾಡ್ಕೊಬೇಕಿಲ್ಲ. ಈ ರೀತಿ ಅಧಿಕ ಗ್ರಹಣ ತತ್ಸಂಬಂಧಿ ಅನ್ನ ಅರ್ಥ. ಆ ಮತ್ತ ಅವಾಗ ಈ ಜಡವಾದದ್ದು ಅನಿತ್ಯ ದುಃಖ ಅರ್ಥ ಅದನ್ನ ನಾವು ಗ್ರಹಣ ಮಾಡ್ಬೇಕಾಗತ್ತೆ ಅನ್ಯ ಅರ್ಥ ಅಂದಾಗ. ಆದ್ದರಿಂದ ಇಲ್ಲಿ ಅಜಹತ್ ಲಕ್ಷಣವು ಕೂಡ ಮಹಾವಾಕ್ಯದಲ್ಲಿ ಸಂಭವಿಸುವುದಿಲ್ಲ. ಈ ರೀತಿ ಜಹತ್ ಲಕ್ಷಣ ಸಂಭವಿಸಂಗಿಲ್ಲ, ಅಜಹತ್ ಲಕ್ಷಣ ಸಂಭವಿಸಂಗಿಲ್ಲ ಅಂತ ತಿಳ್ಕೊಂಡು ಅವ್ರೇನ್ ಹೇಳಿದ್ರು, ಜಹತ್ ಲಕ್ಷಣ ಮಹಾವಾಕ್ಯದಲ್ಲಿ ಇಲ್ಲ, ಜಹತ್ ಲಕ್ಷಣ ಅಜಹತ್ ಲಕ್ಷಣ ಎರಡು ಮಹಾವಾಕ್ಯದಲ್ಲಿ ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸಿಲ್ಲ ಹೇಳಿ. ಹಾ, ಕಿಂತು ಭಾಗತ್ಯಾಗ ಲಕ್ಷಣ ಹೈ. ಮತ್ ಯಾವ ಲಕ್ಷಣ ಸಂಭವಿಸ್ತೈತಿ ಅಂದ್ರೆ ಭಾಗತ್ಯಾಗ ಲಕ್ಷಣ ಸಂಭವಿಸುತ್ತದೆ. ಭಾಗತ್ಯಾಗ ಲಕ್ಷಣ ಅಂತ ಯಾಕಂತಾರೆ ಅಂತ ಕೇಳಿದ್ರೆ, ಕಿಂಚಿತ್ ವಿರೋಧಿ ಭಾಗದ ತ್ಯಾಗವಾಗಿ, ಕಿಂಚಿತ್ ಅವಿರೋಧಿ ಭಾಗದ ಗ್ರಹಣವಾಗಿ. ಅಂದ್ರ ಭಾಗತ್ಯಾಗ ಅಲ್ಲಿ ಎರಡೂ ಅದಾವಿಲ್ಲ, ಎರಡೂ ಅದಾವು ಅಂತಂದ. ಯಾಕ ಉಪಾಧಿ ಧರ್ಮಗಳು ಇವು ಅದಾವು ವಿರೋಧಿ ಭಾಗಗಳು. ಅಲ್ಲಿ ಚೇತನ ಭಾಗ ಐತಿಲ್ಲ, ಹೌದಿಲ್ಲ, ಚೇತನನು ಐತಂದ್ರ ಆ ಚೇತನ ಅವಿರೋಧಿ ಭಾಗ. ಈ ಜಡವಾದದ್ದು ಈ ಸರ್ವಜ್ಞ ಕಿಂಚಿತೇವ ಇವೆಲ್ಲ ಇವು ಉಪಾಧಿ ಧರ್ಮಗಳು. ಉಪಾಧಿ ಧರ್ಮಗಳು ಜೀವನದಲ್ಲಿ ಈಶ್ವರನಲ್ಲಿ ಅವು ತ್ಯಾಗ ಮಾಡ್ಬೇಕು. ಅವಿರೋಧಿ ಭಾಗ ಚೇತನ ಅದಾವು ಎರಡರಲ್ಲಿ, ತತ್ಪದ ಲಕ್ಷ್ಯ ತೊಂಪದ ಲಕ್ಷ್ಯ ಇವೆರಡು ಅಭೇದ ಆಗ್ಲಿಕ್ಕೆ ಬರುತ್ತದೆ. ಆದ್ದರಿಂದ ಇದು ಎಲ್ಲಿ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣೆ ಸಂಭವಿಸುತ್ತದೆ. ಭಾಗತ್ಯಾಗ ಲಕ್ಷಣ ಏನ್ ಮಾಡ್ತದೆ, ಅದ್ಯಾಕೆ ಸಂಭವಿಸ್ತದೆ, ಹೆಂಗ್ ಸಂಭವಿಸ್ತದೆ ಅಂತ ಕೇಳಿದ್ರೆ ಆ ಲಕ್ಷಣ ಏನು ಅದು ಹೇಳಿದ್ರು. ಅಂದ್ರ ಕಿಂಚಿತ್ ವಿರೋಧಿ ಭಾಗದ ತ್ಯಾಗವಾಗಿ ಕಿಂಚಿತ್ ಅವಿರೋಧಿ ಭಾಗದ ಗ್ರಹಣ ಎಲ್ಲಿ ಆಗ್ತದ ಅಲ್ಲಿ ಭಾಗತ್ಯಾಗ ಲಕ್ಷಣ ಅದು. ಭಾಗ ತ್ಯಾಗ ಲಕ್ಷಣ, ಭಾಗ ತ್ಯಾಗ ಲಕ್ಷಣ. ಭಾಗ ಅಂದ್ರ ಅಲ್ಲಿ ವಾಚಾರ್ಥ ಲಕ್ಷಾರ್ಥಗಳನ್ನು ವಿಭಾಗ ಮಾಡ. ಹೆಂಗ ಶೇಂಗಾ ಕಾಳ ಬ್ಯಾರೆ ಭಾಗ ಮಾಡ. ಆ ಶೇಂಗಾದ ಸೊಟ್ಟಿ ತಿಂದಿ ಅಂದ್ರೆ ನಿನ್ ಹೊಟ್ಟಿ ಗತಿಯನ್ನು ಅದಕ್ಕೆ ಅದನ್ನು ತ್ಯಾಗ ಮಾಡ. ಹಂಗ ಇಲ್ಲಿ ಉಪಾಧಿ ಏನದಲ್ಲ, ಮಾಯಾ ಮತ್ತು ಅವಿದ್ಯ ಉಪಾಧಿ ಧರ್ಮಗಳನ್ನ ತ್ಯಾಗ ಮಾಡ. ಭಾಗ ಮಾಡಿ ವಿರೋಧಿ ಭಾಗವನ್ನ ತ್ಯಾಗ ಮಾಡ. ಭಾಗ ತ್ಯಾಗ ಲಕ್ಷಣ. ಲಕ್ಷಣ ಅಂದ್ರೆ ಲಕ್ಷಣ ಅಂದ್ರ ಗ್ರಹಣ ಮಾಡಂತ ಈಗ ಅದಕ್ಕೆ ಭಾಗ ತ್ಯಾಗ ಲಕ್ಷಣ ಅಂತಾರೆ. ವಿರೋಧಿ ಭಾಗದ ತ್ಯಾಗವಾಗಿ ಅವಿರೋಧಿ ಭಾಗ ಲೆಕ್ಕ ಆಗ್ತೈತಿ ಎರಡರಲ್ಲಿ, ಅದನ್ನು ಗ್ರಹಣ ಮಾಡೋದು ಇದೇ ಭಾಗ ತ್ಯಾಗ ಲಕ್ಷಣ ಅನ್ನುತ್ತಾರೆ. ಇದು ಸಂಭವಿಸುತ್ತದೆ ಅಂತ ಹೇಳಿದ್ರೆ ಅವರು. ಭಾಗತ್ಯಾಗ ಲಕ್ಷಣ ಹೈ ಅಂದ್ರೆ ಭಾಗತ್ಯಾಗ ಲಕ್ಷಣ ಸಂಭವಿಸುತ್ತದೆ. ತಾಕಿ ರೀತಿ ಪೂರ್ವಕಯ್ಯ ಅದನ್ನ ಹಿಂದೆ ಹೇಳ್ಕೊಂಡು ಬಂದೆವು. ಸೊ ಭಾಗತ್ಯಾಗ ಲಕ್ಷಣ ಮಹಾವಾಕ್ಯನ ಮೇಲೆ ಲಕ್ಷಿತ ಲಕ್ಷಣನೇ ಏನ್ ಅದ್ರಾಗ ಮತ್ತೆ ಇನ್ನೂ ಡೀಪ್ ಹೋಗ್ತಾರ. ಆ ಭಾಗತ್ಯಾಗ ಲಕ್ಷಣ ಯಾಕೆ 20 ಲಕ್ಷಣದಲ್ಲಿ ಬಂದ್ಬಿಟ್ಟಾವ ಇವೆಲ್ಲ. ಭಾಗತ್ಯಾಗ ಲಕ್ಷಣ ಪ್ರತಿಯೊಂದರಲ್ಲಿ ಏನೈತೆ, ಪ್ರತಿಯೊಂದು ಲಕ್ಷಿತ ಲಕ್ಷಣ ಕೇವಲ ಲಕ್ಷಣ ಅಂತ ಬಂದಿಲ್ಲ, ಯಾವುದಿಲ್ಲ. ಅದಕ್ಕಾಗಿ ಅದೇ ಅಂದ್ರ ಅಲ್ಲಿ ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಅಂತ ಅವುಗಳಲ್ಲಿ ಮತ್ತು ಜಗತ್ತ ಅಂತ ಎರಡರಲ್ಲಿ ಬಂದಾವ. ಆದ್ರೆ ಇನ್ನು ಬರೋದು ಏನ್ ಬಾಕಿ ಐತೆ ಅಂದ್ರ ಅಲ್ಲಿ ಮಹಾವಾಕ್ಯ ಮೇಲೆ ಲಕ್ಷಿತ ಲಕ್ಷಣನೇ ಅಂದ್ರು. ಮಹಾವಾಕ್ಯದಲ್ಲಿ ಲಕ್ಷಿತ ಲಕ್ಷಣನೇ ಅಂದ್ರೆ ಲಕ್ಷಿತ ಲಕ್ಷಣ ಸಂಭವಿಸುವುದಿಲ್ಲ, ಕಿಂತು ಕೇವಲ ಲಕ್ಷಣ ಸಂಭವಿಸುತ್ತದೆ. ಲಕ್ಷಿತ ಲಕ್ಷಣ
ಕೇವಲ ಲಕ್ಷಣ ಅದು ಎರಡು ಪ್ರಕಾರ ಆಗೈತೆ. ಅಂದ್ರ ಲಕ್ಷಿತ ಲಕ್ಷಣ ಸಂಭವಿಸುವುದಿಲ್ಲ, ಕೇವಲ ಲಕ್ಷಣ ಸಂಭವಿಸುತ್ತದೆ. ಯಾಕಂತ ಕೇಳಿದ್ರ ಅಲ್ಲಿ ಲಕ್ಷ್ಯ ಚೇತನದಲ್ಲಿ ವಾಚ್ಯದ ಸಾಕ್ಷಾತ್ ಸಂಬಂಧವಿದೆ, ಪರಂಪರಾ ಇಲ್ಲ. ಅಂದ್ರ ಎಲ್ಲಿ ಕೇವಲ ಲಕ್ಷಣ ಮತ್ತು ಲಕ್ಷಿತ ಲಕ್ಷಣ ಅದಾವಲ್ಲ, ಅಲ್ಲಿ ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಅನ್ನುವಲ್ಲಿ ಎಲ್ಲಿ ಕಾರಣ ಏನ್ ಹೇಳಿದ್ರು, ಲಕ್ಷ್ಯ ಚೇತನದೊಡನೆ ವಾಚ್ಯದ ಸಾಕ್ಷಾತ್ ಸಂಬಂಧವಿರುತ್ತದೆ, ಪರಂಪರಾ ಸಂಬಂಧ ಇಲ್ಲ. ಅಂದರೆ ಕೇವಲ ಲಕ್ಷಣ ಎಲ್ಲಿರ್ತದೆ ಅಲ್ಲಿ ಸಾಕ್ಷಾತ್ ಸಂಬಂಧ ಇರ್ತದೆ, ಲಕ್ಷಿತ ಲಕ್ಷಣ ಎಲ್ಲಿರ್ತದೆ ಅಲ್ಲಿ ಪರಂಪರಾ ಸಂಬಂಧ ಇರ್ತದೆ. ಆದ್ದರಿಂದ ಇಲ್ಲಿ ಆ ಇದು ಲಕ್ಷ್ಯ ಚೇತನದೊಡನೆ ವಾಚ್ಯದ್ದು ಸಾಕ್ಷಾತ್ ಸಂಬಂಧ ಐತಿ. ಲಕ್ಷ್ಯ ಚೇತನ ಅಲ್ಲಿ ಭಾಗತ್ಯಾಗ ಮಾಡುವಾಗ ವಾಚ್ಯ ಭಾಗ ಲಕ್ಷ್ಯ ಭಾಗ ಐತಿಲ್ಲ, ಮತ್ತೆ ಅದನ್ನ ಎರಡು ಕೂಡ ಇದ್ದವು ಇಲ್ಲ, ಅವನು ಭಾಗ ಮಾಡಿ ಬಿಡಿಸೇವಿ. ಶೇಂಗಾ ಕಾಳ ಎರಡು ಬೇರೆ ಬೇರೆ ಕೂಡ ಇದ್ದವು, ಬೇರೆ ಬೇರೆ ಹೌದಿಲ್ಲ. ಆ ರೀತಿ ಅಲ್ಲಿ ವಾಚ್ಯಾರ್ಥದಲ್ಲಿ ಕೂಡೇ ನಾವು ಅದನ್ನ ನಾವು ಬೇರೆ ಮಾಡೇವಿ, ವಾಚ್ಯ ಭಾಗ ಲಕ್ಷ್ಯ ಭಾಗ ಅಂತೇಳಿ ಭಾಗತ್ಯಾಗ ಕಣಿತ. ಲಕ್ಷ್ಯ ಚೇತನದೊಳಗೆ ವಾಚ್ಯಾರ್ಥದ್ದು ಸಾಕ್ಷಾತ್ ಸಂಬಂಧ ಐತಿ. ಆ ವಾಚ್ಯಾರ್ಥದ ಒಳಗಿಂದಲ್ಲ ಲಕ್ಷ್ಯ ಚೇತನವರಲ್ಲ. ಆದ್ದರಿಂದ ಅಂದ್ರೆ ಸಾಮಾನ್ಯ ಈಗ ಈಶ್ವರ್ ಜೀವ ಈಶ್ವರ್, ತತ್ಪದ ವಾಚ್ಯ ಈಶ್ವರ್, ತ್ವಂಪದ ವಾಚ್ಯ ಜೀವ. ಹೌದಾ? ತತ್ಪದ ವಾಚ್ಯದಲ್ಲಿ ಈಶ್ವರ್ ಅಂದಾಗ ಅಲ್ಲಿ ಆ ಈಶ್ವರನು ಮಾಯಾ ಅಂತ ಪ್ರಕೃತಿ ವಿದ್ಯಾ ಮಾಯನಂತೂ ಮಹೇಶ್ವರ ಶ್ವೇತಾ ಚತುರ್ಪನಿಷತ್ತಿನಲ್ಲಿ ಹೇಳಿದೆ. ಮಾಯಾ ಉಪಾಧಿ ಉಳ್ಳವನೇ ಮಹೇಶ್ವರ ಅಂತ. ಆ ಮಾಯಾ ಉಪಾಧಿ ಬಂದದ್ರಿಂದ ಮಾಯಲ್ಲಿ ಸರ್ವಜ್ಞತ್ವಾದಿಗಳು ಎಲ್ಲ ಇವದಾವ್. ಅಲ್ಲಿ ನಾವು ಭಾಗತ್ಯಾಗ ಲಕ್ಷಣ ಅದು ವಾಚ್ಯಾರ್ಥ ಐತೆ, ಅದು ಈಶ್ವರ್ ವಾಚ್ಯಾರ್ಥದಲ್ಲಿದ್ದಾನೆ ಅಂತ. ಆ ವಾಚ್ಯಾರ್ಥದಲ್ಲಿ ಮಾಯಾ ಉಪಾಧಿ ಅದರ ಧರ್ಮಗಳು ಮತ್ತು ಲಕ್ಷ್ಯ ಚೇತನವಾದ ಬ್ರಹ್ಮಚೇತನ ಎರಡು ಕೂಡಿ ಐತಿ. ಭಾಗತ್ಯಾಗ ಲಕ್ಷಣದಿಂದ ನಾವೇನ್ ಮಾಡಿದ್ವಿ, ಅವು ವಾಚ್ಯ ಭಾಗ ಲಕ್ಷ್ಯ ಭಾಗ ಭಿನ್ನಪಡಿಸಿದ್ವಿ. ವಿರೋಧಿ ಭಾಗ ಏನೈತಿ, ಉಪಾಧಿ ಧರ್ಮಗಳು ಸರ್ವತ್ಯಾಗ ಧರ್ಮಗಳನ್ನು ಇವು ಬಿಟ್ಟು ಲಕ್ಷ್ಯ ಚೇತನ ಬ್ರಹ್ಮ ಐತೆ. ಲಕ್ಷ್ಯ ಅರ್ಥ ಬ್ರಹ್ಮ, ತ್ವಂಪದ ಲಕ್ಷ್ಯ ಅರ್ಥ ಅಲ್ಲಿ ಉಪಾಧಿ ಅವಿದ್ಯಾದಿ ಉಪಾಧಿ ಧರ್ಮಗಳನ್ನು ಬಿಟ್ಟು ತ್ವಂಪದ ಲಕ್ಷ್ಯ ಕೂಟಸ್ಥ. ಸಾಕ್ಷಿಯನ್ನು ಕೂಟಸ್ಥನು ಒಂದೇ. ಈ ರೀತಿ ಲಕ್ಷ್ಯ ಏನೈತಲ್ಲ ಅಲ್ಲಿ ಲಕ್ಷ್ಯ ಚೇತನ ಆ ವಾಚ್ಯಾರ್ಥದಲ್ಲಿ ಅದು ಇದು ಎರಡು ಅದಾವಲ್ಲ, ಶೇಂಗಾದ ಕಾಲಕ್ಕೆ ಕೂಡಿದ್ದಂಗ. ಮತ್ತೆ ಎರಡೂ ಅದಾವ ಅಂತಂದ ಮೇಲೆ ಲಕ್ಷ್ಯ ಚೇತನತೆ ವಾಚಕ ಸಾಕ್ಷಾತ್ ಸಂಬಂಧ, ಆ ಕಾಳಿ ಶೇಂಗಾಕ ಸಾಕ್ಷಾತ್ ಸಂಬಂಧ ಐತೆ ಇಲ್ಲ? ಸಾಕ್ಷಾತ್ ಸಂಬಂಧ ಐತೆ. ಅಲ್ಲಿ ವಾಚ್ಯ ಭಾಗದ ಮಾಯಾ ಧರ್ಮ ಮತ್ತು ಬ್ರಹ್ಮಚೇತನ ಅಲ್ಲಿ ಎರಡು ಕೂಡಿದಂದ್ರೆ ಅಲ್ಲಿ ಸಾಕ್ಷಾತ್ ಸಂಬಂಧ ಐತಿ ಇಲ್ಲ? ಆದ್ದರಿಂದ ವಿರೋಧಿ ಭಾಗವಾದ ವಾಚ್ಯಾರ್ಥದ ವಿರೋಧಿ ಭಾಗಕ್ಕೂ ಲಕ್ಷ್ಯಕ್ಕೂ ಸಾಕ್ಷಾತ್ ಸಂಬಂಧ ಐತಿ, ಅದು ಕುಡಿಯುದು. ಆದ್ದರಿಂದ ಸಾಕ್ಷಾತ್ ಸಂಬಂಧ ಐತೆ, ಅಲ್ಲಿ ಪರಂಪರಾ ಸಂಬಂಧ ಇಲ್ಲ. ಯಾಕೆ ಹೇಳಿದ್ರದನ್ನ ಅಂದ್ರ ಕೇವಲ ಲಕ್ಷಣ ಸಂಭವಿಸ್ತೈತಿ ಮಹಾವಾಕ್ಯದಲ್ಲಿ, ಲಕ್ಷಿತ ಲಕ್ಷಣ ಸಂಭವಿಸುವುದಿಲ್ಲ. ಯಾಕಂದ್ರ ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತೈತಿ ಅಲ್ಲಿ ಕೇವಲ ಲಕ್ಷಣ ಇರ್ತೈತಿ, ಎಲ್ಲಿ ಪರಂಪರಾ ಸಂಬಂಧ ಇರ್ತೈತಿ ಅಲ್ಲಿ ಲಕ್ಷಿತ ಲಕ್ಷಣ ಇರ್ತೈತಿ. ಇವು ಆದ್ದರಿಂದ ಇಲ್ಲಿ ಸಾಕ್ಷಾತ್ ಸಂಬಂಧ ಐತೆ ಅಂದ ಮೇಲೆ ಅದು ಕೇವಲ ಲಕ್ಷಣ ಮಹಾವಾಕ್ಯದಲ್ಲಿ ಸಂಭವಿಸುತ್ತದೆ. ಹೇಗ ಅಲ್ಲಿ ಜತ್ತ ಸಂಭವಿಸಂಗಿಲ್ಲ, ಭಾಗತ್ಯಾಗ ಸಂಭವಿಸುತ್ತದೆ ಅಂತ ಹೇಳಿ ಪ್ರಕಾರ ಇಲ್ಲಿ
ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಅದರಲ್ಲಿ ಮಹಾವಾಕ್ಯದಲ್ಲಿ ಯಾವ ಸಂಭವಿಸುತ್ತದೆ ಅಂದ್ರೆ ಆ ಕೇವಲ ಲಕ್ಷಣ ಸಂಭವಿಸುತ್ತದೆ, ಆ ಲಕ್ಷಿತ ಲಕ್ಷಣ ಸಂಭವಿಸುವುದಿಲ್ಲ. ಏರಿ ಯು ಆರ್ ವೆಲ್ಕಮ್. ಅದಕ್ಕ ಜಹಾ ಭಾಗತ್ಯಾಗ ಲಕ್ಷಣ ಹೋವೆ, ಎಲ್ಲಿ ಭಾಗತ್ಯಾಗ ಲಕ್ಷಣ ಇರುತ್ತದೆಯೋ ತಾ ವಾಚಕ ಏಕದೇಶ ಲಕ್ಷೋವೆ. ಎಲ್ಲಿ ಭಾಗತ್ಯಾಗ ಲಕ್ಷಣ ಇರ್ತೈತಲ್ಲ ಅಲ್ಲಿ ವಾಚ್ಯದ ಏಕದೇಶ ಲಕ್ಷ ಇರ್ತೈತಿ. ವಾಚ್ಯದ ಏಕದೇಶ ಲಕ್ಷ ಇರ್ತೈತಿ. ಭಾಗತ್ಯಾಗ ಅಂದ್ರೆ ಎರಡು ಭಾಗ ಮಾಡಿ ಹೌದಿಲ್ಲ, ಅದು ಒಂದು ವಾಚ್ಯ ಭಾಗದಲ್ಲಿ ವಿರೋಧಿ ಭಾಗ ಇರ್ತೈತಿ, ಇನ್ನೊಂದು ಲಕ್ಷ ಚೇತನ ಇರ್ತೈತಿ. ಆ ರೀತಿ ವಾಚಕ ಏಕದೇಶ ಲಕ್ಷ ಇರ್ತೈತಿ. ವಾಚ್ಯ ಅಂದ್ರ वाच्य अंदर जिस पद का जिस वस्तु में शक्ति होवे जिस पद का सो अर्थ वाच्य. ಯಾವ ಪದದ್ದು ಯಾವ ಅರ್ಥದಲ್ಲಿ ಶಕ್ತಿ ಇರುವುದು. ಅಂದರೆ ಈಗ ಇದು ಏನು ಕಾಗದನ್ನುವ ಪದದ್ದು ಈ ಹಾಳಿ ಐತೆಲ್ಲ ಇದರಲ್ಲೇ ಶಕ್ತಿ ಐತೆ ಅಂತ ಹೇಳಿ ಇಲ್ಲಿ ಎಲ್ಲ ಅನೇಕ ಅದಾವ, ಮೊಬೈಲ್ ಅದಾವ, ಗ್ರಂಥ ಐತಿ, ಎಲ್ಲ ಐತಿ. ಆದ್ರೆ ಕಾಗದ ಜ್ಞಾನಕ್ಕಾಗತ್ತೆ ಅಂದ್ರೆ ಅದರ ಶಕ್ತಿ ಅಲ್ಲೇ ಇದೆ. ಆದ್ದರಿಂದ ಯಾವ ಪದದ್ದು ಯಾವ ಅರ್ಥದಲ್ಲಿ ಶಕ್ತಿ ಇರುವುದು ಅದಕ್ಕ ಅದು ವಾಚ್ಯ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ವಾಚ್ಯದ ಏಕದೇಶದಲ್ಲಿ ಲಕ್ಷ್ಯ ಇರುತ್ತದೆ. ವಾಚ್ಯ ಏನೈತಲ್ಲ ಅದರ ಏಕದೇಶದಲ್ಲಿ ಲಕ್ಷ್ಯ ಇರ್ತೈತೆ. ಅದು ಭಾಗತ್ಯಾಗ ಲಕ್ಷ್ಯದಿಂದ ಅದನ್ನ ನಾವು ಪಡೆದುಕೊಳ್ತೇವೆ. ತಾ ವಾಚ್ಯಕ್ಕೆ ಏಕದೇಶ ಮೇ ವಾಚಕ ಸಾಕ್ಷಾತ್ ಸಂಬಂಧ. ಆ ವಾಚ್ಯದ ಏಕದೇಶದಲ್ಲಿ ಎಲ್ಲಿ ಲಕ್ಷ್ಯ ಇರ್ತೈತಿ, ಆ ವಾಚ್ಯದ ಏಕದೇಶದೊಡನೆ ವಾಚ್ಯದ ಸಾಕ್ಷಾತ್ ಸಂಬಂಧ ಐತಿ. ಹೌದಿಲ್ಲ, ಸಾಕ್ಷಾತ್ ಸಂಬಂಧ ಐತಿ. ಯಾತೆ ಕೇವಲ ಲಕ್ಷಣ ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತೈತಿ ಅಲ್ಲಿ ಕೇವಲ ಲಕ್ಷಣ ಇರ್ತೈತಿ, ಎಲ್ಲಿ ಪರಂಪರಾ ಸಂಬಂಧ ಇರ್ತೈತಿ ಅಲ್ಲಿ ಲಕ್ಷಿತ ಲಕ್ಷಣ ಇರ್ತೈತಿ. ಹಿಂಗನೇ ಅದಕ್ಕೆ ಸಾಮಾನ್ಯವಾಗಿ ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತೈತಿ ಅಲ್ಲಿ ಶಕ್ತಿ ವೃತ್ತಿ ಇರ್ತೈತಿ, ಎಲ್ಲಿ ಪರಂಪರಾ ಸಂಬಂಧ ಇರ್ತೈತಿ ಅಲ್ಲಿ ಲಕ್ಷಣ ವೃತ್ತಿ ಇರ್ತೈತಿ. ಆ ರೀತಿ ಏನ ಮಹಾವಾಕ್ಯನತೆ ಸ್ವಲ್ಪ ಅದನ್ನ ಅಂದ್ರೆ ಇವು ಬಳಕೆ ಬಾಳಿಲ್ಲ ಅಂದ್ರೆ ಇಟ್ಟು ದೂರ ಯಾರು ಆಳವಾಗಿ ಹೋಗಿಲ್ಲ ಅಂತೇಳಿ ಬಳಕಿಲ್ಲ. ಹಿಂಗಾಗೈತ ಮೇಲೆ ಎಲ್ಲಾರು ಸಮುದ್ರದ ಹಠದ್ ಬಾಳ ಆದ್ರೆ ತಲಿಮಠ ನೀರಾಗ ಇವ್ರು ಈಸಾಡ್ಯಾರ. ಇನ್ನು ಕೆಲವರು ಸಮುದ್ರದ ನಡು ಆಳದಲ್ಲಿ ಹೋಗ್ತಾರ. ಮುತ್ತು ರತ್ನಗಳು ದಂಡ್ಯಾಗಿರೋದಿಲ್ಲ, ಅಲ್ಲಿ ಆಳವಾದಲ್ಲಿ ಇರ್ತಾವು, ಅಲ್ಲಿ ಮುತ್ತು ರತ್ನಗಳು ತೆಗಿತಾರ ಅವ್ರ. ಹೇಳ್ತಾನೆ ಆಗ ಇಲ್ಲಿ ಬ್ರಹ್ಮಜ್ಞಾನ ಅಟ್ರಲ್ಲಿ ಆಗೋದಿಲ್ಲ. ಹಿಂಗೆ ಎಲ್ಲ ಹಾಕಿದ್ರು. ತುಕಾರಾಮ್ರ ಅಂತಾರ ಬ್ರಹ್ಮಜ್ಞಾನ ಲೇಖುರಾಚೆ ಗೋತಿನವೇ. ಬ್ರಹ್ಮಜ್ಞಾನ ಅಂದ್ರ ಸಣ್ಣ ಮಕ್ಕಳ ಕೆಲ್ಸ ಅಲ್ಲದು. ಅಂದ್ರ ಸಣ್ಣ ಮಕ್ಕಳ ಅಂದ್ರ ಇಲ್ಲಿ ನಾವು ಮುದುಕಾಗ್ಯಾನ ಅದ್ರಾಗ ಮುದುಕಾಗ್ಯಾನಂದ್ರ ಅದು ವಯಸ್ಸಿನ ಸಂಬಂಧ ಇಲ್ಲ. ನಿಜಗೊಂಡ್ರು ತರುಣಿ ಕೇಳು ಏನು ತರುಣಿ ಕೇಳು ಮೈತ್ರಾಗ ಏನಂತ ಬೋದ್ ಮಾಡ್ತಾರ, ತರುಣಿ ಕೇಳ. ಆಕಿ 60 ವರ್ಷದಕ್ಕೆದ, ಇವು 70 ವರ್ಷದವ ಅದಾನ. ತರುಣಿ ಅಂತ ತರುಣಿ ಕೇಳಂದ್ರ ಏನ್ ತಲೆ ಕೆಟ್ಟದೇನ ಅಂತ. ತರುಣಿ ಕೇಳಂದ್ರ ಶರೀರ ದೊಡ್ಡ ಹಿಡಿದಿಲ್ಲ, ಬುದ್ಧಿಯಲ್ಲಿ ತರುಣಿದೆ ಅಂತ. ಯಾಕಂದ್ರ ಮತಿಯುಂಟೆ ಜಡರಿಗೆ ಅದ್ವೈತವನ್ನ ಅರಿಯಲಿಕ್ಕೆ. ಮತಿ ಅಂದ್ರೆ ಬುದ್ಧಿ. ಪ್ರತಿ ನೀನೇ ತಗೊಳ್ತೀವಿ, ನಿನಗೆ ಈ ಬುದ್ಧಿ ಬ್ರಹ್ಮನನ್ನ ತಿಳ್ಕೊಳ್ಳೋ ಪಾರ್ಟಿ ಅಂದ್ರ. ಆದ್ದರಿಂದ ತರುಣಿಕೆ ನಿನ್ನ ಬುದ್ಧಿ ಪ್ರಬಲ ಐತಿ.
ಯೌವನ ಇತ್ತು ಹಿಂಗ್ ಆದ್ದರಿಂದ ಇದು ಇದರಲ್ಲಿ ಸ್ವಲ್ಪ ಯಾಕ ಇವ್ರು ಹೇಳೋರು ಕೇಳೋರು ಬಹಳ ಏನೋ ಒಬ್ರು ಹಿಂಗ್ ಇರ್ತೈತೆ. ಆದ್ದರಿಂದ ಇದು ಕಠಿಣ ಅನಿಸ್ತೈತೆ. ಆದ್ದರಿಂದ ಮತ್ತೆ ಈ ಬರೇ ಅದ್ರಾಗ ಬರೇ ಅಲ್ಲ, ಒಮ್ಮೆ ಬರೀ ಮೇಲೆ ಸೈಡ್ ಬಂದ್ರೆ ಹೆಂಗೆ ಮತ್ತೆ ಹೋಗ್ಬೇಕಲ್ಲ. ಮತ್ತೆ ಎಲ್ಲರೂ ಒಬ್ಬೊಬ್ರು ದೊಡ್ಡ ದೊಡ್ಡವರು ಕೂಡ ಕೆಲವರು ದೊಡ್ಡ ದೊಡ್ಡ ಯಾಕೆ ತಿಳಿತೈತೆ ಅದನ್ನ ಹೇಳ ಅಂದ್ರೆ ಈ ಕಡೆ ಹೋಗ್ಬೋದು, ಜ್ಞಾನಕ್ಕೆ ಹೋಗೋದು ಬರೇ ಜೀವ ಸಂಬೋಧನ ನೀತಿಯಲ್ಲೇ ವಾದ್ಯ ಮತ್ತೆ ಜ್ಞಾನ ಅಂದ್ರೆ ಬರೋಂಗ ಹೋಗಬೇಕಲ್ಲ ಅಲ್ಲಿ ವಾದಾಗ ಆಗೋದು. ಆದ್ರೆ ನೀವೆಲ್ಲ ಗೊತ್ತಬೇಕಲ್ಲ, ವಾಚ್ಯ ಅರ್ಥ ಲಕ್ಷ್ಯ ಅರ್ಥ ಜಹತ್ ಅಜಹತ್ ಭಾಗತ್ ಮಹಾವಾಕ್ಯದಿಂದಲೇ ಆತ್ಮಜ್ಞಾನ ಆಕತಿ. ಇವಕ್ಕನ್ನು ಬಿಟ್ಟು ಸಾಮಾನ್ಯ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಹರ ನಡಿಬಿಡಿ ಬರೀ ಇದ್ರಾಗ ಕೂತಿ ಅಂದ್ರ ಬ್ರಹ್ಮಜ್ಞಾನ ಆಗದೆ. ಆದ್ದರಿಂದ ಅದು ಅಂತಃಕರಣ ಶುದ್ಧಿ ಪರ್ಯಂತರ ಅಲ್ಲಿ ಇರಲಿ, ಮುಂದ ಬರ್ಬೇಕಲ್ಲ. ಅದಕ್ಕಾಗಿ ಈ ರೀತಿ ಅದು ಇದರಿಂದ ಇದನ್ನ ತಿಳಿದಾಗ ಮಹಾವಾಕ್ಯದ ಇಂದಲೇ ಬ್ರಹ್ಮಜ್ಞಾನ ಆಗತ್ತೆ. ಶಾಸ್ತ್ರ ಎಲ್ಲಾ ತರ ಇರ್ತೈತಿ. ಮಿಕ್ಸ್ ಮಾಜಿ ಅಂತಾರಲ್ಲ, ಮಿಕ್ಸ್ ಅದು ಎಲ್ಲ ಕೂಡಿದ್ದ ಹಂಗ ಶಾಸ್ತ್ರ ಐತಿ. ಅದ್ರೊಳಗ ಅಧಿಕಾರಿ ಭೇದದಿಂದ ಯಾರ್ಯಾರಿಗೆ ಎಷ್ಟು ಬುದ್ಧಿ ಐತಿ ಆಟ ಪ್ರಕಾರ ಅವ್ರಿಗೆ ಶಿವಕಾರನೇ ಒಬ್ಬರಿಗೆ ಹೇಳ್ಬೇಕಾಗ್ತೈತಿ, ಜೀವ ಸಮುದ್ರ ಒಬ್ಬರಿಗೆ, ನೀತಿ ಕ್ರಿಯೇಚರ್ ಒಬ್ಬರಿಗೆ, ಜ್ಞಾನ ಪ್ರತಿಪಾದನ ಒಬ್ಬರಿಗೆ. ಹೆಂಗಿರ್ತೈತ ಯಕ್ಷಾನುರೂಪು ಈ ಬಲಿ ಎಂಬನೆ ಅಂತಾರೆ ಶಾಸ್ತ್ರಗಳು. ಆದ್ದರಿಂದ ಈ ರೀತಿ ಅದಕ್ಕೆ ನಾವು ಇಲ್ಲಿ ತನಕ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಇವೆಲ್ಲ ಪ್ರಕ್ರಿಯೆ ಕಾಯ್ದೆಬದ್ಧ ಶಾಸ್ತ್ರಗಳನ್ನೆಲ್ಲ 5-6 ವರ್ಷದಿಂದ ಹೇಳ್ಕೊತ ಬಂದೇವೆ. ಅದ ಮುಗಿಸೋದಿತ್ತು ವಿಚಾರ ಸಾಗರಕ್ಕನ. ಆದ್ರೂ ಕೂಡ ಇವರು ಇಲ್ಲಿಂದ ಕೇಳ್ಕೊತ ಬಂದಾರಂದ್ರೆ ಅವ್ರ ಬುದ್ಧಿಯಲ್ಲಿ ಶಾಸ್ತ್ರದ ಸಂಸ್ಕಾರ ಐತೆ. ಆದ್ದರಿಂದ ಮೊದಲೇ ಹೇಳಿಲ್ಲ ನಾವು. ಅದ ಇಲ್ಲದವರಿಗೆ ಸ್ವಲ್ಪ ಸೂಕ್ಷ್ಮನೆ, ಪ್ರತಿಯೊಂದು ಸೂಕ್ಷ್ಮ ಹೇಳಿಲ್ಲ ಮೊದಲು. ನಮ್ಮಲ್ಲಿ 115 ಮಂದಿ ಸಾಧಕರಿದ್ದರು, ಬಾಲ ಬ್ರಹ್ಮಚಾರಿಗಳು. ಅವ್ರಿಗೆ ಅವ್ರು ಹೊಸ ಗಡಿಗೆ ಅಂದ್ರ ಮತ್ತ ಒಮ್ಮೆಲೆ ಈ ರೀತಿ ಹೇಳಿದ್ರ ಏನಪ್ಪ ಏನೇನು ಹೇಳ್ತಾರೆ ನಮ್ಗೇನ್ ತಿಳಿಯೋದು ಅಂತೇಳಿ ಮತ್ತೆ ಹೋಗೇ ಬಿಡ್ಬೇಕಾಗಿತ್ತು. ಹೇಗೆ ಆಗ್ತದೆ ಅಂತೇಳಿ ಅವ್ರಿಗೆ ತಿಳಿಯುವಂಗ ಹೇಳಿದ್ವಿ. ಆಮೇಲೆ ಈ ಬಾಗಲಕೋಟೆ ಇವರೆಲ್ಲರೂ ಬಂದು ಅದನ್ನ ನಾವು 3 ವರ್ಷ ಕೇಳಿವಿ. ನಿಮ್ ರಿಕಾರ್ಡ್ ಹೇಳಿದ್ ಅದನ್ನೇ ಹೇಳ್ರಿ. ಮತ್ತ ಅದ ಚಂದ್ರೋದಯ, ಅದ ವಿಚಾರ ಸಾಗರ ಮತ್ತೆ ಹೇಳ್ರಿ. ಆದ್ರೆ ಇನ್ನ ಡೀಪ್ ಆಳವಾಗಿ ಹೇಳ್ರಿ. ಹೌದಾ ಇಲ್ಲ? ಆಯ್ತು ಆಯ್ತು ಬರ್ರಿ. ಯಾಕಂದ್ರೆ ಮತ್ತೆ ನೀವು 3 ವರ್ಷ ನೀವು ಅದನ್ನ ಕೇಳಿರಿ, ಶಾಸ್ತ್ರ ಸಂಸ್ಕಾರ ಪಕ್ಕ ಐತಿ. ಯಾಕಂದ್ರೆ ರೂಲ್ಸ್ ಹಂಗ ಐತಿ. ಚಂದ್ರೋದಯ ಚೆನ್ನಾಗಿ ತಿಳಿದವಂಗ ವಿಚಾರ ಸಾಗರ ತಿಳಿತೈತಿ, ವಿಚಾರ ಸಾಗರ ತಿಳಿದವಂಗ ಇದು ತಿಳಿತೈತಿ. ಹೌದು. ಈಗ 10th ಪಾಸ್ ಆದವಗೇನ ಮುಂದ ಕಾಲೇಜ್, ಮತ್ತೆ 10th ತನ ಹೋಗೇ ಇಲ್ಲ, ಒಮ್ಮೆ ಕಾಲೇಜ್ ಹೋಗೇನಂದ್ರೆ ಅದೇನು ಸರ್ ಏನೋ ಯಾರಿಗೂ ಗೊತ್ತೇಳಿ ಹಿಂಗಾಗ. ಹೌದಿಲ್ಲ? ಆದ್ದರಿಂದ ಈ ರೀತಿ ನಿಮ್ಮಲ್ಲಿ ಶಾಸ್ತ್ರ ಸಂಸ್ಕಾರ ಆಗಿದೆ ಅಂತ ತಿಳ್ಕೊಂಡು ನನ್ನ ಮರ್ಜಿನ ಇದನ್ನು ಶುರು ಮಾಡಿಲ್ಲ. ಯಾಕಂದ್ರೆ ಬೇಕಲ್ಲ ಇವೆಲ್ಲ. ಆದ್ದರಿಂದ ಇಲ್ಲಿ ಏನಾಯ್ತು, ವಾಚ್ಯ ಏಕದೇಶ ಲೆಕ್ಕ ಇರ್ತದ. ಆ ವಾಚ್ಯಕ್ಕೆ ಏಕದೇಶತೆ ವಾಚ್ಯಕ ಸಾಕ್ಷಾತ್ ಸಂಬಂಧ. ಆ ವಾಚ್ಯದ ಏಕದೇಶವನ್ನೇ ವಾಚ್ಯದ ಸಾಕ್ಷಾತ್ ಸಂಬಂಧ ಇರುವುದರಿಂದ ಕೇವಲ ಲಕ್ಷಣ ಅಂದ್ರ ಯಾವ ರೀತಿ ಮಹಾವಾಕ್ಯದಲ್ಲಿ ಜಹತ್ ಲಕ್ಷಣ ಅಜಹತ್ ಲಕ್ಷಣ ಸಂಭವಿಸುವುದಿಲ್ಲೋ, ಭಾಗತ್ಯಾಗ ಲಕ್ಷಣವೇ ಸಂಭವಿಸುವುದಿಲ್ಲೋ, ಅದರಂತೆ ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಅಂತ ಮುಂದೆ ಆಗಿ ಬರ್ತಾವು. ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಇವು 2 ಮಹಾವಾಕ್ಯದಲ್ಲಿ
ಮಹಾವಾಕ್ಯದಲ್ಲಿ ಲಕ್ಷಿತ ಲಕ್ಷಣ ಸಂಭವಿಸುವುದಿಲ್ಲ, ಕೇವಲ ಲಕ್ಷಣ ಸಂಭವಿಸುತ್ತದೆ. ಯಾಕೆ? ಯಾಕೆಂದ್ರ ವಾಚ್ಯಕ್ಕೂ ಲಕ್ಷ್ಯಕ್ಕೂ ಸಾಕ್ಷಾತ್ ಸಂಬಂಧ ಇದೆ. ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತದೆ ಅಲ್ಲಿ ಕೇವಲ ಲಕ್ಷಣ ಇರ್ತದೆ. ಆದ್ದರಿಂದ ಕೇವಲ ಲಕ್ಷಣ ಮಹಾವಾಕ್ಯದಲ್ಲಿ ಐತಿ, ಲಕ್ಷಿತ ಲಕ್ಷಣ ಇಲ್ಲ. ಯಾಕಂತ ಕೇಳಿ ಎಲ್ಲ ಅದನ್ನ ಊಟ ಎಮ್ಮಿ ಕಟ್ಟೋದೈತಿ ಅಂದ್ರ ಊಟ ಅಳಿಗಾಡಿಸಿ ಬಿಡಿಬೇಕಂತ ಬಡಿಯೋದ, ಮತ್ ಅಳಿಗಾಡಿಸಿ ನೋಡೋದು, ಇನ್ನ ಅಳಿಗಾಡ್ತೇನೆ ಅಳಿಗಾಡ್ತಿರ್ತಾನೆ ಮತ್ತೆ ಬಡಿಯೋದು. ಹಿಂಗ್ ಶಾಸ್ತ್ರ ಅಳಿಗಾಡಿಸಿ ಊಟ ಮಾಡೋದಂತ ಹೇಳ್ತೀವಿ. ಬರೀ ಇದು ಬಡ 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 ಹೇಳ್ಬೋದು ಹೋಗ್ರಿ. ಈಗ ಇದು ತಿಳಿದೈತೆ ಇಲ್ಲ ಬರಾಬರಿ ಅದನ್ನ ಹಿಂಗ ಯಾಕೆ ಏನು ಕಾರಣ ಏನು ಹಿಂಗೆಲ್ಲ ಹೌದಾ ಇಲ್ಲ. ಹಿಂಗ ಹೇಳ್ಬೋದಾದ್ರೆ ಸಮಸ್ಯೆ ಉಳಿದೇ ಇಲ್ಲ. ಹೆಂಗ ಕೇವಲ ಲಕ್ಷಣ ಇರುತ್ತದೆ. ಮಹಾವಾಕ್ಯಂತೆ ಜಿಜ್ಞಾಸುಕು ಅಖಂಡ ಬ್ರಹ್ಮಕ ಬೋಧೋವೆ. ಈ ಮಹಾವಾಕ್ಯದಿಂದ, ಮಹಾವಾಕ್ಯ ಅಂದ್ರೆ ಜೀವ ಬ್ರಹ್ಮರ ವಾಕ್ಯಗಳಿಗೆ ಮಹಾವಾಕ್ಯ. ಜೀವ ಬ್ರಹ್ಮರನ್ನ ಅಭೇದವಾಗಿ ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯ. ಅವಾಂತರ ವಾಕ್ಯ ಅಂದ್ರೆ ಕೇವಲ ಜೀವನ ಸ್ವರೂಪವನ್ನಾಗಲಿ ಅಥವಾ ಕೇವಲ ಈಶ್ವರನ ಸ್ವರೂಪವನ್ನಾಗಲಿ ಬೋಧಿಸುವುದಕ್ಕೆ ಅವಾಂತರ. ಜೀವೇಶ್ವರ ಸ್ವರೂಪವನ್ನು ಭಿನ್ನ ಭಿನ್ನವಾಗಿ ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಅವಾಂತರ ವಾಕ್ಯ ಅಂತಾರೆ. ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯ ಅನ್ನುತ್ತಾರೆ. ಅಂದರೆ ಅಂದ್ರ ಅವಾಂತರ ವಾಕ್ಯ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಈಶ್ವರನ. ಇನ್ನ ಅದ ಏಷ ವೃದ್ಧಂತರ್ ಜ್ಯೋತಿ ಅದೇ ಅಂದ್ರ ಹೊರತೇ ಇಲ್ಲ. ಆದ್ದರಿಂದ ಜೀವ ಬ್ರಹ್ಮರ ಸ್ವರೂಪವನ್ನ ಅಭೇದ ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯ ಅಂತಾರೆ. ಜೀವ ಬ್ರಹ್ಮರ ಸ್ವರೂಪವನ್ನ ಭಿನ್ನ ಭಿನ್ನವಾಗಿ ತಿಳಿಸಿದರೆ ಅವಾಂತರ ವಾಕ್ಯವನ್ನುತ್ತಾರೆ. ಮಹಾವಾಕ್ಯತೆ ಜಿಜ್ಞಾಸುಕು ಅಖಂಡ ಬ್ರಹ್ಮಕಾಬೋಧೋವೆ. ಈ ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ, ಜಿಜ್ಞಾಸು ಯಾರಿಗೆ ಅಂತಾರೆ? ಜ್ಞಾತ ಇಚ್ಛಂ ಜಿಜ್ಞಾಸು ಅಂದ್ರ ಏನು? ಹಂಗಂದ್ರೆ ಅಂದರೆ ಜ್ಞಾತ ಅಂದ್ರೆ ತಿಳಿದುಕೊಳ್ಳಬೇಕೆಂಬ ಇಚ್ಛೆ, ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ತೀವ್ರ ಇಚ್ಛೆ ಇದ್ದವನು ಈಗ ಅದಕ್ಕ ಜಿಜ್ಞಾಸುಕು ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ ಮತ್ ಸುಮ್ಮನೆ ಒಮ್ಮೆಲೆ ಅವಾಗ ಎಂದು ಈ ಶಾಸ್ತ್ರನು ಓಣಿಗೆ ಬಂದೇ ಇಲ್ಲ. ಅವಾಗ ಮಹಾವಾಕ್ಯ ಹೇಳ್ಬೇಕು ಅಂತ ಏನ್ ತಿಳಿದು ಹೌದಿಲ್ಲ. ಅದಕ್ಕೆ ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ, ಅದಕ್ಕ ಜಿಜ್ಞಾಸು ಅಂದ್ರೆ ಅವ ಮುಮುಕ್ಷು ಇನ್ನೂ ಕೆಳಗಿರ್ತಾನೆ, ಹೇಳ್ತಾನೆ. ಜಿಜ್ಞಾಸು ಅಂದ್ರೆ ಹೈದೇವ್. ಮುಮುಕ್ಷು ಹೈಸ್ಕೂಲ್ಗೆ ಇರ್ತಾನೆ, ಜಿಜ್ಞಾಸು ಕಾಲೇಜ್ಗೆ ಇರ್ತಾನೆ. ಶಾಸ್ತ್ರದಲ್ಲಿ ಅವರಿಗೆ ಈ ರೀತಿ ಇರ್ತದೆ. ಆದ್ದರಿಂದ ಜಿಜ್ಞಾಸುಗೆ ಅಖಂಡ ಬ್ರಹ್ಮಕ ಬೋಧೋವೆ. ಅಖಂಡ ಬ್ರಹ್ಮಕ ಬೋಧೋವೆ. ಅಖಂಡ ಅಂದ್ರ ಅಖಂಡ ಬ್ರಹ್ಮ ಅಂದ್ರೆ ಅಂದರೆ ಯಾಕಂದ್ರೆ ನನಗೆ ಗೊತ್ತಿರ್ತದೆ, ಎಲ್ಲಿ ತಿಳಿದಿಲ್ಲ, ಎಲ್ಲಿ ಗೊತ್ತಿಲ್ಲ ಅನ್ನೋದು ಹೌದಿಲ್ಲ. ಆದ್ದರಿಂದ ಅಖಂಡ, ಅಖಂಡ ಅಂದ್ರ ಖಂಡ ಇಲ್ಲ ಅಥವಾ ಭೇದ ಇಲ್ಲ. ಅಂದ್ರ ಇಲ್ಲಿ ಅಖಂಡ ಶಬ್ದಕ್ಕೆ ಅರ್ಥ ಏನಂದ್ರ ಪಂಚಭೇದಗಳ ಜೀವ ಈಶ್ವರ ಭೇದ, ಜೀವರ ಪರಸ್ಪರ ಭೇದ, ಜೀವ ಜಡ ಭೇದ, ಜಡ ಈಶ್ವರ ಭೇದ, ಜಡ ಭೇದ. ಈ ರೀತಿ 5 ಭೇದಗಳದಾವ. ಮೊದಲನೇದು ಹೆಡ್,
ಜೀವ ಈಶ್ವರ ಭೇದ, ಜೀವರ ಪರಸ್ಪರ ನೀ ಬೇರೆ ನಾ ಬೇರೆ, ಹೌದಲ್ಲ? ಆ ಜೀವರ ಪರಸ್ಪರ ಭೇದ, ಜೀವ ಜಡ ಭೇದ. ಅದು ಜೀವ ಚೇತನ ಐತಿ, ಇದು ಜಡ ಐತಿ. ಜೀವ ಜಡ ಭೇದ, ಜಡ ಭೇದ. ಜಡ ಭೇದ ಅಂದ್ರೆ ಈ ಗ್ರಂಥನು ಈ ಟೇಬಲ್, ಹೌದಲ್ಲ? ಇದೇ ಬೇರೆ ಇದೇ ಬೇರೆ, ಜಡ ಭೇದ. ಈ 5 ಪ್ರಕಾರದ ಭೇದಗಳು ಅಲ್ಲದೆ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತೇಳಿ ಛಾಂದೋಪನಿಷತ್ತಿನಲ್ಲಿ ಹೇಳಿದ ಪ್ರಕಾರ ಏಕಂ ಏವ ಅದ್ವಿತೀಯಂ, ಏಕಂ ಏವ ಅದ್ವಿತೀಯಂ ಪದಚ್ಛೇದ ಮಾಡಿದಾಗ ಸ್ವಗತ ಸಜಾತಿಯ ವಿಜಾತಿಯ ಭೇದರಹಿತವಾದದ್ದು. ಅಲ್ಲಿ 3 ಪ್ರಕಾರದ ಭೇದ, ಇಲ್ಲಿ 5 ಪ್ರಕಾರದ ಭೇದಗಳು. ಆ ಬ್ರಹ್ಮದಲ್ಲಿ ಜೀವೇಶ್ವರಾದಿ ಭೇದಗಳು 5 ಪ್ರಕಾರದ, ಸ್ವಗತ ಸಜಾತಿ ವಿಜಾತಿಯ ಭೇದಗಳು 3 ಪ್ರಕಾರದ ಭೇದಗಳು ಇಲ್ಲದಂತ ಬ್ರಹ್ಮ ಅಖಂಡ ಬ್ರಹ್ಮವೆನ್ನುತ್ತಾರೆ. ಅವಾಗ 8 ಎತ್ತಿನ ನೇಗಳ ಹೋಗ್ತಿದ್ರು ನಾವು ಸಣ್ಣವರಿದ್ದಾಗ. ಒಂದು ನೇಗಲ ಹೇಳಿಲಕ್ಕ 8 ಎತ್ತ, 2 ಎತ್ತಿನ ನೇಗಲೂ ಇದ್ದು. ಈಗ ಸದ್ಯ ಇಲ್ಲಿ ನಡೆದದ್ದು 8 ಎತ್ತಿನ ನೇಗಲ ಐತ. ಆದ್ದರಿಂದ ಅಖಂಡ ಬ್ರಹ್ಮಕ ಅಂದ್ರೆ ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ ಅಖಂಡ ಬ್ರಹ್ಮಕ ಆಗ್ಬೋದು. ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ ಏನಕ್ಕದ ಅಖಂಡ ಬ್ರಹ್ಮ, ಅಖಂಡ ಅಂದ್ರೆ ಪರಿಪೂರ್ಣವಾದದ್ದು. ಅದು ಅರ್ಥಾತ್ ಅದರಲ್ಲಿ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದು, ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದು ಅಂತ ಅಂದ್ರೇನು? ಕೇಳಿರಲ್ಲ, ದೇಶಕಾಲ ವಸ್ತು ಪರಿಚ್ಛೇದ ರಹಿತ ಅಂತ ಹೇಳಿ ಕೇಳಿರಿ. ಆದ್ರ ಅತ್ಯಂತ ಅಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ದೇಶ ಪರಿಚ್ಛೇದ ರಹಿತ ಯಾವ್ದಕ್ಕೆ ಅನ್ನಬೇಕು ಅಂತ ಅದ್ರ ಲಕ್ಷಣ ಸಂಸ್ಕೃತದಲ್ಲಿ. ಅತ್ಯಂತ ಅಭಾವ ಪ್ರತಿಯೋಗಿತ್ವ ಬರೀ ಕಮ್ ಹಿಯರ್. ಅತ್ಯಂತ ಅಭಾವ ಮ್ಯಾಲ್ ಕೊಡ್ರಿ. ಅತ್ಯಂತ ಅಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ದೇಶ ಪರಿಚ್ಛೇದ ರಹಿತ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಅತ್ಯಂತ ಅಭಾವಕ್ಕೆ ಯಾವುದು ಅಪ್ರತಿಯೋಗಿ ಆಗಿರ್ಬೇಕು. ಪ್ರತಿಯೋಗಿ ಅಂದ್ರೆ ಎದಕ್ಕಂತಾರೆ? ಅದರ ಏನು? ಯಶ್ಯ ಅಭಾವ ಅರ್ಥಕ್ಕೆ ಏನು ಪ್ರತಿಯೋಗಿ. ಯಾವುದರ ಅಭಾವ ನಾವು ಹೇಳ್ತೀವಿ ಆ ಅಭಾವ ಈ ದೇಹ ಹುಟ್ಟೋಕ್ಕಿಂತ ಮೊದಲು ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಏನಿದ್ದಿದ್ದಿಲ್ಲ? ಇದೇ. ಯಾವುದರ ಅಭಾವ ಹೇಳ್ತೀವಿ ನಾವು ಆ ಅಭಾವಕ್ಕೆ ಅದು ಇರ್ತದೆ ಈ ರೀತಿ. ಅದಕ್ಕಾಗಿ ಏನ್ ಹೇಳ್ತಿದ್ವಿ? ದೇಶ ಪರಿಚ್ಛೇದ ರಹಿತ ಹೇಳುವ ಅತ್ಯಂತ ಭಾವ ಪ್ರತಿಯೋಗಿ. ಅತ್ಯಂತ ಭಾವ. ಈಗ ವಾಯು ರೂಪಂ ನಾಸ್ತಿ, ವಾಯುವಿನಲ್ಲಿ ಏನಿಲ್ಲ? ರೂಪಿಲ್ಲ. ರೂಪದ ಅತ್ಯಂತ ಭಾವ, ಹೌದಾ? ಆ ವಾಯುವಿನಲ್ಲಿ ಇಲ್ಲ. ಅಂದ ಮೇಲೆ ಈ ರೀತಿ ಈ ಬ್ರಹ್ಮ ಏನೈತಲ್ಲ, ಯಾವ ದೇಶದಲ್ಲಿಯೂ ಅದರ ಅಭಾವ ಇಲ್ಲ. ಹೀಗೆ ಎಲ್ಲದರಲ್ಲಿಯೂ ಕೂಡ ಸರ್ವ ದೇಶಗಳಲ್ಲಿ ಅದು ಪರಿಪೂರ್ಣವಾಗಿ ತುಂಬಿದೆ. ಹೇಗೆ? ಆದ್ದರಿಂದ ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ. ಅದಕ್ಕ ಪ್ರಾಗ್ ಪ್ರಧ್ವಂಸಾಭಾವ ಪ್ರತಿಯೋಗಿತ್ವ ಕಾಲ ಪರಿಚ್ಛೇದ ರಹಿತ. ಅದಕ್ಕೆ ಪ್ರಾಗಭಾವ ಪ್ರಧ್ವಂಸಾಭಾವಗಳಿಗೆ ಅದು ಪ್ರತಿಯೋಗಿ ಆಗಿಲ್ಲ. ಈ ದೇಹ ಪ್ರಾಗಭಾವಕ್ಕೂ ಪ್ರಧ್ವಂಸಾಭಾವಕ್ಕೂ ಪ್ರತಿಯೋಗಿ ಇದೆ. ಇದು ಹುಟ್ಟಿದೆ, ಆದ್ದರಿಂದ ಪ್ರಾಗಭಾವಕ್ಕೆ ಪ್ರತಿಯೋಗಿ ಇದೆ. ಒಂದಿನ ಇದು ನಾಶ ಆಗಿ ಹೋಗ್ತದೆ, ಆದ್ದರಿಂದ ಪ್ರಧ್ವಂಸಾಭಾವಕ್ಕೂ ಪ್ರತಿಯೋಗಿ ಇದೆ. ಆ ಬ್ರಹ್ಮ ಅದು ಹುಟ್ಟಿಲ್ಲ, ಆದ್ದರಿಂದ ಅದಕ್ಕೆ ಪ್ರಾಗಭಾವಕ್ಕೆ ಅದು ಪ್ರತಿಯೋಗಿ ಇಲ್ಲ. ಅದು ನಾಶ ಆಗೋದಿಲ್ಲ, ಅದರಿಂದ ಪ್ರಧ್ವಂಸಾಭಾವಕ್ಕೂ ಪ್ರತಿಯೋಗಿ ಇಲ್ಲ. ಅದು ಪ್ರಾಗ್ ಪ್ರಧ್ವಂಸಾಭಾವ ಅಪ್ರತಿಯೋಗಿತ್ವ.
ಆದ್ದರಿಂದ ಅದು ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ದೇಶದಿಂದಲೂ ಅಂತಿಲ್ಲ, ವಸ್ತುವಿನಂತೆ ಅಂತಿಲ್ಲ. ಯಾಕಿಲ್ಲ? ಯು ಡೋಂಟ್ ನೋ. ಯಾಕಿಲ್ಲ ಅಂದರೆ ಅನ್ಯೋನ್ಯಾಭಾವ ಪ್ರತಿಯೋಗಿತ್ವ ವಸ್ತು ಪರಿಚ್ಛೇದ ರಹಿತ. ಸಂಸ್ಕೃತದಲ್ಲಿ ಅವು ಎಲ್ಲ ಲಕ್ಷಣಗಳದಾವ. ಹಿಂಗೆ ಅನ್ಯೋನ್ಯಾಭಾವ ಅಪ್ರತಿಯೋಗಿತ್ವ. ಹಾ, ಅನ್ಯೋನ್ಯಾಭಾವ. ಅನ್ಯೋನ್ಯಾಭಾವ ತಿಳ್ಕೊಂತಾರೆ ಅಂದ್ರ ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯಾಭಾವಕ್ಕೆ. ಹಾ, ಪರಸ್ಪರ ಅಂದ್ರೆ ಇದು ಮೊಬೈಲ್ ಅಲ್ಲ, ಇದು ಗ್ರಂಥ ಅಲ್ಲ, ಹೌದಲ್ಲ? ಮೊಬೈಲ್ ಗ್ರಂಥ ಅಲ್ಲ. ಪರಸ್ಪರ ನಿಷೇಧ ಮಾಡ್ತಾವ. ಆ ಮಧ್ಯದಲ್ಲಿ ಅನ್ಯೋನ್ಯ ಭಾವ, ಭೇದಕ್ಕೂ ಅನ್ಯೋನ್ಯ ಭಾವಕ್ಕೆ. ಗ್ರಂಥ ಅಂದ್ರೆ ಬೇರೆ, ಮೊಬೈಲ್ ಅಂದ್ರೆ ಬೇರೆ. ಭೇದಕ್ಕನ ಅನ್ಯೋನ್ಯ ಭಾವ ಅಂತಾರೆ. ಈ ರೀತಿ ಆ ಮೊಬೈಲ್ ಈ ಗ್ರಂಥದಲ್ಲಿಲ್ಲ, ಗ್ರಂಥ ಮೊಬೈಲ್ದಲ್ಲಿಲ್ಲ, ಆ ಬ್ರಹ್ಮ ಎಲ್ಲರಲ್ಲಿ ಇದೆ. ಅತ್ಯಂತ ಭಾವ. ಇದು ಅನ್ಯೋನ್ಯ ಭಾವ ಪ್ರತಿಯೋಗಿತ್ವ. ಪ್ರತಿಯೊಂದು ವಸ್ತುವಿನಲ್ಲಿ ಆ ಬ್ರಹ್ಮವು ತುಂಬಿಕೊಂಡಿದೆ. ಒಬ್ಬ ಮಹಾತ್ಮ ಬಂದಂತೆ, ಇಲ್ಲಿ ಒಬ್ಬ ಮಹಾತ್ಮ ಇದ್ದ ಮಠದ, ಅವ್ರ ಮಠಕ್ಕೆ ಅವ ಬಂದಾನೆ. ಬಂದ ಒಂದು ರೂಮ್ನಾಗ ಕೊಟ್ಟು ಕುಂತಿದ್ದವ. ಅವನು ಶಿಷ್ಯಾಗಿ ಹೇಳ್ದ, ಈ ಗಿಲಾಸ್ ತಗೊಂಡೋಗು, ಇದ್ರಾಗ ಬ್ರಹ್ಮಜ್ಞಾನ ತುಂಬಿಕೊಡ ಅಂತ ನಮ್ ಗುರುಗಳು ಹೇಳದ. ನಮ್ ಗಿಲಾಸ್ ತಗೊಂಡು ಹೋದ. ನಮ್ ಗುರುಗಳು ಈ ಗ್ಲಾಸ್ನಾಗ ಬ್ರಹ್ಮಜ್ಞಾನ ತುಂಬಿಕೊಡು ಅಂದಾರಿ. ಅವ್ರು ಅಂದ್ರತ, ನೀ ಖಾಲಿ ಗ್ಲಾಸ್ ತಗೊಂಡ್ಬಾರಪ್ಪ, ನಾ ತಂದು ಕೊಡ್ತೇನೆ ಅಂದ್ರು. ಖಾಲಿನ ತಿಳಿಯದು, ನೀವ್ ಹೋಗಪ್ಪ ಹೇಳವ್ರಿಗೆ. ಅಂದ್ರೆ ಖಾಲಿ ಗಿಲಾಸ್ ಐತೆ, ಮತ್ತೆ ಖಾಲಿ ಗಿಲಾಸ್ ತಗೊಂಡ್ಬಾರ. ಮುಗಿದ್ ಬಿಡ, ಅವೆಲ್ಲ ಪೂರ್ಣ ಜ್ಞಾನ ಐತೆ ಅವಂಗ. ಯಾಕೆ ಆ ಗ್ಲಾಸ್ನಾಗ ಮೊದಲೇ ಐತಿ, ಅದಕ್ಕೆ ಅದನ್ನ ಖಾಲಿ ಮಾಡ್ಕೊಂಡು ತಗೊಂಬಾರ. ಅಂದ್ರೆ ಸರ್ವ ವಸ್ತುಗಳಲ್ಲಿ ತುಂಬಿಕೊಂಡಿದೆ, ಅಣುರೇಣು ತಣಕಾಷ್ಟಗಳಲ್ಲೆಲ್ಲ ಪರಿಪೂರ್ಣವಾಗಿ ತುಂಬಿದೆ ಅನ್ನೋ ಜ್ಞಾನ ಅದ ನಮ್ಗೆ ಹೇಳಿದೆ. ಆದ್ದರಿಂದ ಈ ರೀತಿ ಅನ್ಯೋನ್ಯ ಭಾವ ಪ್ರತಿಯೋಗಿತ್ವ ವಸ್ತು ಪರಿಚ್ಛೇದ ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿ ಬ್ರಹ್ಮವಿದೆ. ಆದ್ದರಿಂದ ಅದಕ್ಕೆ ಅಖಂಡ ಅಂತಲೂ ಹೇಳಲ್ಪಡುತ್ತದೆ. ಅನೇಕ ರೀತಿಯಿಂದ ತಿಳಿದುಕೊಳ್ಳುವ ಎಲ್ಲಾ ತಿಳುವಳಿಕೆ ಆಗ್ಬೇಕಲ್ಲ ಅವಂಗೆ. ಅಖಂಡ ಬ್ರಹ್ಮ का बोध होवे, ऐसा ईश्वर का अनादि तात्पर्य. ಅವನಿಗೆ ಯಾರ ಮಹಾವಾಕ್ಯದಿಂದ ಜಿಜ್ಞಾಸುವಿಗೆ ಅಖಂಡ ಬ್ರಹ್ಮದ ಜ್ಞಾನ ಆಗಲಿ ಅಂತ ಈಶ್ವರನ ಅನಾದಿ ತಾತ್ಪರ್ಯ ಇದೆ. ಯಾತೆ ನಿರುಢ ಲಕ್ಷಣ ಆದ್ದರಿಂದ ಇದಕ್ಕ ನಿರುಢ ಲಕ್ಷಣ ಅಂತ ಹೇಳಲ್ಪಡುತ್ತದೆ. ಪ್ರಯೋಜನವತಿ ನೈ, ಒಂದು ಕಡೆಗೆ ಆ ನಕಾಶಿಯಲ್ಲಿ ಎರಡು ಕಡೆಗೆ ಪಟ್ಟಂತೆಲ್ಲ ಪ್ರಯೋಜನವತಿ ಲಕ್ಷಣ, ನಿರೂಢ ಲಕ್ಷಣ ಅಂತೇಳಿ ಪ್ರತಿಯೊಂದು ಏನದಾವಲ್ಲ, ಅವು ಜಹತ್ ಅಜಹತ್ ಭಾಗತ್ಯಾಗ ಅಂತ ಏನದಾವಲ್ಲ, ಅವು ಪ್ರತಿಯೊಂದು ಮತ್ತ ಅವು ಪ್ರಯೋಜನವತಿ. ನಕಾಶಿ ಎಲ್ಲರಿಗೂ ಕೊಟ್ಟೇವಲ್ಲ, ಹೌದಿಲ್ಲ? ಅಂದ್ರ ಅಲ್ಲಿ ಅವು ಪ್ರಯೋಜನವತಿ ನಿರುಢ ಲಕ್ಷಣ. ಜಹತ್ ಲಕ್ಷಣನು ಪ್ರಯೋಜನವತಿ ನಿರುಢ ಲಕ್ಷಣ ಐತಿ, ಅಜಹತ್ನು ಪ್ರಯೋಜನವತಿ ನಿರುಢ ಲಕ್ಷಣ. ಹಿಂಗೆ ಇನ್ನ ಆದ್ದರಿಂದ ಇಲ್ಲೇನೆ ಅದು ಪ್ರಯೋಜನವತಿ ಲಕ್ಷಣ ಅಲ್ಲ, ಪ್ರಯೋಜನವತಿ ನಿರುಢತ ಕಡೆಗೆ ಎರಡು ಬಂದಾವ. ಅವು ಎರಡರಲ್ಲಿ ಪ್ರಯೋಜನವತಿ ಲಕ್ಷಣ ಸಂಭವಿಸುತ್ತೆ, ನಿರುಢ ಲಕ್ಷಣ ಸಂಭವಿಸುತ್ತದೆ. ಅಂದ್ರ ನಿರುಢ ಲಕ್ಷಣ ಸಂಭವಿಸುತ್ತದೆ, ಪ್ರಯೋಜನವತಿ ಲಕ್ಷಣ ಸಂಭವಿಸುವುದಿಲ್ಲ. ಎಲ್ಲಿ? ಮಹಾವಾಕ್ಯದಲ್ಲಿ. ಯಹ ಇವತ್ತು ಬಹಳ ಡೀಪ್ ಹೋಗ್ಲಾಗ್ತೇನೆ ಇವತ್ತು. ಯಾಕಂದ್ರೆ ನರಬ್ಯಾನಿಗೆ ಹೆಚ್ಚಾಗೈತೆ, ಶಾಸ್ತ್ರನೂ ಹೆಚ್ಚಿಗೆ. ಇನ್ನ ಈಗ 134ನೇ ಅಂಕದಿಂದ ಐಸಿ ಶಂಕ ಹೋವೆ. ಈಗ ಒಂದು ಸಂಶಯ, ಶಂಕ ಅಂದ್ರೆ ಸಂಶಯ ಮಾಡ್ತಾರೆ.
ಏನ ಸಂಶಯ ಮಾಡ್ತಾರೆ ಅಂದ್ರ ಈ ಶಾಸ್ತ್ರ ಹೇಳುವಾಗ ಆ ನಡೆದ ನೋವು ಏನೈತಲ್ಲ ಅದು ಎಲ್ಲಿ ಹೋಗಿರ್ತೈತೆ ಗೊತ್ತೇ ಇಲ್ಲ ಹಿಂಗ ಶರೀರ ಮರ್ತಿರ್ತೇವೆ ಅವಾಗ ಹೆಂಗ್ ಪೂರ್ಣ ವೃತ್ತಿ ಈ ಕಡೆ ಬಂದ್ಬಿಟ್ಟಿರ್ತೇವೆ ಆ 134ನೇ ಅಂಕದಿಂದ ಸಂಶಯ ಶಂಕ ಮಾಡುತ್ತಾರೆ. ವಾಚ್ಯಾರ್ಥ का लक्ष्य चेतन में संबंध माने तो ಈಗ ವಾಚ್ಯಾರ್ಥದು ಲಕ್ಷ್ಯಾರ್ಥದು ಏನ್ ಭಿನ್ನಪಡಿಸಿದ ಮಾಡೇವಲ್ಲ ಅಲ್ಲಿ ಆ ವಾಚ್ಯಾರ್ಥಕ್ಕೂ ಲಕ್ಷ್ಯಾರ್ಥಕ್ಕೂ ಸಂಬಂಧ ಐತೆ ಇಲ್ಲ ಅಲ್ಲಿ ಸಂಬಂಧವನ್ನು ನೀವು ಹೇಳಿದರೆ ಅಲ್ಲಿ तो माने तो लक्ष्यार्थ से लक्ष्यार्थ में असंगता की हानि होती. ಲಕ್ಷ್ಯಾರ್ಥದಲ್ಲಿ ಅಸಂಗತ ಅಂತ ಹೇಳಿ ಅನ್ನೋದು ಹಾನಿ ಆಗ್ತೈತೆ. ಇದು ಅಸಂಗತ ಅಂತ ಎಲ್ಲಿ ಐತಿ ಅದು ಹಾನಿ ಆಗ್ಲಕ್ಕ ಅಂತ ಕೇಳಿದ್ರೆ ಅದು ಬೃಹದಾರಣ್ಯಕ ಹೇಳಿದ ಅಂದ್ರ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ 4ನೇ ಅಧ್ಯಾಯ 3ನೇ ಬ್ರಾಹ್ಮಣದ 15ನೇ ಮಂತ್ರದಲ್ಲಿ ಅದು ಏನಂತ ಅಸಂಗೋ ಹೇಯಂ ಪುರುಷ ಅಂತೇಳಿ ಬೃಹದ್ವತ್ವ ಎಷ್ಟು ಉಪನಿಷತ್ ಅದಾವಲ್ಲ ಅವು ಎಲ್ಲವುಗಳಲ್ಲಿ ಇದು ದೊಡ್ಡ ಬೃಹದಾರಣ್ಯಕ ಉಪನಿಷತ್ ಅದ್ರಾಗ ಬಂದವರು ಅಸಂಗೋ ಹೇಯಂ ಪುರುಷ ಅಂತೇಳಿ ಆ ಉಪನಿಷತ್ತು ಹೇಳಿದ್ದಕ್ಕೆ ಬಾಧ ಸಂಬಂಧ ಒಪ್ಪಿದರೆ ಅಸಂಗತ ಹೇಳ್ತೈತೆ ಆತ್ಮ ಅಸಂಗದ ಆಟ ಅಂದ್ರೆ ಅದಕ್ಕೆ ನೀವು ಅಲ್ಲಿ ಏನೈತಿ ಸಂಬಂಧ ಒಪ್ಪಿದಿರಿ ಅಂದ್ರೆ ಆ ಶ್ರುತಿ ಅಸಂಗತ ಹೇಳಿದ್ದಕ್ಕೆ ಬಾಧ ಬರ್ತೈತಿ. ಏನ್ ಸಂಬಂಧನೇ ಮಾನೇತು ಅದಕ್ಕೆ ಸಂಬಂಧ ಒಪ್ಪುದಿಲ್ಲ ಅಲ್ಲಿ ಶ್ರುತಿಗೆ ವಿರೋಧಕ್ಕಂತ ಸಂಬಂಧ ಒಪ್ಪುದಿಲ್ಲ ಅಂದ್ರೆ ಲಕ್ಷಣ ಮನೆ ಲಕ್ಷಣ ಸಂಭವಿಸಂಗಿಲ್ಲ. ಯಾಕಂದ್ರೆ ಶಕ್ಯ ಸಂಬಂಧಕ್ಕೂ ಲಕ್ಷಣ ಬೌದ್ಧ ಸಂಬಂಧಕ್ಕೂ ಲಕ್ಷಣ ಅಂತಾರೆ. ಶಕ್ಯಕ್ಕೆ ಸಂಬಂಧವಾದದ್ದ ಶಕ್ಯ ಸಂಬಂಧ ಲಕ್ಷಣ ಅಂತೇಳಿ ಮಾಡ್ತಾನಂತೆ. ಅಂದ್ರ ಶಕ್ಯ ಸಂಬಂಧವು ಲಕ್ಷಣ ಹೌದಿಲ್ಲ. ಅಂದ್ರ ಈಗ ಅಲ್ಲಿ ನಮಗ ಅರ್ಥ ಸಂಭವಿಸಬೇಕಾದ್ರೆ ಅಲ್ಲಿ ಲಕ್ಷಣ ಆಗ್ಬೇಕಂದ್ರ ಅದಿಲ್ಲ ಅದು ಶಕ್ಯ ಸಂಬಂಧ. ಶಕ್ಯ ಅಂದ್ರು ವಾಚ್ಯ ಅಂದ್ರು ಒಂದೇ. ವಾಚ್ಯಕ್ಕೆ ಅಥವಾ ಶಕ್ಯಕ್ಕೆ ಸಂಬಂಧವಾದದ್ದ ಲಕ್ಷಣ ಇರ್ತದೆ ಅದಿಲ್ಲ. ಅಂದ್ರ ಸಂಬಂಧ ಒಪ್ಪಲಿಲ್ಲ ಅಂತಂದ್ರ ಏನಾಕತಿ ಅಲ್ಲಿ ಲಕ್ಷಣ ಸಂಭವಿಸಂಗಿಲ್ಲ. ವಾಚ್ಯಾರ್ಥದ ಸಂಬಂಧ ನೀವು ಒಪ್ಪಲಿಲ್ಲ. ಸಂಬಂಧ ಒಪ್ಪಿದರೆ ವಾಚಾರ್ಥದ್ದು ಲಕ್ಷ್ಯಾರ್ಥದೊಡನೆ ಸಂಬಂಧ ಒಪ್ಪಿದರೆ ಅಸಂಗತೆ ಅಸಂಗೋ ಹೇಯಂ ಪುರುಷ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳಿದ್ದು ಬೃಹದಾಕತೆ. ಅದಕ್ಕ ಮತ್ತೇನ ಸಂಬಂಧ ಬಿಡ್ಬೇಕಾಗಿಲ್ಲ. ಸಂಬಂಧ ಬಿಡ್ತೀಯ ಸಂಬಂಧ ನೈ ಮಾನೇತು ಲಕ್ಷಣ ಬನೇನೆ ಲಕ್ಷಣ ಸಂಭವಿಸಂಗಿಲ್ಲ. ಯಾಕಂದ್ರ ಶಕ್ಯ ಸಂಬಂಧಕ್ಕೂ ಅಥವಾ ಬೌದ್ಧ ಸಂಬಂಧಕ್ಕೂ ಲಕ್ಷಣ ಕೈ ಸೊ ಅಸಂಗವೇ ಸಂಭವೇನೆ ಅದು ಅಸಂಗದಲ್ಲಿ ಸಂಭವಿಸುವುದಿಲ್ಲ. ತಿಳಿತಾನೆ ಇಲ್ಲ ತಿಳಿದಂಗ ಅರ್ಧಂಬರ್ಧ ಆಗೈತಿ. ಯಾಕಂದ್ರೆ ಮುಖ ಹೇಳ್ತೈತೆ ನನಗೆ ಅರ್ಧಂಬರ್ಧ ಆಗಿರ್ತೈತೆ. ಅಂದರೆ ಈಗ ಅದ ನೀವು ಬರೋಬರಿ ತಿಳ್ಬೇಕಂದ್ರೆ ಈಗ ಒಬ್ಬ ಅದಕ್ಕೆ ಹೇಳಿಲ್ಲ ಇವತ್ತು ಭಾಳ ಡೀಪ ಹೋಗೋಣ ಹೋಗ್ತೇನೆ ಅಂತ. ಅಂದರೆ ನಾವು ಹೋಗ್ಲಾಕತ್ತಿದ್ವಿ. ಹೋಗ್ಲಾಕತ್ತಿದಾಗ
ಅವೊಬ್ಬ ನಮ್ಮ ಪ್ರಿಯ ಭಕ್ತ ಯಪ್ಪ ನಮ್ಮ ಮನೆಗಿಟ್ಟು ಬಂದ್ ಹೋಗ್ರಿ ಅಂದ. ಮಾರೇ ಎಲ್ಲಿಪ್ಪ ಬೇಡ, ಈಗ ನಮ್ಗೆ ಟೈಮ್ ಇಲ್ಲ, ಹೋಗ್ಬೇಡ ಬೇಡ. ದೂರ ಇಲ್ರಿ, ಈ ರೋಡ್ ಐತೆ, ಇದು ರೋಡ್, ಈ ರೋಡ್ ಮೇಲೆ ಐತಿ ನಮ್ಮ ಮನಿ, ಬಾಳ ದೂರ ಏನ್ ಹೋಗೋದಿಲ್ಲ, ಇಲ್ಲೇ ಮಗ್ಲ ರೋಡ್ ಐತಿಲ್ಲ, ಈ ರೋಡ್ ಮೇಲೆ ಐತಿ, ಬಾಳ ಒಳಗ ಎಲ್ಲಿ ಇಲ್ಲ ಅಂತ ಅಂದ. ಅಣ್ಣ ನಾವು ವಾದಿವಿ, ಆದ್ರ ರೋಡ್ ಮೇಲೆ ಮೋಟರ್ ಗಾಡಿ ತಿರ್ಗಾಡ್ತಾವು, ಇವನು ಮನಿ ರೋಡ್ ಮೇಲೆ ಹೆಂಗಿರ್ತತಿ? ಅರ್ಥರ ಸಂಭವಿಸುವಲ್ಲ, ರೋಡ್ ಮೇಲೆ ಐತ ಹೇಳ್ಯಾರವ, ಹೌದಿಲ್ಲ? ಆ ಅದಕ್ಕ ಎಲ್ಲಿ ನೇಮ ಐತಿ ಏನ್ ಕಾಯ್ದ, ಎಲ್ಲಿ ಅರ್ಥವು ಸಂಭವಿಸುವುದಿಲ್ಲವೋ ಅವ್ ಹೇಳಿದ್ದಂಗೆ ಸುಳ್ಳೇನು? ಸುಳ್ಳಲ್ಲ, ಅವ್ ಹೇಳಿದ ಖರೇನ. ಆದ್ರೆ ಎಲ್ಲಾರ ಸಂಭವಿಸ್ಬಾರ್ದು, ಮೋಟರ್ ಗಾಡಿ ತಿರ್ಗಾಡಲ್ಲಿ ಮನೆಯಾರ ಸಂಭವಿಸ್ಬಾರ್ದು. ಅದಕ್ಕೇನ್ ಮಾಡಿ ಈ ರೀತಿ ಎಲ್ಲಿ ಅರ್ಥವು ಸಂಭವಿಸುವುದಿಲ್ಲವೋ ಅಂತ ಸ್ಥಾನದಲ್ಲಿ ಲಕ್ಷಣ ಮಾಡಬೇಕು ಅಂತ ನೇಮ್ ಹಾಕೈತಾರೆ ಶಾಸ್ತ್ರ. ಲಕ್ಷಣ ಮಾಡ ಅಂದ್ರ ಶಕ್ಯ, ಎಲ್ಲಿ ಅವ ಹೇಳಿ ರೋಡ್ ಮೇಲೆ ಅಂದಾಗ ರೋಡ್ ಶಕ್ಯ ಆಯ್ತು, ಶಕ್ಯ ಆಯ್ತು, ಶಕ್ಯ ಅರ್ಥದಿಂದ ಸಂಭವಿಸಬಲ್ದು. ಅಲ್ಲಿ ಮೋಟರ್ ಗಾಡಿ ಇರ್ತಾವ, ಮನೆ ಇರೋದು ಸಂಭವಿಸಿಲ್ಲ, ಶಕ್ಯ ಸಂಬಂಧ ಲಕ್ಷಣ. ರೋಡ್ ಮಗ್ಗಲಿಗೆ ತಿಳ್ಕೊ, ಆ ರೋಡಿಗೆ ಹಚ್ಚಿ ಶಕ್ಯ ಸಂಬಂಧ, ರೋಡ್ ಮಗ್ಗಲಿಗೆ, ಹೌದಿಲ್ಲ? ಅದಕ್ಕೆ ಅದಕ್ಕೆ ಇಲ್ಲಿ ಲಕ್ಷಣ ಅಂತಕ್ಕಂಥದ್ದು ಏನೈತಲ್ಲ, ಸಂಬಂಧ ನೈಮ, ಅಲ್ಲಿ ಸಂಬಂಧ ಒಪ್ಪಿದರೆ ಅಸಂಗತೆ ಹಾನಿ ಮಾಡತ್ತೆ ಅಂತ ಹೇಳಿದೆ. ಈಗ ಸಂಬಂಧ ಒಪ್ಪ ಬಿಟ್ರೆ ಲಕ್ಷಣ ಸಂಭವಿಸಂಗಿಲ್ಲ. ಆದ್ದರಿಂದ ಏನ ಲಕ್ಷಣ ಬಿಡ್ತೀರೋ ಏನ ಸಂಬಂಧ ಬಿಡ್ತೀರೋ? ಉಭಯರಜ್ಜುಪಾಸನೆ ಅಂತಾರೆ, ಎರಡೂ ಕಡೆ. ಈಗ ಕುತ್ತಿಗೆ ಹಗ್ಗ ಹಚ್ಚಿ ಈ ಕಡೆ ಒಬ್ಬ ಹಿಡ್ದಾನೆ, ಈ ಕಡೆ ಒಬ್ಬ ಹಿಡ್ದಾನೆ, ಇವು ಜಗ್ಗಿದ್ರು ಸಾಯತೈತಿ, ಅವನ್ ಜಗ್ಗಿದ್ರು ಸಾಯತೈತಿ. ಉಭಯರಜ್ಜುಪಾಸನೆ ಅಂತಾರೆ ಅದಕ್ಕೆ. ಹಂಗ ಸಂಬಂಧ ಒಪ್ಪಿದರೆ ಅಸಂಗತೆ ಹಾನಿ ಬರ್ತೈತಿ, ಸಂಬಂಧ ಒಪ್ಪನಿಲ್ಲ ಲಕ್ಷಣ ಸಂಬಂಧ, ಲಕ್ಷಣ ಸಂಬಂಧ ಇಡ್ತೀವಿಲ್ಲ ಅಂತ ಮಹಾವಾಕ್ಯದ ಧ್ಯಾನ ಆಗುವುದಿಲ್ಲ. ಅದಕ್ಕೇನ್ ಮಾಡ್ತೀರಿ? ಅದ್ ಕೇಳ್ಯಾರ. ಈಗ ಆದ್ದರಿಂದ ಈಗ ಮನಿ ಹಾದಿ ಮೇಲೆ ಅನ್ನೋದು ದೊಡ್ಡ ಕೊಟ್ಟ ಮೇಲೆ ತಿಳಿತಲ್ಲ, ಆ ರೋಡಿಗೆ ಹೆಚ್ಚೆ ಐತೆ ಮನಿ. ಹಿಂಗದ ಲಕ್ಷಣದಿಂದ ಲಕ್ಷಣ ಪರಂಪರಾ ಸಂಬಂಧ ಇರ್ತೈತಿ, ಹೇಳ್ತಾನೆ. ಆದ್ದರಿಂದ ಅಲ್ಲಿ ಎಲ್ಲಿ ಸಾಕ್ಷಾತ್ ಸಂಬಂಧ ಶಕ್ತಿ ವೃತ್ತಿ ಇರ್ತೈತಿ, ಅದು ಸಂಭವಿಸಿದ್ರೆ ಲಕ್ಷಣ ಮಾಡು, ಶಕ್ತಿ ಸಂಬಂಧ ರೋಡ್ ಮಗ್ಗಲಿಗೆ ಐತೆ ತಿಳ್ಕೊ. ಹಿಂಗ ಶಕ್ಯ ಸಂಬಂಧಕ್ಕೂ ಅಥವಾ ಬೋಧಿ ಸಂಬಂಧಕ್ಕೂ ಲಕ್ಷಣಕ್ಕೆ ಅಸಂಗಮೇ ಸಂಭವೇನೆ, ಅದು ಅಸಂಗದಲ್ಲಿ ಸಂಭವಿಸೋದಿಲ್ಲ. ಅದಕ್ಕ ಎರಡು ರೀತಿಯಿಂದ ಮತ್ತೇನ್ ಮಾಡ್ತೀರಿ ನೀವು? ಸಂಬಂಧ ಬಿಡ್ತೀರೋ ಏನ ಲಕ್ಷಣ ಮಾಡೋದು ಬಿಡ್ತೀರೋ? ಎರಡು ಕಡೆ ಅದ್ ಶಂಕಾ ಮಾಡ್ಯಾನ. ಅದಕ್ಕ ಈಗ 135ನೇ ಅಂಕದಿಂದ ಸಮಾಧಾನ ಹೇಳ್ತಾರೆ. ये समाधान है. ಇನ್ನು ನಾವು ಈಗ ಲಿಂಗ್ಸೂರ್ಕ್ ಹೋಗ್ಬೇಕ, ಅಲ್ಲಿ 2 ಮಠಗಳ ಕಾರ್ಯಕ್ರಮ ಈಗ. ಆದ್ರೂ ಪರವಾಗಿಲ್ಲ, ನಮ್ಮ ಡ್ಯೂಟಿ ನಾವು ಬಜಾಸೆ ಹೋಗ್ತೀವಿ, ಪರವಾಗಿಲ್ಲ. ಯಾಕಂದ್ರೆ ಇಟ್ ಈಸ್ ಯುವರ್ ಡ್ಯೂಟಿ. ಅದಕ್ಕಾಗಿ ಇವತ್ತು ಹೋಗೋದ್ರಿಂದ ಮುಂಚೆನೆ ಶಾಸ್ತ್ರ ಹೇಳೇ ಹೋಗೋಣ. ಅದಕ್ಕೆ ಸಮಾಧಾನ ಹೇಳ್ತಾರೆ ಇಲ್ಲಿ 135ನೇ ಅಂಕ. ಮಂಕ್ ಯಾಕೆ ಹೇಳ್ತಿರ್ತಾನೆ? ನಿಮ್ಗೆ ದಡಗನ ಅಲ್ಲೇ ಬಳ್ಳಿರ್ಬೇಕು, ಅಲ್ಲಿಂದ ಶುರು ಆಕೈತೆ ಅಂತ. ಮತ್ತೆ ಹೇಳಿದಂದ್ರೆ ಒಮ್ಮೊಬ್ರು ಅಲ್ಲಿ ಬಳ್ಳಿ ಕೂತ್ಕೊಂಡ್ರೆ ಸಿಗುದಿಲ್ಲ,
ಆದ್ರೆ ನಾ ಹೇಳ್ಕೊತ ಹೋಗ್ತಿರ್ತೇನೆ, ಅವ ಅದನ್ನ ಹುಡುಕಾಡ್ಕೊಂಡಿರ್ತಾನ. ಹಿಂಗಾಗಿ ತಾಳಮೇಳ ತಪ್ಪೈತೆ. ಏನ್ ಹೇಳಿದ್ರು ಏನೋ ಆಗ್ಬಿಡ್ತೈತೆ, ಯಾಕಂದ್ರೆ ಆ ಕಡೆ ಹೋಗಿರ್ತೈತೆ. ಹೇಗ್ ಅದಕ್ಕೆ 135ನೇ ಅಂಕದಿಂದ ಸಮಾಧಾನ ಹೇಳ್ತಾರೆ. वाच्यार्थ में चेतन और जड़ दो भाग है. ವಾಚ್ಯಾರ್ಥ ಏನದ, ಆ ವಾಚ್ಯಾರ್ಥದಲ್ಲಿ ಒಂದು ಚೇತನ ಭಾಗ, ಇನ್ನೊಂದು ಜಡ ಭಾಗ ಇರ್ತದೆ, ಹೌದಿಲ್ಲ? ಅದನ್ನೇ ನಾವು ಭಾಗತ್ಯಾಗ ಲಕ್ಷಣದಿಂದ ಬೆನ್ಪಡುತ್ತಿರ್ತೇವೆ. ಆದ್ದರಿಂದ ಚೇತನ ಭಾಗಕ್ಕ ಲಕ್ಷ್ಯ ಚೇತನ ಸೇ ತಾದಾತ್ಮ ಸಂಬಂಧ. ಆ ಚೇತನ ಭಾಗ ಜಡ ಭಾಗ ಎರಡದಾವು ವಾಚ್ಯಾರ್ಥದಲ್ಲಿ. ಆ ಚೇತನ ಭಾಗದ ಏನೈತಿ ಲಕ್ಷ್ಯಾರ್ಥದಲ್ಲಿ ತಾದಾತ್ಮ ಸಂಬಂಧ. ಆ ಲಕ್ಷ್ಯಾರ್ಥದೊಡನೆ ತಾದಾತ್ಮ ಸಂಬಂಧ ಅಂದ್ರ ತದೇವ ಆತ್ಮಾನಂ ಸ್ವರೂಪಯಸ್ಯ ಸ ತಾದಾತ್ಮ. ಈ ಸಂಬಂಧ ಹಚ್ಬೇಕಾರೆ ಲಕ್ಷಣ ಇದನ್ನ ಹಚ್ಬೇಕಾರೆ. ಹೆಂಗ ಕನ್ನಡದಾಗ ಅರ್ಥ ಏನಾಗ್ತದೆ? ಅದು ನಾವು ಹೆಚ್ಚು ಸಂಸ್ಕೃತ ಅದಾವ, ಆದ್ರೂ ಕನ್ನಡ ಹೇಳ್ತೇವೆ. ಕನ್ನಡ ಹೇಳಿದ್ರೆ ತಿಳಿದೆ. ತದೇವ ಆತ್ಮಾನಂ ಸ್ವರೂಪಯಸ್ಯ ಸ ತಾದಾತ್ಮ ಅಂತಂದ್ರೆ ಸ್ವರೂಪ ಅಂದ್ರೆ ತನ್ನ ಆತ್ಮ ಸ್ವರೂಪ, ಬ್ರಹ್ಮ ಸ್ವರೂಪ, ಇವು ಆ ಚೇತನ ಒಂದ ಇರ್ತದೆ. ಹಿಂಗದ ಅದು ಅಭೇದ ಸಂಬಂಧಕ್ಕೂ ತಾದಾತ್ಮ ಸಂಬಂಧನ ಅಂತಾರೆ. ಕಲ್ಪಿತ ಭೇದ ವಾಸ್ತವ ಅಭೇದಕ್ಕೂ ತಾದಾತ್ಮ ಸಂಬಂಧ ಅಂತಾರೆ. ಲಕ್ಷಣಗಳೆಲ್ಲ ಇವು ಹೇಗ. ಆದ್ದರಿಂದ ಚೇತನ ಒಂದ ಅಭೇದ ಸಂಬಂಧ ಆಕೈತಿ. ಆದ್ದರಿಂದ ಇಲ್ಲಿಂದ ಚೇತನ ಭಾಗ, ಆ ಚೇತನದೊಡನೆ ಅಭೇದ ಸಂಬಂಧ ಐತಿ. ಅದಕ್ಕೆ ಸಂಬಂಧ ಹೇಳಿವಂತ ತಾದಾತ್ಮ ಸಂಬಂಧ ಹಚ್ತೇವಲ್ಲಿ ನಾವು. ಹೆಂಗ್ ಏನು ಚೇತನ ಭಾಗದ್ದು ಲಕ್ಷ್ಯಾರ್ಥದೊಡನೆ ತಾದಾತ್ಮ ಸಂಬಂಧವಿರುತ್ತದೆ. ಸಕಲ ಪದಾರ್ಥನಕ ಸ್ವರೂಪಮೇ ತಾದಾತ್ಮ ಸಂಬಂಧವೇ. ಎಲ್ಲ ಪದಾರ್ಥಗಳು ಸ್ವರೂಪದಲ್ಲಿ ತಾದಾತ್ಮ ಸಂಬಂಧ. ಅಂದ್ರ ನಿಂದು ನಿನ್ನಲ್ಲಿ, ನಂದು ನನ್ನಲ್ಲಿ. ಹೀಗೆ ವಾಚ್ಯ ಭಾಗ ಚೇತನಕ ಸ್ವರೂಪಿ ಲಕ್ಷ್ಯ ಚೇತನ. ವಾಚ್ಯ ಭಾಗದಲ್ಲಿ ಇರ್ತಕ್ಕಂಥ ಚೇತನದ ಭಾಗದ ಸ್ವರೂಪವೇ ಲಕ್ಷ್ಯ ಚೇತನ. ಅದು ಆ ವಾಚ್ಯದಲ್ಲಿ ಇರ್ತಕ್ಕಂಥ ಚೇತನ ಭಾಗ ಏನೈತಿಲ್ಲ, ಆ ಚೇತನಕ್ಕೂ ಲಕ್ಷ್ಯಾರ್ಥಕ್ಕೂ ಒಂದಾದ ಅದೇ ಲಕ್ಷ್ಯಾರ್ಥ ಹೇಳಲ್ಪಡದಲ್ಲಿ ಭಾಗತ್ಯಾಗ ಮಾಡಿದಾಗ. ಹೇಗೆ ಯಾತಿ ವಾಚ್ಯಮೇ ಚೇತನ ಭಾಗ ಲಕ್ಷ್ಯ ಚೇತನವೇ ತಾದಾತ್ಮ ಸಂಬಂಧ. ಆದ್ದರಿಂದ ಅಲ್ಲಿ ವಾಚ್ಯ ಭಾಗದಲ್ಲಿರ್ತಕ್ಕಂಥ ಚೇತನಕ್ಕೂ ಲಕ್ಷ್ಯಾರ್ಥಕ್ಕೂ ತಾದಾತ್ಮ ಸಂಬಂಧ. ಚೇತನದಲ್ಲಿ ಅಭೇದ ಸಂಬಂಧ, ತಾದಾತ್ಮ ಸಂಬಂಧ ಅಂತ ಹೇಳಿದ್ರು. ಏನು ಎರಡನೇ ವಾಚ್ಯಮೇ ಜಡ ಭಾಗ. ಮತ್ತಿನ್ನ ಅಲ್ಲಿ ವಾಚ್ಯದಲ್ಲಿ ಒಂದು ಜಡ ಭಾಗ, ಒಂದು ಚೇತನ ಭಾಗ ನಾವು ಹೇಳಿವಿ. ಈ ಚೇತನ ಭಾಗದ ಹೇಳಿವಿ. ಏನು ಜಡ ಭಾಗದ ಆ ವಾಚ್ಯ ಭಾಗದಲ್ಲಿ ಏನು ಜಡ ಐತೆ, ಜಡ ಭಾಗ, ಅದರದ್ದು ಏನ್ ಮಾಡ್ತೀರಿ ಸಂಬಂಧ ಅಂತ ಕೇಳಿದರೆ ಲಕ್ಷ್ಯ ಚೇತನವೇ ಅಧಿಷ್ಠಾಂತ ಸಂಬಂಧ. ಆ ಲಕ್ಷ್ಯ ಚೇತನಕ್ಕೂ ಮತ್ತು ಆ ಜಡ ವಸ್ತುವಿಗೂ ಅಧಿಷ್ಠಾನತ ಸಂಬಂಧ ಹಚ್ತೇವಲ್ಲಿ ನಾವು. ಆದ್ದರಿಂದ ಅಧಿಷ್ಠಾನ ಅಂದ್ರೆ ಅಧಿಷ್ಠಾನದ ಲಕ್ಷಣ ಏನ ಅಂತ. ಅಧಿಷ್ಠಾನ ಅಂದ್ರೆ ನಾ ಅದ್ರ ಅರ್ಥ ಕೇಳಿಲ್ಲ. ಅದ್ರ ಏನ್ ಕೇಳಿದ್ರು ಲಕ್ಷಣನೇ ಕೇಳ್ತಿರ್ತೇನೆ ನಾನು. ಈಗ ಅಂದ್ರೆ ಲಕ್ಷಣ ಏನು ಅಂತ. ನಿರ್ವಿಕಾರ ಉಪಚೇತ ಹೋವೆ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯ. ತಾನು ನಿರ್ವಿಕಾರ ಸ್ವರೂಪದಿಂದ ಎದ್ದು ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಯಾವ್ದು ಆಶ್ರಯವಾಗಿರುವುದು. ಎರಡು ಪದಗಳದಾವ. ಒಂದು ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರಬೇಕು, ಅದಕ್ಕೆ ಅಧಿಷ್ಠಾನ ಇರಬೇಕು. ಅಂದರೆ ಇದು ಪದಕೃತಿ ಮಾಡಿ ಲಕ್ಷಣ ಮಾಡ್ಬೇಕು. ಯಾಕಂದ್ರೆ ನಹಿ ಪ್ರತಿಜ್ಞೆ ಮಾತ್ರ ಏನೋ ವಸ್ತು ಸಿದ್ಧಿಗಿಂತೂ ಲಕ್ಷಣ ಪ್ರಮಾಣ. ಸಂಸ್ಕೃತದಲ್ಲಿ ಏನ್ ಹೇಳ್ತದ ಅಂದ್ರೆ ಬರೇ ನಾನು ಬಾಯಿಗೆ ಏನ್ ಬರ್ತೈತೆ ಅದನ್ನ ಹೇಳ್ಕೊತ ಹೋಗ್ತೇನಂದ್ರೆ ನಡೆಯಿರಂಗ. ಯಾವ ವಸ್ತುವಿನ ಯಾವ ವಿಷಯದ ಬಗ್ಗೆ ನೀ ಹೇಳಾಮದಿ
ಅದರ ಲಕ್ಷಣ ಏನು? ಆ ನೈವ ಪ್ರತಿಜ್ಞೆ ಮಾತ್ರೇನು ವಸ್ತುಸಿದ್ಧಕ್ಕಿಂತೂ ಲಕ್ಷಣ ಪ್ರಮಾಣಾಭ್ಯಾಮ್. ಅದಕ್ಕೆ ಲಕ್ಷಣ ಏನು? ಪ್ರಮಾಣ ಏನು? ಈಗಾಗಲೇ ಹೇಳಿದ್ವಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೌದಿಲ್ಲ, ಆ ಶ್ರುತಿ ಪ್ರಮಾಣ ಕೊಡು, ಅದ್ರ ಲಕ್ಷಣ ಮಾಡ. ಆ ಅಷ್ಟೇ ಅಲ್ಲ, ಲಕ್ಷಣದ ಪದಕೃತಿ ಮಾಡ. ಪದಕೃತಿಯ ಲಕ್ಷಣ ಏನು? ತೀನ್ ದೋಷಕ್ಕೆ ಅಭಾವದರ್ಶಕ ವಿಚಾರಕಾನ ಪದಕೃತಿ. 3 ದೋಷಗಳು ಲಕ್ಷಣದಲ್ಲಿ ಬರ್ತಾವ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ. ಆ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಏತದ್ ದೂಷಣತ್ರಯ ರಹಿತತ್ವೇ ಅಸಾಧಾರಣ ಧರ್ಮವು ಸಲ್ಲಕ್ಷಣಂ ಅಂತ ಲಕ್ಷಣದ ಲಕ್ಷಣ ಐತಿ. ಸಲ್ಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ. ಅದಕ್ಕೆ ಅನ್ಬೇಕು. ಎದಕ್ಕ? ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಎಂಬ ಈ 3 ದೋಷಗಳು ಆ ಲಕ್ಷಣದಲ್ಲಿ ಬಂದಿರಬಾರದು. ನಿರ್ದೋಷ ಇರ್ಬೇಕದು. ಆ ರೀತಿ ಲಕ್ಷಣ ಇರ್ಬೇಕು. ಅದಕ್ಕಾಗಿ ಇಲ್ಲಿ 2 ಪದಗಳಿಟ್ಟೇವಿ. ತಾನು ನಿರ್ವಿಕಾರ ಸ್ವರೂಪ ಯಾವ್ದು ಹೇಳಾಗತ್ತೇನೆ, ಅಧಿಷ್ಠಾನದ ಲಕ್ಷಣ ಹೇಳಾಗತ್ತೇವೆ. ಬುದ್ಧಿ ವಿಶಾಲ ಬೇಕು. ಅಂದ್ರೆ ಏನ್ ನಡೆದಿತ್ತು, ಏನ್ ಹಿಡ್ದೈತಿ, ಎಲ್ಲಿ ನಡೆದೈತಿ ಪಾತ್ ತಿಳ್ಕೋಬೇಕಲ್ಲ. ಅಷ್ಟು ಎಲ್ಲ ಊರೆಲ್ಲ ತಿರ್ಗಾಡಿ ಬಂದು ಅಂದ್ರ ಮಂಗ್ಯ ಇರ್ತೈತಿ. ಮಂಗ್ಯ ಕೋತಿ ಅದು ಈ ಈ ಈ ಗಿಡದಾಗ ಈ ಟೊಂಗೆದಿಂದ ಆ ಟೊಂಗೆ ಕಾರ್ತೈತಿ. ಅದ್ರ ಮರಿ ಅದನ್ನ ಹಿಂಗ್ ಮಾಡಿ ಹಿಂಗ್ ಹಿಡ್ಕೊಂಡಿರ್ತೈತೆ. ಹೇಳ್ತಾನೆ. ಅದು ಮರಿನ ಹಿಡ್ಕೊಳಕ್ ಹೋಗುದಿಲ್ಲ. ಅದು ಇದು ಹೋಗಿ ಟೊಂಗೆ ಹಿಡ್ಕೊತದ. ಅದು ಈ ಟೊಂಗೆ ಬಿಟ್ಟು ಆ ಟೊಂಗೆ ಕಾರ್ತದ, ಆ ಟೊಂಗೆ ಬಿಟ್ಟು ಮತ್ತೊಂದು ಟೊಂಗೆ ಕಾರ್ತದ. ಹಂಗ ನಾನು ವಿಷಯಕ್ಕೆ ಬಂದಿರ್ತೇನೆ, ಒಬ್ಬ ಲಕ್ಷಣಕ್ಕೆ ಹೋಗ್ತೇನೆ, ಒಮ್ಮೆ ಪ್ರಮಾಣಕ್ಕೆ ಬರ್ತೇನೆ. ನೀವು ಮಂಗ್ಯಾನ ಮರಿ ಗಟ್ಟೆ ಹಿಡ್ಕೊಂಡೇ ಇರ್ಬೇಕ. ಹೇಗ ಆದ್ದರಿಂದ ಅಂದ್ರೆ ಅಲ್ಲಿ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ 3 ದೋಷಗಳು ಲಕ್ಷಣದಲ್ಲಿ ಬರ್ತಾವ. ಅವು ಒಂದು ಬಂದಿರಬಾರ್ದು. ಅದಕ್ಕ ಇಲ್ಲಿ ನಾವು ಈಗ ಅಧಿಷ್ಠಾನದ ಲಕ್ಷಣ ಮಾಡೇವಿ. ನಾನು ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ವಿಕಾರ ಬಂದವಾಡ್ಸ್ ಅದು ಒಂದು. 2ನೇ ಮಾತು, ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು. ಇದಕ್ಕೆ ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿ. 2 ಪದ ಯಾಕಿರ್ಬೇಕು? ಒಂದ ಇದ್ರೆ ಸಾಕು. ಯಾಕ ಇನ್ನೊಂದು ಹಸ್ತದಲ್ಲಿ ಕಾಯ್ದೆ ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷ. ಈಗ ನಾನು ಅನಾವಶ್ಯ ಪದಾರ್ಥ ಸ್ವೀಕಾರ ಶಾಸ್ತ್ರೀಯ ಶಬ್ದ ಹೇಳಬೇಕಂತ ನಿಮ್ಗೆ ದೃಷ್ಟಾಂತ ಲೌಕಿಕ ಉದಾಹರಣೆ ಕೊಟ್ಟ ಪಟಕನ ತಿಳಿದಿತ್ತು. ಈಗ ನಾನು ನಮ್ಮ ಶಿಷ್ಯ ಕೃಷ್ಣ, ಆ ಕೃಷ್ಣನ ಕರೀಜಾರ ಅಂದೆ. ಕೃಷ್ಣನ ಕರಿ ಅಂತ ಅಂದ್ಕೊಳ್ಳೇನ ಈಗ ಹೋದ್ರೆ ನಡೀತದೆ ಇಲ್ಲ. ಒಂದ್ 4 ಮಂದಿ ನಡ್ರಿಪ್ಪ ಅಂತಂದ್ರ ಒಬ್ಬನಿಂದ ಆಗೋ ಕೆಲ್ಸ ಅಲ್ಲಿ ಇಬ್ಬರೇ ಹಾಕ್ಬೇಕು. ಒಬ್ಬನಿಂದ ಒಬ್ಬರಿಗೆ ನೀವು ಮಾಡೋದ್ರ ಕರೆದಾರ ಬಾ ಅಂದ್ರೆ ಮುಗಿತ. ಇಬ್ರು ನೀನು ಬಾ, ನಾನು ಇಬ್ರು ಹೋಗೋಣ. ಅನಾವಶ್ಯ ಅದಲ್ಲ, ಹೌದಲ್ಲ? ಆದ್ದರಿಂದ ಒಂದು ಪದದಲ್ಲಿ ಬರೀ ಇಲ್ಲಿ ನಿರ್ವಿಕಾರ ಸ್ವರೂಪದಿಂದ ಇದ್ದದ್ದಕ್ಕನ ಅಧಿಷ್ಠಾನ ಅಂದರೆ ಬರೋದಿಲ್ಲೇನು? ಮತ್ತೆ ಇನ್ನೊಂದು ಯಾಕೆ ಪದ ಇಲ್ಲಿ ಇರ್ಬೇಕ ಅಂದ್ರೆ ಬರೀ ನಿರ್ವಿಕಾರ ಸ್ವರೂಪದಿಂದ ಅಂತ ಹೇಳಿದರೆ ಅಲ್ಲಿ ಕಂಬಾರ ಮನೆಯಲ್ಲಿದ್ದ ಅಡೆಗಲ್ಲು ನೋಡ್ರಿ. ಆ ಅಡೆಗಲ್ಲು ಕಂಬಾರ ಕಬ್ಬಣ ಕಾಸಿ ತಾನು ಗಂಟೆ ಬಡಿತಿರ್ತಾನೆ. ಕುಡ್ಗೋಲ ಅಯ್ಯೋ ಬಿದ್ದಲಿ ಸಣಿಕೆ ಎಲ್ಲ ಆಗ್ಬೇಕಾದ್ರೆ ಅವು ಕಬ್ಬಣ ಬಡದು ಮಣಿಸಿ ಹೀಗಿಸಿ ಹಿಂಗೆಲ್ಲ ಮಾಡ್ತಾನ, ಹೌದಿಲ್ಲ? ಆದ್ರೆ ಇಂಥವು ಸಾವಿರಾರು ಸಾಮಾನು ಮಾಡಿ ಎಷ್ಟೋ ಲಕ್ಷ ಗಟ್ಲೆ ಬಡ್ದಾನವ. ಅವ್ರ ಅಪ್ಪ ಅದನ್ನ ಹಿಡ್ಕೊಂಡ ಬಡ್ಕೋತ ಬಂದಾನ. ಅದ್ ಹೆಂಗೈತೆ ಹಂಗೈತಿ, ಹೌದಿಲ್ಲ? ಕಬ್ಬಣನ ಏನು ಮನೆ ಐತಿ, ಅಗಲಾಗಿ ತೆಳುವಾಗಿ ಉದ್ದಾಗಿ ಗಿಡ್ಡಾಗಿ ಹಾಕೋತ ಹೋಗ್ಯಾವ, ಅದೇನು ಆಗಿಲ್ಲ. ಆದ್ದರಿಂದ ಆ ಅಡೆಗಲ್ಲು ಅದು ನಿರ್ವಿಕಾರ ಸ್ವರೂಪ ಐತಿ.
ನಿರ್ವಿಕಾರದಿಂದ ಇರ್ಬೇಕಾದ್ರ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆಯ್ತು. ಅತಿವ್ಯಾಪ್ತಿ ಅಂತ ಹೇಳ್ಕೊಂತಾರ, ಅದ್ರ ಲಕ್ಷಣ ಏನು? ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಲಕ್ಷ್ಯ ದೇಶ ವರ್ತಿತ್ವ ಅತಿವ್ಯಾಪ್ತಿತ್ವ. ಲಕ್ಷ್ಯ ದೇಶದಲ್ಲಿ ತಾನು ಎದ್ದುಕೊಂಡು ಬೇರೆ ಕಡೆ ಲಕ್ಷ್ಯ ಇಲ್ಲದಲ್ಲಿಯೂ ಕೂಡ ಹೋಗ್ತಿದ್ದರೆ ಅದಕ್ಕೆ ಅತಿವ್ಯಾಪ್ತಿ ಅಂತಾರೆ. ಆದ್ದರಿಂದ ಈ ರೀತಿ ಅಲ್ಲಿ ಆ ಇನ್ನೊಂದು ಅಂದ್ರೆ ಈಗ ನಾವು ಅಧಿಷ್ಠಾನದ ಲಕ್ಷಣ ಮಾಡುವಾಗ ನಿರ್ವಿಕಾರ ಸ್ವರೂಪದಿಂದ ಇರಬೇಕಂತ ಇಷ್ಟ ಅಂದ್ವಿ. ಅಂದ್ರೆ ಕಂಬಾರಮಣಿ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆತಲ್ಲ, ಈ ಲಕ್ಷಣ ಅದಕ್ಕೆ ಅಧಿಷ್ಠಾನ ಅನ್ಬೇಕಾ? ಆದ್ದರಿಂದ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿಗಾಗಿ ಮತ್ತೊಂದು ಪದ ಇರಬೇಕಾ? ಏನಿರ್ಬೇಕಾಯ್ತು? ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು. ಅದು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ. ಇದು ಕಬ್ಬಿಣಕ್ಕೆ ಆಶ್ರಯ ಆಗಿದೆ. ಕಬ್ಬಿಣ ಅದಕ್ಕೆ ಆಶ್ರಯ ಇಟ್ಟಾರೆ. ಆದ್ದರಿಂದ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯ ಇದು ವ್ಯಾವಹಾರಿಕ ಕಾರ್ಯ ಐತೆ. ಅದು ಕಲ್ಪಿತ ಕಾರ್ಯ ಅಂದ್ರೆ ಪ್ರಾತಿಭಾಷಿಕ ಕಾರ್ಯಕ್ಕೆ ಅದು ಇದಾಗಿರ್ಬೇಕು ಅಂತ ಹೇಳಿದೀವಿ ನಾವು. ಅಂದ್ರ ಹಗ್ಗದಲ್ಲಿ ತೋರಿದ ಸರ್ಪ ಅದು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಹಗ್ಗ ಆಶ್ರಯವಾಗಿದೆ, ಅಲ್ಲಿ ಅತಿವ್ಯಾಪ್ತಿ ಆಯ್ತು. ಇದು ನಿವೃತ್ತಿ ಆಯ್ತು, ಅಲ್ಲಿ ಅತಿವ್ಯಾಪ್ತಿ. ಈಗ ಬಹಳ ಒಂದು ಸಾವನ ನಾನು ಬೆನ್ನಾಗ ಸಳ್ಳ ಒಂದು ಚಾಕು ಹೊಡೆದಾಗತ್ತೆ, ಅಷ್ಟು ನೋವು ಆಗ್ಲಕತ್ತೈತಿ. ಬಹಳ ನೋವೈತಿರಿ, ಬಹಳ ನೋವು ಐತಿ ಅಂದ್ಕೊಂಡೇನ ಡಾಕ್ಟರ್ ಪೇನ್ ಕಿಲ್ಲರ್ ಅಂತ ಹೇಳಿ ಗುಳಿಗೆ ಕೊಟ್ಬಿಟ್ಟು, ಪೇನ್ ಕಿಲ್ಲರ್ ಅಂತ ಹೇಳಿ ಆ ಗುಳಿಗೆ ಕೊಡ್ತಾನ. ಆ ಗುಳಿಗೆ ತಿಂದು ಅಂದ್ಕೊಂಡೇನ ಅದು ಪೇನ್ ಅಂದ್ರೆ ದುಃಖ, ಕಿಲ್ಲರ್ ಅಂದ್ರೆ ಅದನ್ನ ಇದು ಮಾಡಿಬಿಡ್ತೈತಿ. ದುಃಖವನ್ನು ಆರಾಮ ಏನು ನೋವಿಂದ ಈಗ ಅಂತಾನ. ಆದ್ರ ಆ ಪೇನ್ ಕಿಲ್ಲರ್ ಇಲ್ಲಿ ನೋವನ್ನು ಕಳೆಯುತ್ತ ಕರೆ ಹಾರ್ಟ್ ಮತ್ತು ಕಿಡ್ನಿಗೆ ಇದಾಕತಿ, ರಿಯಾಕ್ಷನ್ ಆಕತಿ, ಮತ್ತೊಂದು ಕಡೆ ವಾದ ಮಾಡ್ತದೆ. ಹಂಗ ಇಲ್ಲಿದು ಕಂಬಾರಮಣಿ ಅಡಿಗಲ್ಲಿನಲ್ಲಿ ನಿವೃತ್ತಿ ಆಯ್ತು. ಆದರೆ ಅದಕ್ಕಾಗಿ ರಿಯಾಕ್ಷನ್ ಆಯ್ತು ಅಲ್ಲಿ. ಅದಕ್ಕೆ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಅದ ಕಲ್ಪಿತ ಕಾರ್ಯ ಅಂದ್ರೆ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕಂದಾಗ ಈ ಅತಿವ್ಯಾಪ್ತಿ ದೂರ ಆಗ್ತದೆ. ದೂರ ಆಗ್ತಾರೆ ಮತ್ತಿನ್ನ ಅಲ್ಲಿ ಹಗ್ಗದಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಮತ್ತೆ ನಿರ್ವಿಕಾರ ಸ್ವರೂಪದಿಂದ ಇರಬೇಕು ಅಂದ್ರ ಅವಾಗ ಹಗ್ಗ ಕೊಳಕೋಗತ್ತೆ, ಹೇಳ್ತಾ ವಿಕಾರಿ ಆಕತಿ, ಸಾಕು ಹೋಗತ್ತೆ. ಆದ್ದರಿಂದ ನಿರ್ವಿಕಾರ ಇರಬೇಕು ಅಂತ ಅದು ವಿಕಾರ ಆಗಿ ಕೊಳಕ್ ಹೋಗ್ತದೆ. ಅಂದಾಗ ಅಲ್ಲಿ ಅದಕ್ಕೆ ಎರಡು ಬೇಕು, ನಿರ್ವಿಕಾರನೂ ಇರಬೇಕು, ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯನೂ ಆಗಿರ್ಬೇಕು. ಅಂತದ್ದು ಬ್ರಹ್ಮಚಿತ್ರ. ಅದಕ್ಕೆ ಇಲ್ಲಿ ಚೇತನ ಭಾಗದ ಅಧಿಷ್ಠಾನ ಅಂತ ಹೇಳಲಿ ಬರ್ತದೆ. ಓಕೆ, ಅಂದ್ರೆ ನಾವು ವಾಚ್ಯಾರ್ಥದಲ್ಲಿ ಒಂದು ಚೇತನ ಭಾಗ, ಒಂದು ಜಡಭಾಗ ಇರ್ತದೆ. ಚೇತನ ಭಾಗದ್ದು ತಾದಾತ್ಮ್ಯ ಸಂಬಂಧ ಐತೆ ಅಂತ ಹೇಳಿದ್ವಿ. ಜಡಭಾಗದಲ್ಲಿ ಅಧಿಷ್ಠಾನ ಸಂಬಂಧ ತಗೊಂಡ್ವಿ. ಅಲ್ಲಿ ಹೇಳಿದ ಮಾತಿದು ಇಲ್ಲಿ ಅದಕ್ಕ ಏನಾಯ್ತು? ಜಡಭಾಗ ಲಕ್ಷ್ಯ ಚೇತನ ಅಧಿಷ್ಠಾನ ಸಂಬಂಧ ಅಂತ ಹೇಳಿದ್ವಿ. ಅಧಿಷ್ಠಾನ ಅಂದ್ರೆ ಅದಕ್ಕೆ ಅನ್ಬೇಕು, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಬಂದ್ವಿ, ಹೌದಿಲ್ಲ? ಇನ್ನೂ ಒಂದಲ್ಲೇ ಅಲ್ಲಿ ಕಲ್ಪಿತಕ್ಕೆ ಸಂಬಂಧತೆ अधिष्ठान का स्वभाव बिगड़े नहीं। कल्पित के संबंध से अधिष्ठान का ಅಲ್ಲಿ ಆ ಚೇತನ ಹೇಳಿದೀವಲ್ಲ ನಾವು, ಅಧಿಷ್ಠಾನ ಅಂದಾಗ ಚೇತನ ಅಧಿಷ್ಠಾನ ಐತೆ, ಹೌದಲ್ಲ? ಆ ಚೇತನ ಅಧಿಷ್ಠಾನ ಅಂತ ಅಂದಾಗ ಮತ್ತ
ಆ ಕಲ್ಪಿತ ವಸ್ತು ಅರ್ಥಾತ್ ಈ ಜಗತ್ತಿಗೆ ಬ್ರಹ್ಮ ಅಧಿಷ್ಠಾನ ಇರ್ತದೆ. ಈ ಜಗತ್ತು ಕಲ್ಪಿತದ, ಹ? ಆ ಬ್ರಹ್ಮ ಅಧಿಷ್ಠಾನ ಹೌದಿಲ್ಲ. ಆದರೆ ಇವು ಜಡವಾದದ್ದು ಅನಿತ್ಯವಾದದ್ದು ಈ ಜಗತ್ತೈತೆ, ಹೌದಲ್ಲ. ಹಾ, ಮತ್ ಇದು ಅದ್ರಾಗ ಅದಕ್ಕ ಇದಕ್ಕ ಕೂಡಿಸಿದ್ರಿ ಅಂದ್ರೆ ಮತ್ತ ಅದಕ್ಕೇನ್ ಬಾಧ ಮಾಡ್ತೈತಿಲ್ಲ ಅಂತಂದ್ರ, ಅಥವಾ ಹಗ್ಗದಲ್ಲಿ ಸರ್ಪ ತೋರ್ಯದ, ಆ ಅಧಿಷ್ಠಾನ ಹಗ್ಗದ, ಮತ್ತ ಹಾವಿನ ಸಂಬಂಧದಿಂದ ಹಗ್ಗಕ್ಕೆ ಅಂದ್ರೆ ಹಗ್ಗಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು, ಕಲ್ಪಿತ ಸಂಬಂಧದಿಂದ ಅಧಿಷ್ಠಾನದ ಸ್ವಭಾವ ಬಿಗಡೇನಿ. ಅಂದ್ರ ಕಲ್ಪಿತದಿಂದ ಅದಕ್ಕೇನ್ ಹಾನಿ ಇಲ್ಲ ಅಧಿಷ್ಠಾನಕ್ಕೆ. ಹಗ್ಗಕ್ಕೆ ಏನ್ ಹಾನಿ ಐತೆ? ಹಾವು ತೋರಿದ್ರು ಇಲ್ಲ. ಅದನ್ನ ಇವರು ಇನ್ನೂ ಮತ್ತೆ ಉದಾಹರಣೆ ಹೇಳ್ತಾರೆ ಅವರು. ಜೈಸೆ ಕಲ್ಪಿತ ಮೃಗದೃಷ್ಟಾಕೆ ಜಲ್ಸೆ, ಅಂದ್ರ ಮೃಗಜಲದಿಂದ ಬ್ಯಾಸಿಗೆಯಲ್ಲಿ ಬಿಸಿಲ ಹೊಳೆ ಹರಿದಂತೆ ಕಾಣ್ತಾ ಇದೆ. ಆ ಜಲದಿಂದ ಅಧಿಷ್ಠಾನ ಭೂಮಿಗೆ ಇಲಿ ಹೋಗೇನೆ. ಅಧಿಷ್ಠಾನವಾದ ಭೂಮಿ ತೊಯ್ದೇನೆ, ಅಲ್ಲಿ ಬಳಿ ಹರಿದಾಗ ನೀರು ಕಾಣ್ತದೆ. ಆದ್ದರಿಂದ ಅಲ್ಲಿ ಏನು ಹಾನಿ ಆಗಿಲ್ಲ, ಬೀಗೇನೆ. ಈ ರೀತಿ ತಿಳಿಬೇಕು. ಅಂದ್ರೆ ವಾಕ್ಯದಲ್ಲಿದ್ದ ಜಡಭಾಗ ಅಧಿಷ್ಠಾನ ಚೇತನಕ್ಕೆ ಹಾನಿ ಮಾಡೋದಿಲ್ಲ. ಹೀಗ ಇನ್ನ ಅನ್ಯ ಶಂಕ ಅಂತ 136ನೇ ಅಂಕದಿಂದ ಮತ್ತೊಂದು ಶಂಕ ಮಾಡ್ತಾರೆ. ಇನ್ನು ಎರಡನೇ ಶಂಕ 136ನೇ. ತತ್ಪದಕಿ ಅಖಂಡ ಚೇತನ ಮೇ ಲಕ್ಷಣ ಮಾನೆ. ತತ್ಪದದ್ದು ಅಖಂಡ ಚೇತನದಲ್ಲಿ ಲಕ್ಷಣ ಒಪ್ಪಿ, ತುಮ್ ಪದಕಿ ಬಿ ಅಖಂಡ ಚೇತನ ಮೇ ಲಕ್ಷಣ ಮಾನೆ ತೋ ಪುನರುಕ್ತಿ ದೋಷ ಹೋನೈತಿ. ಅಲ್ಲಿ ಪುನರುಕ್ತಿ ದೋಷ ಬರ್ತದೆ. ಯಾಕ? ತತ್ಪದದ ಅಖಂಡ ಚೇತನದಲ್ಲಿ ಲಕ್ಷಣ, ಪದದ್ದು ಅಖಂಡ ಚೇತನದಲ್ಲಿ ಲಕ್ಷಣ. ಆಗ ಮಾಡಿದರೆ ಪುನರುಕ್ತಿ ದೋಷವಾಗುವುದು. ಘಟೋ ಘಟ ಇಷ್ಟು ವಾಕ್ಯಕ್ಕೆ ನ್ಯಾಯಿ ಅಪ್ರಮಾಣ ವಾಕ್ಯವು ಈಗ. ಆದ್ರಿಂದ ಅಲ್ಲಿ ಅಪ್ರಮಾಣ, ಯಾಕ? ಪುನರುಕ್ತಿ ದೋಷ ಬರುವುದರಿಂದ ಅದು ಅಪ್ರಮಾಣ ವಾಕ್ಯ. ಯಾಕಂದ್ರೆ ದೋಷ ಬರಬಾರ್ದಲ್ಲ, ಪುನರುಕ್ತಿ ದೋಷ ಬರ್ತೈತಿ. दोनों पदन का लक्षार्थ जुदा माने तो, ಅಂದರೆ ಅದನ್ನ ತಿಳ್ತಾನ. ಅಂದರೆ ಅರ್ಥ ತತ್ಪದ ಐತಿಲ್ಲ, ಆ ತತ್ಪದದ ಲಕ್ಷಾರ್ಥ ಬ್ಯಾರೆ ಬಿಡ್ತೇವೆ. ಆ ತತ್ಪದದ ಲಕ್ಷಾರ್ಥ ಅಂದ್ರ ತತ್ಪದದ ಲಕ್ಷಾರ್ಥ ಓದು ಬ್ರಹ್ಮದಲ್ಲಿ ಅಭೇದ ಮಾಡುದು, ಪಂಪದದ ಲಕ್ಷಾರ್ಥ ಬ್ರಹ್ಮದಲ್ಲಿ ಅಭೇದ ಮಾಡುದು. ಹಿಂಗೆ ಎರಡು ಅಂದ್ರ ಎರಡು ಸಲ ಆತರ ಪುನರುಕ್ತಿ ಅಂದ್ರೆ ಮತ್ತ ಅದನ್ನೇ ಎರಡು ಸಲ ಹೇಳದ ಅರ್ಥ. ಅದು ಒಂದೇ ವಸ್ತುವಿನಲ್ಲಿ ಎರಡು ಸಲ ಹೇಳಿದ್ರಿಂದ ಅದು ವಸ್ತು ಬೇರೆ ಅಲ್ಲದು. ಆದ್ರಿಂದ ಮತ್ತೆ ಅದನ್ನ ತಿರುಗಿ ಎರಡು ಸಲ ಹೇಳಿದ್ರೆ ಪುನರುಕ್ತಿ ದೋಷ. ಉಕ್ತಿ ಅಂದ್ರೆ ಹೇಳೋ, ತಿರುಗಿ ಎರಡು ಸಲ ಹೇಳಿದ್ರೆ ಅದಕ್ಕೆ ಪುನರುಕ್ತಿ ದೋಷ ಬರ್ತೈತಿ ಅಂತ ಅಲ್ಲಿ ಹೇಳ. ಅಂದ್ರೆ ಶಂಕಾಕಾರಿ ಐತಿ, ಶಂಕಾ ಮಾಡಿದವ ಇಲ್ಲಿ ಪುನರುಕ್ತಿ ದೋಷ ಬರ್ತೈತಿ. ನೀವು ತತ್ಪದದ್ದು ಅಲ್ಲಿ ಅಭೇದ, ತೊಂಪದದ್ದು ಅಭೇದ ಮಾಡಿದ್ರೆ ಪುನರುಕ್ತಿ ದೋಷ ಬರ್ತೈತಿ. ಆದ್ದರಿಂದ ದೋನೋ ಪದನ ಕಾಲಕ್ಕ ಜುದಾ ಮಾನೇತು. ಅದಕ್ಕ ಅವು
ಎರಡು ಅಲ್ಲಿ ಒಂದರಲ್ಲೇ ನಾವು ಅಭೇದ ಮಾಡೋದಾಗ್ತದೆ. ಅದರದ್ದು ತತ್ಪದದ್ದು ಅದು ಬ್ರಹ್ಮದಲ್ಲಿ, ಈ ತತ್ಪದದ್ದು ಬ್ರಹ್ಮದಲ್ಲಿ ಒಂದ ಜಾಗ ಇದು ಮಾಡಿದ್ರೆ ದೋಣ ಪದನ ಕಾಲಕ್ಕೆ ಯುದ್ಧ ಮಾಡಿದ್ರು. ಅದಕ್ಕೆ ನಾವು ಆ ಒಂದರಲ್ಲೇನ ಮಾಡಂಗಿಲ್ಲ, ನಾವು ಬ್ಯಾರೆ ಮಾಡ್ತೇವೆ. ಬ್ಯಾರೆ ಮಾಡ್ತೀವ ಅಂದ್ರ ಅಭೇದ ಬೋಧಕ್ತಾ ಹೋಗ್ಯಾರ, ಅಭೇದ ಸಂಭವಿಸಂಗಿಲ್ಲ. ಬ್ಯಾರೆ ಬೇರೆ ಅಂದ್ರೆ ಅಭೇದ ಸಂಭವಿಸ್ತದೆ. ಅದಕ್ಕ ಹ್ಯಾಗ್ ಮಾಡ್ತೀರಿ ಅಲ್ಲಿ ಇನ್ನೊಂದು ವ್ಯಾಪಾರ ಮ್ಯಾಲೆ ಆದ್ರ ಘಟೋಘಟ ಅಂತ ಒಂದು ಇದ್ರಪ್ಪ ಮ್ಯಾಲಿನ ಒಂದೇದ್ರಾಗ ವ್ಯಾಪಾರ ಕುಂದುರ್ತಿ ದೋಷ ಬರ್ತದ ಅಂತ ಏನ್ ಹೇಳಿದ್ರಪ್ಪ. ಹಾ ಅದ್ರಾಗ ಘಟೋಘಟ ಅಂತ ಶಬ್ದ ಇಟ್ಟ ಮುಂದೆ ಏನ್ ಹೇಳ್ತಾರ್ರಿಪ್ಪ, ಅಪ್ರಮಾಣ ವಾಕ್ಯ ಅಂದ್ರಿ ನೋಡ್ರಿ. ಅದೇ ಅಪ್ರಮಾಣ ಅಲ್ಲ, ದೋಷ ಅಂದ್ರೆ ಪ್ರಮಾಣ ವಾಕ್ಯ ಆಗುದಿಲ್ಲ ಅಂದ್ರ. ಯಾಕಂದ್ರ ಅಲ್ಲಿ ಎರಡ್ ಸಲ ನೀವು ಒಂದರಲ್ಲೇ ಇದು ಮಾಡ್ಲಿಲ್ಲ ಅಂದ್ರೆ ಪುನರುಕ್ತಿ ಅಂದ್ರೆ ಎರಡ್ ಸಲ ಆಯ್ತಾವ. ತತ್ಪದದ್ದು ಬ್ರಹ್ಮದಲ್ಲಿ, ತ್ವಂಪದದ್ದು ಬ್ರಹ್ಮದಲ್ಲಿ, ಹೌದಿಲ್ಲ? ಘಟೋಘಟ ಅಂದ್ರ ಅದು ಅರ್ಥ ಆಗಿಲ್ಲ. ಆ? ಘಟೋಘಟ ಅಂದ್ರ ಅದು ಅರ್ಥ ಆಗಿಲ್ಲ. ಘಟ ಅದ ಘಟ ಮಾತ್ರ ಘಟ ಹೆಂಗ ಅದನ್ನ ಎರಡ್ ಸಲ ಉಚ್ಚಾರ ಮಾಡುದ ಹೇಳ್ತಾನೆ. ಕೊಡ ಅಂದಂಗ ಘಟೋ ಅಂದಲ್ಲೇನು ಓಂಕಾರ ವಿಸರ್ಗ ಇರ್ತದ ಸಂಸ್ಕೃತದಲ್ಲಿನೇ ಹೇಳ್ತಾನೆ. ಘಟ ಅನ್ನುವಲ್ಲಿನೂ ವಿಸರ್ಗ ಐತಿ, ಎರಡು ಬರ್ತಾವಿಲ್ಲ. ಘಟೋ ಅನ್ನುವಲ್ಲಿ ಅಲ್ಲಿ ಓಂಕಾರದಲ್ಲಿ ಎರಡು ಪೂಜೆ ಇರ್ತಾವ. ಅಂದ್ರೆ ಘಟಃ ಗಡಿಗೆ ಗಡಿಗೆ ಅಂದಂಗ ಎರಡ್ ಸಲ ಅಂದಂಗ ಹೀಗೆ ಹೇಳ್ತಾನೆ. ಈ ರೀತಿ ಏನ್ ಎರಡೋ ಪದಗಳಲ್ಲಿ ಲೆಕ್ಕಾರ್ಥ ಜುದಾ ಜುದಾ ಮಾಡಿದ್ರು. ಅದನ್ನ ಎರಡೋ ಪದಗಳೇನ್ ಲೆಕ್ಕಾರ್ಥದ ಅದು ಬ್ಯಾರೆ ಬ್ಯಾರೆ ಮಾಡಿದ್ರು. ಒಂದ ಬ್ರಹ್ಮದಲ್ಲಿ ಓದು ಕೊಡಿಸಿದ್ರೆ ಪುನರುಕ್ತಿ ದೋಷಬೇಕು, ಅದನ್ನ ಬ್ಯಾರೆ ಬ್ಯಾರೆ ಮಾಡಿದ್ರೆ ಅಭೇದ ಸಂಭಾಷಣೆ. ಇದು ಶಂಕಾಕಾರದ. ಮತ್ತೆ ಅದಕ್ಕ ಏನ್ ಮಾಡ್ತೀರಿ, ದೋಷ ಎರಡು ಕಡೆ ಬರ್ತದೆ ಅಂತೇಳಿ ಶಂಕಾ ಬೇಡ. ಲಂಕಾ ಜುದಾ ಮಾಡಿತು ಅಭೇದ ಬೋಧಕ್ತಾ ನೈ ಹೋಗ್ಬೇಕು. ಅದಕ್ಕ ಏನ್ ಮಾಡ್ತೀರಿ ಅಂತೇಳಿ ಎರಡು ರೀತಿಯಲ್ಲಿ ಶಂಕಾ ಮಾಡಿದ್ದಾನೆ. ಅದಕ್ಕೀಗ 137ನೇ ಅಂಕದಿಂದ ಅವನ ಸಮಾಧಾನ ಹೇಳ್ತಾರೆ. ಸಮಾಧಾನ ಅದರ ಉತ್ತರ ಹೇಳ್ತಾರೆ. ಅಲ್ಲಿ ಮಾಯಾ ವಿಶಿಷ್ಟ और अंतःकरण विशिष्ट तो तत्पद और तम पद का शक्य है ಉಪಯುಕ್ತ ಲಕ್ಷ್ಯ. ಅಂದ್ರ ಮಾಯಾ ವಿಶಿಷ್ಟ ಮತ್ತು ಅಂತಃಕರಣ ವಿಶಿಷ್ಟ ತತ್ಪದ ಮತ್ತು ತ್ವಂಪದದ ಶಕ್ಯ ಉಪಯುಕ್ತ ಲಕ್ಷ್ಯ. जो ब्रह्म चेतन दोनों पद का लक्ष्य हुए तो ಒಂದ್ ವೇಳೆ ಬ್ರಹ್ಮಚೇತನ ಎರಡು ಪದಕ ಲಕ್ಷ್ಯವಿದ್ದರೆ ಪುನರುಕ್ತಿ ದೋಷ. ಬ್ರಹ್ಮಚೇತನ ಅದೇ ಅದನ್ನ ಬ್ರಹ್ಮದಲ್ಲಿ ಇದನ್ನು ಬ್ರಹ್ಮದಲ್ಲಿ ಅಂದ್ರೆ ಆ ಪುನರುಕ್ತಿ ಹಾಕಿತ್ತು. ಸೊ ಬ್ರಹ್ಮಚೇತನ ಲಕ್ಷಣ ಆದ್ರೆ ನಾವು ಬ್ರಹ್ಮದಲ್ಲಿ ತತ್ಪದ ಲಕ್ಷ್ಯ ತ್ವಂಪದ ಲಕ್ಷ್ಯ ಬ್ರಹ್ಮದಲ್ಲಿ ಹಿಂಗ್ ಮಾಡಂಗಿಲ್ಲ. ಮತ್ ಏನ್ ಮಾಡ್ತೀರಿ ಅಂತಂದ್ರ ಕಿಂತು ಮಾಯಾ ಉಪಯುಕ್ತ ಅವ್ರ ಅಂತಃಕರಣ. ಇನ್ನು ಇಲ್ಲೊಂದು ಏನ್ ಮಾತು ಉಳಿತಿಲ್ಲಿ ಸೂಕ್ಷ್ಮ ಮಾಯಾ ವಿಶಿಷ್ಟ ಎಲ್ಲಿ 137ನೇ ಅಂಕದಲ್ಲಿ ಮಾಯಾ ವಿಶಿಷ್ಟ ಅಂತಃಕರಣ ವಿಶಿಷ್ಟ. ಮಾಯಾ ವಿಶಿಷ್ಟ ಅಂತಃಕರಣ ವಿಶಿಷ್ಟ. ವಿಶಿಷ್ಟ ಅಂದ್ರೆ ವಿಶೇಷ ಈಗ ಮಾಯಾ ವಿಶಿಷ್ಟ ಅಂದಾಗ ಮಾಯೆಯಲ್ಲಿ ಕೂಡ್ಕೊಂಡಿತ್ತು. ಮಾಯಾ ವಿಶಿಷ್ಟ ಅಂದ್ರ ಲಕ್ಷಣ ಹೇಳ್ಬೇಕು ಯಾವಾಗಲೂ ಅಂತ ಅಂದ್ರೆ ವಿಶೇಷಣವಾದಕ್ಕೂ ವಿಶಿಷ್ಟ ಕೈಗೆ ವಿಶೇಷಣ ಉಳ್ಳದಕ್ಕೆ ವಿಶಿಷ್ಟ ಅನ್ನುತ್ತಾರೆ. ವಿಶಿಷ್ಟ ಅನ್ನುವುದೇ ಇದೆ. ವಿಶಿಷ್ಟ ತಿಳ್ಕಂತಾರ ಅಂದ್ರ
ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ಹಾಗಾದ್ರೆ ವಿಶೇಷಣ ತಿಳ್ಕೊಂತಾರೆ. ವಿಶೇಷದಲ್ಲಿ ಕೂಡಿಕೊಳ್ಳಲಾರದೆ ಆ ವಿಶೇಷದಲ್ಲಿ ಕೂಡಿಕೊಳ್ಳಲಾರದೆ ವಿಶೇಷವನ್ನು ಬೇರೆ ಪದಾರ್ಥಗಳಿಂದ ಬೇರ್ಪಡಿಸುವುದಕ್ಕೆ ವಿಶೇಷಣ ಎನ್ನುವುದು. ಏನ ಮೇಲು ವಿಶೇಷದಲ್ಲಿ ಕೂಡಿಕೊಳ್ಳಲಾರದೆ ಹಾ ಸ್ವರೂಪ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣ. ಏನ ಮೇಲು ಸ್ವರೂಪ ಪ್ರವಿಷ್ಟತ್ವೇ ಸತಿ. ಆಗಲೇ ಏನ್ ಹೇಳ ಇದೇಗಿಂದ ತೆಕ್ಕೈತ್ರಿ. ಅಲ್ಲ ಅಲ್ಲ ಸ್ವರೂಪ. ಯಾಕಂದ್ರ ಇಲ್ಲಿ ವಿಶಿಷ್ಟ ಅಂತ ಅಂದಾಗ ಅಲ್ಲಿ ಪ್ರವೇಶ ಇರ್ತೈತಿ. ಅದಕ್ಕ ಅಪ್ರವಿಷ್ಟ ಅಂದ್ಕೊಳ್ಳೇನ ಅದು ಉಪಾಧಿ ಹೋಗ್ತಾ ಹೋಗುತ್ತೆ. ಅದು ಉಪಾಧಿಗಳಿಗೆ ಹೋಗ್ತೈತೆ. ಅಲ್ಲಿ ಲಕ್ಷಣ ಉಪಾಧಿ ಲಕ್ಷಣ ಹೇಳ್ತಾನೆ. ಆ ಲಕ್ಷಣಗಳೆಲ್ಲ ಇವು ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣತ್ವ ಹೆಂಗೈತೆ ಅದ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾಧಿತ್ವ. ಉಪಾಧಿ ವಿಶೇಷಣಗಳಿಗೆ ಲಕ್ಷಣಗಳು ಬಿಟ್ಟದಾವ. ಹೇಗ್ ತಲೆ ದಿಮ್ ಹಿಡಿತಿರ್ಬೇಕು ಇವತ್ತು. ಏನ್ರಿ ಅದಕ್ಕ ಮಾಯಾ ವಿಶಿಷ್ಟ ಅಂತಃಕರಣ ವಿಶಿಷ್ಟ ಅಂದ್ರ ವಿಶಿಷ್ಟ ಅನ್ನೋದು ವಿಶೇಷಣ ಉಳೋದು. ವಿಶೇಷಣ ಅಂದ್ರೆ ಅದು ವ್ಯರ್ಥದ್ದು ಕೂಡ್ಕೊಂಡಂತ ಇರ್ತೈತೆ. ಅಂದ್ರ ಮಾಯಾದಿಂದ ಕೂಡಿಕೊಂಡಂತ ಚೇತನ ಮತ್ತು ಅಂತಃಕರಣದಿಂದ ಕೂಡಿಕೊಂಡ ಚೇತನ ಇವರು ಅಂದ್ರ ಅರ್ಥ ಭಿನ್ನಪಡಿಸ್ಬೇಕಲ್ಲಿ. ಎರಡು ಕೂಡಿ ಹಿಂಗೆ ಹೇಳ್ಯಾರ ಅವ್ರು. ಮಾಯಾ ವಿಶಿಷ್ಟ ಚೇತನ ತತ್ಪದದ ಶಕ್ಯದ, ಆ ಅಂತಃಕರಣ ವಿಶಿಷ್ಟ ಚೇತನ ಧ್ವಂಸದ ಶಕ್ಯದ. ಉಪಯುಕ್ತ ಲಕ್ಷ್ಯ ಉಪಯುಕ್ತ ತಿಳ್ಕೊಂತಾರೆ. ಉಪಾಧಿ ಉಪಾಧಿ ಉಳ್ಳದಕ್ಕನ ಉಪಯುಕ್ತ ಅಂತಾರೆ. ಉಪಯುಕ್ತ ಲಕ್ಷ್ಯ ಅಂದರೆ ಅರ್ಥಾರ್ಥ ಆ ತತ್ಪದ ತ್ವಂಪದ ಅವು ಏನದಾವು ಶಕ್ಯದಾವು. ಶಕ್ಯ ಅಂದ್ರೆ ವಾಚ್ಯದಾವು. ಏನು ವಿಶಿಷ್ಟವಾದದ್ದು ಅವೆರಡು. ವಿಶಿಷ್ಟವಾದ ಅವೆರಡು ತತ್ಪದ ವಾಚ್ಯ. ವಾಚ್ಯದಲ್ಲಿ ಅದು ಪ್ರವೇಶ ಇರ್ತೈತೆ. ಆ ಉಪಹಿತ ಅಂದ್ರೆ ಉಪಾಧಿ ಬರ್ತಲ್ಲಿ. ಉಪಾಧಿ ಉಳ್ಳದ್ದು ಅದು ಲಕ್ಷ್ಯ. ಉಪಾಧಿ ಏನೈತಲ್ಲ ಸ್ವರೂಪೇ ಅಪ್ರವಿಷ್ಟತ್ವ ಇರ್ತದೆ. ಸ್ವರೂಪ ಈಗ ಘಟಾಕಾಶ. ಘಟಾಕಾಶ ಅಂದ್ರ ಘಟದಲ್ಲಿ ಇದ್ದಂತ ಆಕಾಶ. ಆ ಘಟ ಅದು ಏನೈತೆ ಅಂದ್ರ ಅದು ವಾಸ್ತವಿಕವಾಗಿ ಇನ್ನೊಂದು ನಿಮಗೆ ವಿಶೇಷಣ ಉಪಾಧಿಗಳಲ್ಲಿ ಭೇದ ಏನು ಅಂತ ಕೇಳಿದ್ರೆ ಇನ್ನೊಂದು ಲೌಕಿಕ ಉದಾಹರಣೆಯಲ್ಲಿ ತಿಳಿಬೇಕಂದ್ರೆ ಈ ತೆಂಗಿನಕಾಯಿ ಇರ್ತೈತಲ್ಲ, ತೆಂಗಿನಕಾಯಿ ದೇವರಿಗೆ ತೆಂಗಿನಕಾಯಿ ಹೊಡಿಬೇಕು ಅಂತ ಅಲ್ಲ. ವಿಶೇಷಣ ಏನಿರ್ತೈತಿ ಹಸಿ ತೆಂಗಿನಕಾಯಿ, ನೀರಿದ್ದ ತೆಂಗಿನಕಾಯಿ. ಉಪಾಧಿ ಏನಿರ್ತೈತಿ ಅದು ಒಣಗಿದ ತೆಂಗಿನಕಾಯಿ. ಒಣಗಿದಂದ್ರೆ ಗಿಟಕಾಗಿರ್ತದ, ಒಳಗೆ ಕೊಬ್ಬರಿ ಗುಂಡಾಗಿರ್ತದೆ. ತೆಂಗಿನಕಾಯಿನ ಅದು ನೀರು ಹಟ್ಟಿಸಿ ಗಿಟಕಾಗಿದೆ. ಇದು ನೀರದ. ಈ ರೀತಿ ವಿಶೇಷಣ ಏನೈತಿ ನೀರಿದ್ದ ತೆಂಗಿನಕಾಯಿ ಗತಿ ಇರ್ತದೆ. ಯಾಕಂದ್ರ ನಾವು ದೇವರ ಗುಡಿಯಲ್ಲಿ ಅಥವಾ ನಿಮ್ ಮನೆಯಲ್ಲಿ ಆ ತೆಂಗಿನಕಾಯಿ ಕಲ್ಲಿಗೆ ಬಡದಿವಿ ಅಂದ್ರೆ, ಕಲ್ಲಿಗೆ ಬಡದಿವಿ ಅಂತಂದ್ರ ಪೆಟ್ಟ ಪಾರ್ಟಿಗೆ ಹತ್ತದ, ಆದ್ರ ಒಳಗಿನ ಕೊಬ್ಬರಿನೂ ತುಣುಕಾಕ. ಹೌದಿಲ್ಲ?
ಯಾಕೆ ತುಣುಕಾಕಲ್ಲ? ನಾವು ಪಾರ್ಟಿಗೆ ಬಡದೇವಿ, ಪಾರ್ಟಿ ಪೆಟ್ಟೈತಿ. ಆದ್ರ ಅದನ್ನ ಹಿಡ್ಕೊಂಡೈತಿ, ಕುಡ್ಕೊಂಡೈತಿ. ಅದು ಒಬ್ಬರಿ ಪಾರ್ಟಿ ಒಂದಾಗೈತಿ. ಹಾ, ಹೇಳ್ತಾನೆ. ಆದ್ದರಿಂದ ಅದು ವಿಶೇಷಣ ಹಿಂಗಿರ್ತಾರ. ಅದಕ್ಕ ಅಜ್ಞಾನಿ ಜೀವ ಈ ರೀತಿ ವಿಶೇಷಣದಿಂದ ಕೂತ್ಕೊಂಡಿರ್ತಾನೆ. ಇವ ಆ ದೇಹಾದಿಗಳಿಗೆ ಅಥವಾ ತನ್ನ ಸಂಬಂಧಿಕರಿಗೆ ಯಾರಿಗೆ ಅಯ್ಯಯ್ಯೋ ಅಂತಾನ. ಆ ಅದು ದೇಹಕ್ಕೆ ಏನಾದ್ರೂ ಆದ್ರೆ ಆತ್ಮನಿಗೆ ಏನಾಗಿರಂಗಿಲ್ಲ. ಆತ್ಮನೇ ನಾನು, ದೇಹನ ಅಂತ ತಿಳ್ಕೊಂಡಿರ್ತಾನೆ. ಯಾರು ಕೂತ್ಕೊಂಡಿರ್ತಾನವ ದೇಹದ ಕೂಡ ನಾನಂದು ಆತ್ಮ. ದೇಹನ ಅಂದ್ಕೊಂಡೇನ ಮತ್ತ ದೇಹ ಆತ್ಮ ಯಾರು ಮತ್ತೆ ದೇಹಕ್ಕೆ ಏನಾದ್ರು ನೀವು ನನಗಾಯ್ತಂತ. ಹೌದಿಲ್ಲ? ಹಾ, ಈ ರೀತಿ ಸಂಸಾರ ಧರ್ಮಗಳೆಲ್ಲ ದುಃಖಕ್ಕೆ ಕಾರಣ ಈ ರೀತಿ ಆಗಿರ್ತದೆ. ಹಾ, ಅದಕ್ಕಾಗಿ ಅದು ಅಜ್ಞಾನ ಅವಸ್ಥೆಯಲ್ಲಿ ಅಂತಃಕರಣವು ವಿಶೇಷಣ ಇರ್ತದೆ. ಕೂಡ್ಕೊಂಡ ವ್ಯವಹಾರ ಮಾಡ್ತಾನವ. ನಾನು ಹೋಗ್ತೇನೆ, ಬರ್ತೇನೆ, ನಾ ಕಾಲ್ಗದೇನೆ, ಕ್ಯಾಂಪ್ಗದೇನೆ, ದಪ್ಪದೇನೆ, ತೆಳಗದೇನೆ, ಹಿಂಗೆಲ್ಲ. ಹೌದಲ್ಲ? ಆದ್ದರಿಂದ ಅದಕ್ಕೆ ಏನಾರ ನನಗಾಯ್ತ ಅಂತೇಳಿ ದುಃಖ ಪಡ್ತಾನೆ. ಆದ್ರೆ ಅದ ವಿಶೇಷಣ ಇದ್ದಾಗಿನ ಗತಿ ಇದು. ಅಂತಃಕರಣವು ಜೀವನಿಗೆ ವಿಶೇಷಣ ಅಜ್ಞಾನ ಕಾಲದಲ್ಲಿ ಇರ್ತದೆ. ಅದೇ ಮುಂದೆ ಹೋಗಿ ಈ ಗುರು ಶಾಸ್ತ್ರಾದಿಗಳಿಂದ ಕೇಳಿ ಅಹಂ ಬ್ರಹ್ಮಾಸ್ಮಿ ಅಂತ ಧ್ಯಾನ ಆಯ್ತು ಅಂದ್ಕೊಂಡೇನ ಅದೇ ದೇಹಾದಿಗಳು ವಿಶೇಷಣ ಇದ್ದು ಉಪಾಧಿ ಆಗುತ್ತವೆ. ಉಪಾಧಿ ಸ್ವರೂಪೇ ಅಪ್ರವೃತ್ತವೇ. ಒಣಗಿದ ಕಿಟಕಿನ ಗತೆ ಒಳಗಿದ ಶರೀರಾದಿಗಳನ್ನು ಬಿಟ್ಟಿರ್ತಾನೆ. ಅಸಂಗೋ ಹೇಯಂ ಪುರುಷ ಅಂತಾನೆ ಬಿಟ್ಟಿರ್ತಾರ. ಈ ನಿಂತ್ಕೊಂಡು ಹೇಳ್ತಾರೆ, ಎನ್ನೊಡನೆ ಸಮರಸ ಇನ್ನು ಬೇಡಲೆ ಮುಂದಿನಂತೆ ತನುವೆ ನೀನನ್ಯ ನನಗೆ. ಜ್ಞಾನ ಪ್ರತಿಪಾದನದಲ್ಲಿ ಮುಂದಿನಂತೆ ಅಂದ್ರೆ ಅಜ್ಞಾನದಾಗ ನಾನು ನೀನು, ನೀನೇ ನಾನೇ ನೀನು ಕೂರ್ಕೊಂಡಿದ್ದೀವಿ. ಆತ್ಮ ದೇಹ ಎರಡು ಅಂತ ಹೇಳಿ. ಈಗ ನನಗೆ ಶಾಸ್ತ್ರ ಕೇಳಿ ಜ್ಞಾನ ಆದ್ರೆ ಈ ವಿಷಯ ಉಪಾಧಿಗಳಿಗೆ ಅಂತಃಕರಣ ಸ್ವರೂಪೇ ಅಪ್ರವೃತ್ತತ್ವೇ ಸತ್ಯ ಐತಿ. ಆದ್ದರಿಂದ ಅದಕ್ಕೆ ಅದು ನನಗೇನಾಗಿದೆ ಈಗ ಅಲ್ಲೇ ಮತ್ತೆ ಈಗ ಅದ ಒಣಗಿದ ತೆಂಗಿನಕಾಯಿ ಬಡದಂದ್ರ ಆ ಕೊಬ್ಬರಿ ಗುಂಡ ಏನೂ ಪೆಟ್ಟು ತಗೊಳ್ಳೋದಿಲ್ಲ. ಕಡಕ್ ಮುಸುಕ್ಕ ತೆರಕ ಕಡಕ ಪೆಟ್ಟು ತಗೊಳ್ಳೋದೇ ಇಲ್ಲ. ಹಂಗ ಬಾಧೆ ತನ್ನೋಳು ತೋಳು ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂತ ಮೇಲೆ ಬಾಧೆ ತನ್ನೋಳು ತೋಳು. ಅವಾಗ ಅಂತಕ್ಕ ಉಪಾಧಿಯಾಗಿ ನೀ ಬೇರೆ ನಾ ಬೇರೆ ಅಂತ ಜ್ಞಾನ ಆಗಿರ್ತದ. ಆದ್ದರಿಂದ ಆ ಸಂಸಾರ ಬಾಧೆ ದುಃಖಗಳು ಏನು ಹಚ್ಕೊಳ್ಳೋದಿಲ್ಲ, ಅವಾಗ ಆಗೋದಿಲ್ಲ. ಈ ರೀತಿ. ಆದ್ದರಿಂದ ಇಲ್ಲಿ ತನ ಏನ್ ಹೇಳಂದ್ರ ವಿಶೇಷಣ ಉಪಾಧಿಗಳು ಈ ರೀತಿ ಬೇರದ. ಇಲ್ಲಿ ವಿಶಿಷ್ಟ ಉಪಹಿತ ಶಬ್ದ ಬಂದದ್ದರಿಂದ ಅದನ್ನು ತಿಳಿಸಿ ಹೇಳಿದೆ. उपहित लक्ष्य है। इन जो ब्रह्म चेतन दोनों पदन का लक्ष्य होवे तो जो अंदर ಒಂದು ವೇಳೆ ಆ ಬ್ರಹ್ಮ ಚೇತನ ಏನದಲ್ಲ ಅದು ಎರಡೂ ಪದಗಳ ಲಕ್ಷ್ಯವಿದ್ದರೆ ಅದರ ತತ್ಪದದ್ದು ತೊಂಬತ್ತು ಎರಡು ಪದದ್ದು ಲಕ್ಷ್ಯ ಅಂತ ಇದ್ದಿದ್ದಾದರೆ ವೃತ್ತಿ ದೋಷ ಬರ್ತಿತ್ತು. ಆ ತತ್ಪದ ಲಕ್ಷ್ಯ ಬ್ರಹ್ಮದಲ್ಲಿ, ತೊಂಪದ ಲಕ್ಷ್ಯ ಬ್ರಹ್ಮದಲ್ಲಿ, ಹಿಂಗ್ ಮಾತ್ರ ಪುನರುಕ್ತಿ ದೋಷ ಹಾಕಿತ್ತು. ನೋ ಬ್ರಹ್ಮಚೇತನ್ ಲಕ್ಷಣ. ನಾವು ಬ್ರಹ್ಮದಲ್ಲಿ ಹೋಗಿಲ್ಲ, ನಾವು ಬ್ರಹ್ಮದ ಕಡೆಗೆ. ಮತ್ತೇನಕ್ಕಿಂತೂ ಮಾಯಾ ಉಪಯುತ ತೋ ಅಂತಃಕರಣ ಉಪಯುತ ಲಕ್ಷ್ಯ. ಮಾಯಾ ಉಪಹಿತ ಅದು ಅಂತಃಕರಣ ಉಪಯುತ ಲಕ್ಷಣ. ಅಂದ್ರೆ ಏನು ಮಾಡೇವಿ ಅಂತಂದ್ರ ಉಪಾಧಿ ಬೇರೆ ಭಿನ್ನೆ. ಮಾಯಾ ಉಪಯುಕ್ತನೇ ಬೇರೆ, ಅಂತಃಕರಣ ಉಪಯುಕ್ತವೇ ಬೇರೆ. ಹೌದಿಲ್ಲ? ಬೇರೆ ಅದಾವ. ಮತ್ತೇನಂತ ನಾವು ಈ ತತ್ಪದ ತ್ವಂಪದ
ವಾಕ್ಯದಲ್ಲಿ ಹೇಳ್ತದಲ್ಲ ನಾವು, ಹೌದಿಲ್ಲ? ತತ್ ತ್ವಂ ಅಸಿ, ತತ್ ಪದ ಈಶ್ವರ, ತ್ವಂ ಪದ ಜೀವ ಪದ, ಅಸಿ ಅಂದ್ರೆ ಅಭೇದ ಐತಿ. ಅವಾಗ ಏನ್ ಮಾಡ್ತೇವಿ? ಅದ್ರ ಭಾಗತ್ಯಾಗ ಲಕ್ಷಣ ಮಾಡಿ ತತ್ಪದ ಲಕ್ಷ್ಯ ಬ್ಯಾರೆ ಮಾಡ್ರಿ, ತ್ವಂಪದ ಲಕ್ಷ್ಯ ಬ್ಯಾರೆ. ಅವು ಎರಡಕ್ಕೂ ಇಲ್ಲಿ ಅಭೇದ ಮಾಡ್ಬಿಡ್ತೀವಿ, ಹೊರಮ್ಮದ ಕಡೆಗೆ ಹೋಗುದಿಲ್ಲ. ಗೊತ್ತಾಯ್ತಿಲ್ಲ? ಅದ ಪುನರುಕ್ತಿ ಬರೋದಿಲ್ಲ ಇಲ್ಲಿ. ಹೀಗ್ ಅದಕ್ಕ ಉಪಿತ ಲೆಕ್ಕ ಉಪಾಧಿ ಬೇತೆ ಭಿನ್ನ. ಆ ಉಪಾಧಿ ಭೇದದಿಂದ ಎರಡು ಬೇರೆ ಬೇರೆ ಉಪಾಧಿ ಐತಿಲ್ಲ. ಯಾವ ಉಪಾಧಿಯಿಂದ ಅದು ಬೇರೆ, ಅಂತಕ್ಕನ ಉಪಾಧಿಯಿಂದ ಇದು ಬೇರೆ ಅದಾವ. ಆದ್ರಿಂದ ಪುನರುಕ್ತಿನೇ, ಪುನರುಕ್ತಿಯಲ್ಲಿ ಬರುವುದಿಲ್ಲ. ಅದಕ್ಕೆ ಕಾರ್ಯೋಪಾಧಿರಯಂ ಜೀವ, ಕಾರಣೋಪಾಧಿ ಈಶ್ವರ, ಕಾರ್ಯಕಾರಣತ್ವಂ ಹಿತ್ವಾ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಈ ಪ್ರಮಾಣ ಆಯ್ತು. ಕಾರ್ಯೋಪಾಧಿರೇಂ ಜೀವ ಅಂದ್ರೆ ಅಂತಃಕರಣ ಉಪಾಧಿಯಿಂದ ಜೀವ, ಕಾರಣೋಪಾಧಿ ಅಂದ್ರೆ ಮಾಯಾ ಉಪಾಧಿಯಿಂದ. ಆ ಮಾಯಾ ಕಾರ್ಯ ಇದೆಯಲ್ಲ ಅಂತಃಕರಣ. ಈ ರೀತಿ ಕಾರ್ಯೋಪಾಧಿರೇಂ ಜೀವ, ಕಾರಣೋಪಾಧಿ ಈಶ್ವರ, ಕಾರ್ಯಕಾರಣತ್ವಂ ಹಿತ್ವಾ ಅಂದ್ರ ಆ ಕಾರಣವಾದ ಮಾಯ, ಕಾರ್ಯವಾದ ಅಂತಃಕರಣ ಎರಡು ಉಪಾಧಿಗಳನ್ನು ಬೇರ್ಪಡಿಸಿದರೆ ಪೂರ್ಣಬೋಧೋ ಅವಶಿಷ್ಯತೆ. ಅದೇ ಬ್ರಹ್ಮವೇ ಒಂದೇ ನಾನಿದ್ದೀನಿ, ಈಗ ಅಭೇದ ಮಾಡ್ತೀವಿ ನಾವು. ಉಪಯುಕ್ತದವನು ಪರಮಾರ್ಥೆ ಅಭಿನಯ, ಪಾರಮಾರ್ಥಿಕವಾಗಿ ಅವು ಎರಡು ಉಪಯುಕ್ತನೇನದವಲ್ಲ, ಅವು ಅಭಿನ್ನ ಇರ್ತಾವೆ. ಯಾಕೆ ಅಭೇದ ಬೋಧಕ್ತಾ ವಾಕ್ಯಕ್ಕೂ ಸಂಭವೇ, ಆದ್ದರಿಂದ ಇದು ಅಭೇದ ಮಾಡೋದು ಸಂಭವಿಸುತ್ತದೆ. ಅಲ್ಲಿ ಪುನರುಕ್ತಿ ಯಾವ ದೋಷನೂ ಇಲ್ಲ. इस रीति से तत्पदार्थ तम पदार्थ का उद्देश्य विधेय भाव मान के अभेद बोधकता निर्दोष है. ಈ ರೀತಿಯಾಗಿ ನಾವು ತತ್ಪದಾರ್ಥ ತಮ್ ಪದಾರ್ಥಗಳಿಗೆ ಉದ್ದೇಶ ವಿಧೇಯ ಭಾವ, ಉದ್ದೇಶ ವಿಧೇಯ ಭಾವ ಅಂದ್ರೆ ತತ್ಪದಾರ್ಥವನ್ನು ಉದ್ದೇಶ ಅಂದ್ರ ಅದನ್ನ ತತ್ಪದ ತಗೊಂಬ ಅಂದ್ರ ತತ್ಪದ, ಇದನ್ನ ತ್ವಂ ಪದದಲ್ಲಿ ಅಂದ್ರೆ ವಿಧೇಯ ಅದನ್ನ ತಗೊಂಡು ಅಂದ್ರೆ ತತ್ಪದ ಏನೈತಿ ಇಲ್ಲಿ ತತ್ಪದ ಉದ್ದೇಶ ವಿಧೇಯ. ತತ್ಪದ ಆ ಉದ್ದೇಶ ಮಾಡಿ ಅಂದ್ರೆ ಆ ತತ್ಪದವನ್ನು ತೆಗೆದು ಬಂದು ವಿಧೇಯ ಮಾಡಿ ಏನೈತಿ ತತ್ಪದಾರ್ಥ ತ್ವಂ ಪದಾರ್ಥ ಉದ್ದೇಶ ವಿಧೇಯ ಭಾವಿ ಕೂಡ್ಕೆಳೆ ಅಂದ್ರೆ ತತ್ಪದಾರ್ಥವನ್ನು ತಗೊಂಡು ಬಂದ, ಉದ್ದೇಶ ಅಂದ್ರೆ ತಗೊಂಡ್ ಬಂದ, ತತ್ಪದವನ್ನು ತಂದ ತ್ವಂ ಪದಾರ್ಥದಲ್ಲಿ ಕೂಡ್ಸೋ ವಿಧೇಯ ಅಂತಾರೆ. ಅದಕ್ಕ ಯಾವುದನ್ನು ಅಂದ್ರೆ ಎರಡು ರೀತಿ ಐತೆ ಅಂತೇಳಿ ಹಿಂಗ್ ಹೇಳ್ತಾರ. ಒಮ್ಮೆ ಆ ತತ್ಪದವನ್ನು ತಗೊಂಡು ಬಂದು ತ್ವಂ ಪದದಲ್ಲಿ ಕೂಡ್ಸೋದು ಅಂತ, ಇಲ್ಲಿಕ ತ್ವಂ ಪದವನ್ನು ಓದು ತತ್ಪದದಲ್ಲಿ. ಲಗ್ನ ಮಾಡ್ತಾರ ಗೊತ್ತೋದಿಲ್ಲ? ಲಗ್ನ ಎರಡು ರೀತಿ ಮಾಡ್ತಾರ. ಎರಡು ರೀತಿ ಹೆಂಗ್ ಮಾಡ್ತಾರ? ಈಗ ಕನ್ಯಾ ತಗೊಂಡು ಹೋದು ಪತಿಯ ಗಂಡನ ಮನೆಯಲ್ಲಿ ಕೂಡಿಸ್ತಾರ, ಹೌದಲ್ಲ? ಅಲ್ಲಿ ಲಗ್ನ ಆಗಿ ಅಲ್ಲಿ ಇದು ಮಾಡ್ತಾರ. ಇನ್ನು ಕೆಲವು ಕಡೆ ಏನೈತಿ, ಆ ವರನೆ ಓದ್ಮೀರ್ ಮನೆಗೆ ಬಂದ ಅವನು ಇಲ್ಲಿ ಲಗ್ನ ಮಾಡ್ತಾರೆ, ಇವ್ರು ಮಾಡಿಕೊಡ್ತಾರ. ಯಾರ್ ತರ ಕತ್ತೀವಿ ಹಿಂಗ ತತ್ಪದ ತಂದು ತ್ವಂ ಪದದಲ್ಲಿ ಮಾಡೋದು ಒಂದು ರೀತಿ, ತ್ವಂ ಪದ ತೊಗೊಂಡು ತತ್ಪದದಲ್ಲಿ ಹೋಗುದು, ಹಿಂಗ್ ಈ ರೀತಿ ಉದ್ದೇಶ ವಿಧೇಯ ಭಾವ ಅಂತೇಳಿ ಹಂಗೆ ಮಾನಿಕೆ ಅವೇ ಬೋಧಕ್ತಾ ನಿರ್ದೋಷ. ಹಿಂಗ ನಾವು ಮಾಡ್ತೀವಿ, ಇದು ನಿರ್ದೋಷ ಐತಿ ಅಂತ ಹೇಳಿದ್ರು. ತತ್ಪದಾರ್ಥ ಮೇ ಪರೋಕ್ಷತಾ ಭ್ರಮ ನಿವೃತ್ತಿಗೆ ಆ ರೀತಿ ಏನಾಯ್ತು ಅಂತಂದ್ರ ಅರ್ಥ तत्पदार्थ में परोक्षता ब्रह्म निवृत्ति के अर्थ तत्पदार्थ को उद्देश्य करके तुम पदार्थ ಅಂದ್ರೆ ಈಗ ಪರಮಾತ್ಮ ಅನ್ನೋದು ಈ ಜೀವನಿಗೆ ಪ್ರತ್ಯಕ್ಷ ಐತೆನ ಪರೋಕ್ಷ ಪರೋಕ್ಷ ಐತೆ.
ಹಾ, ಪ್ರತ್ಯಕ್ಷ ಭಿನ್ನ ಇಲ್ಲಿ ಮೊಬೈಲ್ ಐತಿ, ಇದು ಪ್ರತ್ಯಕ್ಷ ಭಿನ್ನ ಜ್ಞಾನ ಪರೋಕ್ಷ, ಅಕ್ಷಣಂ ಪರಂ ಪರೋಕ್ಷ, ಹೀಗೆ ಲಕ್ಷಣಗಳಿದಾವ. ಹಾ, ಆದ್ದರಿಂದ ಇಲ್ಲಿ ಆ ತತ್ವದ ಅಂದ್ರೆ ಪರಮಾತ್ಮ, ಅವನು ಪರೋಕ್ಷದಾನೆ. ಅದಾನ ಅಂತೇಳಿ ಪರೋಕ್ಷ ಜ್ಞಾನ ತಿಳ್ಕೊಂತಾರೆ. ಅಸ್ಥಿ ಬ್ರಹ್ಮೇತಿ ಚೇದ್ವೇದ ಸ ಪರೋಕ್ಷ ಉಚ್ಯತೆ ಅಂತ ಪಂಚದಶಿಯಲ್ಲಿ ಹೇಳ್ಯಾರ ವಿದ್ಯಾರಣ್ಯರು. ಅಸ್ಥಿ ಬ್ರಹ್ಮೇತಿ ಚೇದ್ವೇದ ಸ ಪರೋಕ್ಷ ಉಚ್ಯತೆ. ಬ್ರಹ್ಮವು ಇದೆ, ದೇವರು ಇದ್ದಾನೆ ಪರೋಕ್ಷ ಅಂತ ತಿಳಿದ್ರೆ ಪರೋಕ್ಷ. ಇದ್ದಾನೆ ಅಂತ ಗೊತ್ತೈತ, ಎಲ್ಲದನ ಹೆಂಗದನ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಹೌದಿಲ್ಲ, ಅದಕ್ಕೆ ಪರೋಕ್ಷತೆ ಐತಿ. ಅಂದ್ರೆ ತತ್ಪದದಲ್ಲಿ ಪರೋಕ್ಷ ಐತಿ ಈಗ, ಹೌದಿಲ್ಲ. ಅದಕ್ಕಾಗಿ ತತ್ಪದಾರ್ಥ ಉದ್ದೇಶಕರಿಗೆ ತೊಂ ಪದಾರ್ಥವಿದೆ. ತೊಂ ಪದಾರ್ಥ ಅಂದಾಗ ಏನಾಯ್ತು, ಅವಾಗ ಮತ್ತ ಪರಮಾತ್ಮನ ತನ್ನಲ್ಲಿ ಕೂಡಿಸಿಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಪರೋಕ್ಷ ಹೋಗಿ ಪ್ರತ್ಯಕ್ಷ ಆಯ್ತ, ಹೌದಿಲ್ಲ. ಯಾಕ ಆ ಚೇತನ ಈ ಚೇತನ ಒಂದಾಯ್ತಿ. ಘಟಾಕಾಶವೇ ಮಹಾಕಾಶ, ಪರೋಕ್ಷ ಅಂತೂ ಪರಮಾತ್ಮ ಇದ್ದಾನೆ ಅಂದ. ಈಗ ದಶಮನ ದುಡ್ಡ ಅಂತ ಐತಿಯಲ್ಲ, 10 ಮಂದಿ ಇದ್ರೆ ಅವರು ಹೊಳಿ ದಾಟ್ಲಾಕ್ ಹೋದ್ರು. ಆಗಿನ ಕಾಲದಾಗ ಅಷ್ಟು ಮಳೆ ಮಂದಿ ಇರ್ತಾರೆ. ಮತ್ ನಾವ್ 10 ಮಂದಿ ಹೊಳಿ ದಾಟಿ ಹೋಗೋದು, ಯಾರ ಹರ್ಕೊಂಡು ಹೊಳೆ ಹೋದ್ರೆ ಹೆಂಗ? ಎಣಸೋದಪ್ರೆ 10 ಮಂದಿ ಅದೇವ್ ನಾವು, 10 ನಡೆದೆ. ಹೊಳಿ ದಾಟಿದ್ರು, ಹೊಳಿ ದಾಟಿದ್ಮೇಲೆ ಎಣಸೋದಪ್ರಿ ಎಲ್ಲಾರು ಮತ್ ಹೊರಗೆ ಯಾರು ಹರ್ಕೊಂಡು ಹೋಗ್ಯಾರ, ಏನ್ ಮಾಡ್ಯಾರ? 1 2 3 4 5 6 7 8 9 ಇನ್ನೊಬ್ಬ ಹರ್ಕೊಂಡು ಹೋದಪ್ಪ. ಗಪ್ಪ ನಾ ಎಣಿಸ್ತೇನೆ, ಇವನು ಎಣಸ್ಲಾಕ್ ಬಂದ 1 2 3 4 5 6 7 8 9. ಹೌದಲ್ಲ, 9 ಯಾರು ಎಣಿಸಿದ್ರು 9. ಒಂದ್ ಬಾಬು ಸಾತ್ತು ಯಪ್ಪ ತಳಕತ್ತ. ಆ ಕಡೆ ಬಂದ ಯಾಕೆ ಕಳ್ತೀರಿ? ನಾವು 10 ಮಂದಿ ಬಂದಿದ್ದೀವಿ. ಹೊಳಿ ದಾಟಿ ಬರಾಗ ಒಬ್ಬ ಹರ್ಕೊಂಡು ಹೋಗ್ಯಾರ, 9 ಮಂದಿ ಇದೆ. ಅವ್ನು ನೋಡ್ದ, ಈ ಕಡೆ 5 ಮಂದಿ, ಈ ಕಡೆ 5 ಮಂದಿ, 10 ಮಂದಿ ಅದಾರು. ಎಣ್ಸಿರೇನ? ಎಣ್ಸೇನ್ರಿ, ನಾ ಸ್ವತಃ ಎಣ್ಸೇನ. ಓಹೋ, ಹಿಂಗ ಅದಾನ ಸತ್ತಿಲ್ಲ, ಅದಾನ ಸಮಾಧಾನ ಆಯ್ತು ಇವ್ರಿಗೆ. ಅಂತೂ ಇವ್ ಭೇಟಿ ಆಗಿರ್ಬೇಕು. ಸಮಾಧಾನ, ಸತ್ತಿಲ್ಲ, ಅದಾನ ಸಮಾಧಾನ. ಏನ್ದಾನ? ಅವ್ನು ಕೇಳ್ದ, ಏನ್ದಾನ? ಇಲ್ಲೇ ಅದಾನ, ಇಲ್ಲೇ ಏನಂದ್ರ ಇಲ್ಲೇ ನೀನ. 10ನೇ ಅವ ನೀನ. ಅವ ಅಂದ, ಹೌದಲ್ಲ, ಮುಂದ್ 9 ಮಂದಿನ ಎಣಿಸಿದ್ನಿ, ನನ್ನ ಎಣಿಸೋದ ಬಿಟ್ಟೇನೆ, ನಾನೇ 10ನೇ ಅವ. ಆ ಪರಮಾತ್ಮ ಅದಾನ ಅಂತ ಗೊತ್ತಿತ್ತು, ಈಗ ಈ ರೀತಿ ಅಲ್ಲಿ ಏನಾಗ್ಬಿಡ್ತದ ಅಂದ್ರೆ ಪರೋಕ್ಷ ಬ್ರಹ್ಮ ಹೋಗ್ತಾ ಇಲ್ಲ. ತತ್ಪದವನ್ನು ಸಂಪದದಲ್ಲಿ ಕೂಡಿಸಿದಾಗ ಪರೋಕ್ಷ ಭ್ರಾಂತಿ ಹೋಯ್ತು. ಏನ್ ಪದಾರ್ಥ ಪರಿಚ್ಛಿನ್ನ ಭ್ರಮ ನಿವೃತ್ತಿಗೆ ಅರ್ಥ. ಆ ಪದಾರ್ಥದಲ್ಲಿ ಪರಿಚ್ಛಿನ್ನ ಭ್ರಾಂತಿ ಅದ. ನಾನು ಈ ದೇಹ ಎಟ್ಟೈತಿ ಅಟ್ಟ ಅದೇನೆ, ನಾ ಗೆಡ್ಡ ಅದೇನೆ ಉದ್ದದೇನೆ ತನ್ನಲ್ಲ. ಆ ದೇಹ ಎಟ್ಟೈತಿ ಅಟ್ಟ ಅದೇನೆ ತನ್ನ. ಆದ್ರ ಇವ ಪರಿಪೂರ್ಣ ವಸ್ತು ಇವ, ಆದ್ರೂ ಪರಿಚ್ಛಿನ್ನ ಭ್ರಾಂತಿ ಬಂದದ. ಯಾಕೆ ಬಂದದ? ಯಾಕೆ ಬಂದ ದೇವ್ರಿಗೆ ಗೊತ್ತದ. ಯಾಕೆ ಬಂದದ ಅಂದ್ರೆ ಇವನಿಗೆ ಅಜ್ಞಾನ ಉಪಾಧಿ.
ತಿಳಿತಾ? ಅಜ್ಞಾನ ಉಪಾಧಿ ಅದ, ಬೇಡ ಅಂತಃಕರಣ ಉಪಾಧಿ ಅದ, ಹೌದಿಲ್ಲ? ಅಂತಃಕರಣ ಉಪಾಧಿ ಅದ ಅಂತಂದ್ರ ಅದು ಉಪಾಧಿಯ ಧರ್ಮ ಏನು ಅಂತ ಕೇಳಿದರೆ ಉಪಾಧಿಯ ಲಕ್ಷಣ ಮಾಡ್ಬೇಕು. ಹಾ, ಅವಾಗ ಅದರ ಉತ್ತರ ಬರ್ತೈತಿ. ಉಪಸಮೀಪೆ ಸ್ಥಿತ್ವ ಶ್ರೀಮಾನ್ ಧರ್ಮಾನ್ ಅನ್ಯತ್ರ ಆದದಾತೀತಿ ಉಪಾಧಿ. ಉಪಾಧಿ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದರೆ, ಸಮೀಪ ಸ್ಥಿತ್ವ ಅಂದ್ರೆ ಅದು ನಮ್ಮ ಸಮೀಪದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನು ಅನ್ಯತ್ರ ಆದದಾತಿ ಅಂದ್ರೆ ಇನ್ನೊಬ್ಬರ ಮೇಲೆ ಹಾಕ್ತದೆ. ಅದು ಸಮೀಪದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನ ಇನ್ನೊಬ್ಬರ ಮೇಲೆ ಹಾಕ್ತದೆ, ಅದಕ್ಕೆ ಉಪಾಧಿ ಅನ್ಬೇಕು. ಇದು ನಿಮ್ಗೆ ತಿಳಿಯದಂಗಿದೆ. ಈಗ ಒಂದು ಕನ್ನಡದ ಕನ್ನಡಿ, ಆ ಕನ್ನಡಿ ನಮ್ಮ ಮುಖ ನೋಡ್ಕೊಳಕ ಐತಿ, ಹೌದಾ? ಮುಖ ನೋಡ್ಕೋಬೇಕು, ಕನ್ನಡಿ ತಗೊಂಡ ಅದು ತಪ್ಪ ಕೈಯಂದ ತೆಳಗ್ ಬಿಡ್ತಾರೆ, ಅಲ್ಲಿ ಪರಿಚಿ ಮೇಲೆ ಬಿದ್ದ ಕೂಡ್ಲೇನ ಅದು ಸೀಳ್ತದೆ. ಸೀಳ್ತಂದ್ರೆ ಗೊತ್ತಲ್ಲ, ಕ್ರ್ಯಾಕ್ ಆಯ್ತು, ಕ್ರ್ಯಾಕ್. ಆವಾಗ ಅದನ್ನ ಮಾರಿ ನೋಡ್ಕೊಂಡ ಇದು ಕೊರ್ದದಿ ಮುಖ ಕೊರ್ದದ, ಕೈ ಹಾಕ್ಕೊಂಡ್ ನೋಡ್ದ ಹಿಂಗೆ ಮುಖ ಕೊರ್ದಿಲ್ಲ ಅಂದ್ರ ಉಪಾಧಿ ಐತಿ ಕನ್ನಡಿ. ಉಪಾಧಿಯಾದ ಕನ್ನಡಿ ತನ್ನ ಧರ್ಮ ಏನು ಸೀಳಿದ್ದ, ಅದು ಹೊಡೆದದ್ದು, ಹೌದಿಲ್ಲ? ಕ್ರ್ಯಾಕ್ ಆದದ್ದು ಸೀಳಿದ್ದ ತನ್ನ ಧರ್ಮ ಏನು, ಅದು ಮುಖ ಇಲ್ಲಿ ಕೊರದದು ತೋರ್ತದೆ, ಇನ್ನೊಂದ್ರ ಮೇಲೆ ಮುಖದ ಆಗ್ತದೆ. ಹಂಗ ಇವನಿಗೆ ಅಜ್ಞಾನ ಉಪಾಧಿ ಅದ, ಅದು ಪರಿಚಿನ್ನ ಅದ. ಆ ಸಣ್ಣ ಧರ್ಮವನ್ನ ಇವನ್ ಮೇಲೆ ಹೇಳಕ್ಕೆ ನಾ ಇದ್ದ ಅದೇನಿ, ದೇಹದೊಳಗ ಅದೇನಿ, ನಾ ಸಣ್ಣವ, ಅವನು ದೊಡ್ಡವ, ಹಿಂಗಾಗಿದೆ. ಆದ್ದರಿಂದ ತುಮ್ ಪದಾರ್ಥ ಉದ್ದೇಶ ಕರ್ಕೆ ಪದಾರ್ಥ ವಿಧೇಯ. ಆದ್ದರಿಂದ ಏನಾಯ್ತು ಅಂತಂದ್ರೆ ಅಲ್ಲಿ ಆವಾಗ ತುಮ್ ಪದಾರ್ಥವನ್ನು ಪರಿಚಿನ್ನ ಭ್ರಾಂತಿ ನಿವೃತ್ತಿಸಲಾಗಿ, ಪರಿಚಿನ್ನ ಭ್ರಾಂತಿ ಐತಿದ್ರೆ ಜೀವನದಲ್ಲಿ ಅದನ್ನ ನಿವೃತ್ತಿ ಮಾಡಿದ್ರೆ ತುಮ್ ಪದಾರ್ಥವನ್ನು ಉದ್ದೇಶ ಮಾಡಿ ತತ್ಪದಾರ್ಥ ಇದೆ. ಅಂದ್ರೆ ಆಗಲೇ ಏನ್ ಮಾಡಿದ್ದೀವಿ, ತತ್ಪದ ತಂದು ತೊಂಪದದಲ್ಲಿ ಕೂಡ್ಸಿದ್ದೀವಿ. ಈಗ ನಾವ್ ಏನ್ ಮಾಡ್ತೀವಿ, ತೊಂಪದವನ್ನು ತಗೊಂಡೋಗಿ ತತ್ವ ಅಂದ್ರ ಜೀವನದ ಪರಮಾತ್ಮನಲ್ಲಿ ಕೂಡಿಸ ಭೇದ ಮಾಡ್ತೀವಿ. ಅಂದ್ರ ಜೀವ ಏನಾದ ಮುಂಡಕೋಪನಿಷತ್ತಿನಲ್ಲಿ ಯಥಾ ನದ್ಯ ಚಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾರ ತಥಾ ವಿದ್ವಾನ್ ನಾಮರೂಪಾತ್ ವಿಮುಕ್ತ ಅಂತ ಹೇಳಿದ. ಅಥರ್ವಣ ವೇದದ ಮುಂಡಕೋಪನಿಷತ್ತಿನಲ್ಲಿ ಏನಂತದ, ಯಥಾ ನದ್ಯ ಚಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ. ಅಂದ್ರೆ ನದಿ ಏನದವಲ್ಲ, ಇಲ್ಲಿ ಗಂಗಾ, ಯಮುನಾ, ಕಾವೇರಿ ಇವೆಲ್ಲ ನದಿ, ಇವು ಕಡೆಗೆ ಹೋಗಿ ಸಮುದ್ರವನ್ನೇ ಕೂಡುತ್ತವೆ. ಆ ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂಗಚ್ಚಂತಿ ಅಂದ್ರೆ ಸಮುದ್ರದೊಳಗೆ ಹೋಗಿ ಕೂಡ್ತಾವ. ಈಗ ಗಂಗಾ ನದಿ ಹೋಗಿ ಕಲ್ಕತ್ತಾದಲ್ಲಿ ಸಮುದ್ರದಲ್ಲಿ ಕೂಡುತ್ತದೆ. ಅದು ನದಿ ಹೋಗಿ ಸಮುದ್ರದೊಳಗೆ ಕೂಡಿದಾಗ ಆ ಗಂಗಾ ಅನ್ನೋದು ಹೋಯ್ತ, ಹೌದಿಲ್ಲ? ನಾಮ ರೂಪ. ನಾವ್ ಇಲಾಹಾಬಾದದೊಳಗ ಗಂಗಾ ಯಮುನಾ ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ, ಅಲ್ಲಿ ನೀರು ನೋಡಿದ್ರೆ ಗಂಗಾ ನದಿ ನೀರು ಬೆಳ್ಳಗೆ ಶುಭ್ರ ಇರ್ತಾವ. ಯಮುನಾ ನದಿ ಬಂದು ಕೂಡ್ತೈತಿ ಅಲ್ಲಿ, ಆ ಯಮುನಾ ನದಿದು ಒಂದರ ಕಪ್ಪು ಮೂಡಿ ಮೇಲೆ ಇರ್ತಾವ. ಈಗ ಈ ಈ ಈ ಗುಡಾರ ಐತಲ್ಲ, ಗುಡಾರ, ಈ ಗುಡಾರ ಬೇಡ, ಈ ಗಾಡಿ ಅದ ಗುಡಾರ ಐತಿಲ್ಲ, ಇದು ಬೆಳಿದೈತಿ. ಇವನಂಗಿ ಅದು ಬೆಳಿದೈತಿ. ಆದ್ರ ಯಮುನಾ ನದಿ ಈ ರೀತಿ ಐತಿ, ಗಂಗಾ ನದಿ ಇವನ್ ಶೇಟದಂತೆ ಐತಿ. ಅದು ಬೆಳ್ಳಗನ ನೀರುದಾವ್. ಇದು ಅಲ್ಲಿ ನೋಡಿದ್ರೆ ಯಾಕೋ ಕೂಡ್ತಾವ, ಕೂಡಿ ಹೋಗೋದು ತೂರ್ತನ ಕಾಣ್ತೈತಿ, ಇದು ಬೇರೆ ಇದು ಬೇರೆ. ಆದ್ರ ಅಲ್ಲಿ ಹೋಗಿ ಸಮುದ್ರ ಕೂಡಿದ ಮೇಲೆ ಏನಾಯ್ತು, ಸಮುದ್ರವೇ ಆಯ್ತು.
ಗಂಗಾನೂ ಇಲ್ಲ, ಯಮನೂ ಇಲ್ಲ. ಆ ಸಮುದ್ರ ರೂಪ ಆಗಿಬಿಡ್ತದು. ಹಾ ಈ ರೀತಿ ಜೀವ ಹೋಗಿ ಪರಮಾತ್ಮನಲ್ಲಿ ಕೂಡಿದಾಗ, ನದಿ ಹೋಗಿ ಸಮುದ್ರ ಕೂಡಿದಾಗ ಸಮುದ್ರವೇ ಹೇಗಾಯಿತು, ಹಾಗೆ ಜೀವ ಹೋಗಿ ಪರಮಾತ್ಮನನ್ನು ಕೂಡಿದಾಗ ಪರಿಚ್ಛಿನ್ನ ಭ್ರಾಂತಿ, ನಾ ಇಟ್ಟ ಅದೇನಿ ಸಣ್ಣವದೇನಿ ಹೋಯ್ತ. ಪರಿಚ್ಛಿನ್ನ ಭ್ರಾಂತಿ ಹೋಗುತ್ತದೆ. ಅದಕ್ಕೆ ಈ ರೀತಿ ಆದ್ದರಿಂದ ಶಾಸ್ತ್ರದಲ್ಲಿ ಓತಪ್ರೋತ ಭಾವವನ್ನು ಕೂಡ ಹೇಳಲ್ಪಟ್ಟಿದೆ. ಬರೇ ಅಭೇದ ಮಾಡಿದ್ರೆ ನಡೆಯಿಲ್ಲ. ಅದನ್ನು ಓತಪ್ರೋತ ಭಾವ ಮಾಡ್ಬೇಕು. ಓತಪ್ರೋತ ಭಾವ ಮಾಡ್ಬೇಕಂದ್ರೆ ಅಂದ್ರೆ ಈಗ ನಾವು ಒಬ್ಬರು ಯಪ್ಪ ನಮ್ಮ ಮನೆಗೆ ಬರ್ರಿ ಅಂದ್ರೆ, ಹೌದಾ, ಮನೆಗೆ ಬರ್ರಿ ಆಯ್ತು ಆದ್ವಿ. ಆದ್ಯಾಗ ಭೇಟಿಯಾಗಿದ್ರೆ ಆದ್ಯಾಗ ಭೇಟಿಯಾಗ ಮತ್ತೆ ಅಲ್ಲೇ ಮನಿ ಇತ್ತು ಮಗ್ಗಲ, ಮನಿಗೆ ಬಂದು ಹೋಗ್ತಾರೆ, ಇಲ್ಲೇ ಇತ್ತು. ಆಯ್ತು ಮನೆಗೆ ಬಾರಿ, ಮನೆಗೆ ಹೋಗೋಣ. ಮತ್ತ ಹಾಲು, ಒಂದು ಗ್ಲಾಸ ಹಾಲು ಸಕ್ರಿ ಹಾಕಿ ಹಾಲು ಕೊಟ್ರು. ಹಾಲು ಕೊಟ್ರು. ಹಾಲು ಕೊಟ್ಕೊಡೇನ ಆ ಗ್ಲಾಸ್ದಾಗಿನ ಹಾಲನ ಕುಡಿಲಾಕತ್ತದೆ. ಕೊಡೇನ ಒಂದಿಟ್ಟು ಸಕ್ರಿ ತಗೊಂಬರ್ರಿ ಅಂದೆ. ಇದಕ್ ಸಕ್ರಿ ಹಾಕಿಲ್ಲಲ್ಲ. ಹಾಕಿವ್ರಿ ಅಂದ್ರ ಹಾಕಿವ್ರಿ ಅಂದ್ರೆ ತಳ ಕುದದ ಮ್ಯಾಲ ಕುಡಿದ್ರೆ ಬರೀ ಹಾಲು ಸಪ್ಗ ಹತ್ತಾವ. ಅಂದ್ ಒಂದ್ ಗ್ಲಾಸ್ ತಗೊಂಬರ್ಯಾಗಲ್ಲ ಅಂದೆ. ಗ್ಲಾಸ್ ತಗೊಂಡ್ಬರ್ರಿ ಅಂತ ಹೇಳಿ ಆ ಗ್ಲಾಸಿಂದ ಈ ಹಾಲ ಈ ಗ್ಲಾಸ್ನಾಗ, ಈ ಗ್ಲಾಸಿನ ಹಾಲ ಈ ಗ್ಲಾಸ್ನಾಗ ಹಿಂಗ ತೆಳಗ ಮ್ಯಾಲ ಎರಡು ಕೂಡಿಸಿದಾಗ ಸಕ್ಕರೆ ಕರಗಿ ಸಿಹಿಯಾಗಿ ಒಂದಾಗಿ ಬಿಡುತ್ತದೆ. ಆಗ ಜೀವ ಪರಮರಲ್ಲಿ ಆ ಅವಿದ್ಯಾ ಮೂಲಕವಾಗಿ ಪರೋಕ್ಷತಾ ಕ್ರಮ ಪರಿಚ್ಛಿನ್ನ ಭ್ರಾಂತಿಯನ್ನು ಹುಟ್ಟಿಸಿರುತ್ತದೆ. ಆದ್ದರಿಂದ ಓತಪ್ರೋತ ಭಾವನೆ ತತ್ಪದವನ್ನು ತಂದು ತ್ವಂಪದದಲ್ಲಿ ಅಷ್ಟೇ ಮಾಡಿದ ಬೇಡ ಆಯ್ತು ಕರೆ. ಆ ಸಕ್ಕರೆ ತಳದ ಉಳಿದಾಗ ಪರೋಕ್ಷ ಭ್ರಾಂತಿ ಉಳಿತೈತಿ. ಆದ್ರಿಂದ ತ್ವಂಪದವನ್ನು ತತ್ಪದದಲ್ಲಿ ಓತಪ್ರೋತ ಭಾವ ಮಾಡಿದಾಗ ಆ ಸಕ್ಕರೆ ಕಾಯಿ ಹಂಗ ಹಾಲು ಸಿಹಿ ಆಗುತ್ತವೆ. ಅಭೇದ ಪುರಾಕತಿ ಸಕ್ಕರೆ ಹಾಲ ಒಂದಾಗುತ್ತದೆ. ಆಗ ಜೀವ ಪರಮರು ಒಂದಾಗುತ್ತಾರೆ. ಈ ರೀತಿ ಎಲ್ಲಿಗೆ ಬಂದೀವಿ? ಉದ್ದೇಶ ಏನ ಅಂದ್ರ ಪದಾರ್ಥ ಪದಾರ್ಥ ಇದೆ. ಏನ 138 138 अंक पुनरुक्ति के परिहार वास्ते किसी ग्रंथकार का ये तात्पर्य. ಅಲ್ಲಿ ಪುನರುಕ್ತಿ ದೋಷ ಬರ್ತೈತಿ ಅಂತ ಹೇಳಿ ಹೇಳ್ತಾರ. ಅದಕ್ಕೆ ಒಬ್ಬ ಗ್ರಂಥಕಾರರು ಒಂದು ಬೇರೆ ಅದಕ್ಕೆ ಉಪಾಯ ಇದು ಹೇಳ್ಯಾರ. पदन का जो पदन को भिन्न भिन्न नक्षत्रता माने तो पुनरुक्ति की शंका है. ಅಂದ್ರೆ ಬ್ಯಾರೆ ಬ್ಯಾರೆ ಅದೊಂದು ಬೇರೆ, ಇದು ಬ್ರಹ್ಮದಲ್ಲಿ ಇದೊಂದು ಬೇರೆ, ತತ್ವದ ಒಂದು ತೋಪದ ಒಂದು, ಇವು ಬೇರೆ ಬೇರೆ ಹಿಂಗ್ ಮಾಡಿದ್ರೆ ಬೇರೆ ಬೇರೆ ಮಾಡಿದ್ರೆ ಸೊ ಭಿನ್ನ ಭಿನ್ನ ಲೆಕ್ಕಕ್ಕೆ ತಾನೇ ಹಿಂಗ ನಾವು ಬೇರೆ ಬೇರೆ ಲೆಕ್ಕ ಮಾಡೋದಿಲ್ಲ. किंतु मीमांसक रीति से दोनों पद मिलके अखंड ब्रह्म के लक्षक ಅಂದ್ರೆ ಏನ್ ಮಾಡ್ತೀವಿ? ತತ್ಪದ ತೋಪದ ಬ್ರಹ್ಮದ ಒಂದ ಸಲ ಎರಡು ಪುನರುಕ್ತಿಯಲ್ಲಿ ಹೇಗ್ ಅಂದ್ರೆ ಮತಾಬದ್ಧ ರೀತಿ ಹೇಳ್ತೀವಿ. ಹೆಂಗ್ इस रीति से लक्षण के प्रसंग में बहुत विचार है. ಈ ಲಕ್ಷಣಗಳಲ್ಲಿ 20 ಲಕ್ಷಣ ಹೇಳ್ಕೊಂಡ್ ಬಂದೇವಿ. ವಿಚಾರ ಇದರಲ್ಲಿ ಇನ್ನೂ ಸಾಕಷ್ಟು ಐತಿ. ಆದರೆ ವಿಚಾರ ಪ್ರಾಚೀನ ಆಚಾರ್ಯ ಎಲ್ಲಿ इस रीति से ಎಲ್ಲಿ पुनरुक्ति के पर्याय ग्रंथकार तात्पर्य पदन को भिन्न भिन्नता वाले तो पुनरुक्ति शंका होवे तो भिन्न भिन्न लक्ष्यता का नहीं, किंतु मीमांसक रीति से दोनों पद मिलके अखंड ब्रह्म में लक्ष्यता ಇಲ್ಲಿ ತನ ಹೇಳಿದ್ವಿ ನಾವು. इस रीति से लक्षणा के प्रसंग में बहुत विचार प्राचीन आचार्यों ने लिखा है.
ಲೆಕ್ಕನದ ಬಗ್ಗೆ ಪ್ರಾಚೀನ ಆಚಾರ್ಯರು ನಮ್ಮ ಹಿರಿಯ ಶಂಕರಾಚಾರ್ಯ ಮೊದಲಾದವರೆಲ್ಲ ಅವ್ರು ನಮ್ಮ ಹಿರಿಯರು ಅವರು ಇನ್ನೂ ಬಹಳಷ್ಟು ಆಳವಾಗಿ ಬರೆದಿದ್ದಾರೆ. ತಾಕಿ ಸಂಕ್ಷಿಪ್ತ ರೀತಿ ಮಾತ್ರ ಈಗ ನಿಮಗೆ ನಾವು ಹೇಳಿ ಸ್ಯಾಂಪಲ್ ಕೊಟ್ಟೇವೆ. ಕಿಲೋ ಪೇಡೆ ಅಲ್ಲ ಅದು, ಆ ಒಂದು ಪೇಡೆದಲ್ಲಿ ಒಂದು ಸ್ವಲ್ಪ ತುಣುಕ ಮುರಿದು ಕೊಟ್ಟೇವೆ ಆತ. इस रीति से प्रथम तो पद की शक्ति व लक्षणा के ध्यान सहित वाक्य का श्रवण साक्षात्कार होके ಈ ರೀತಿಯಿಂದ ಮೊದಲು ಪದಗಳ ಶಕ್ತಿ ಅಥವಾ ಲಕ್ಷಣದ ಧ್ಯಾನ ಸಹಿತ ವಾಕ್ಯದ ಅಂದ್ರೆ ಅದಕ್ಕ ಶಕ್ತಿ ಲಕ್ಷಣ ಶಕ್ತಿಯುಕ್ತಿ ಲಕ್ಷಣ ಅದ್ರ ಜ್ಞಾನ ಬೇಕು, ಲಕ್ಷಣಾವೃತ್ತಿ ಜ್ಞಾನ ಬೇಕು. ಆ ವಾಕ್ಯದ ಶ್ರವಣ ಸಾಕ್ಷಾತ್ಕಾರ ಈ ಮಹಾವಾಕ್ಯ ಕೇಳಿದ್ರ ಅವಾಗ ಶಕ್ತಿ ವೃತ್ತಿ ಲಕ್ಷಣಾವೃತ್ತಿ ಜ್ಞಾನ ಇದ್ರೆ ಮಹಾವಾಕ್ಯ ತಿಳಿತಾರೆ. ಪೂರ್ವ ಅನುಭೂತ ಪದಾರ್ಥಿ ಸ್ಮೃತಿ ಹೋಗಕ್ಕೆ ಆ ಮೊದಲು ಮತ್ತ ತತ್ವ ಪದಾರ್ಥ ಶೋಧ ಮಾಡಿರ್ತಾನಲ್ಲ ಆ ವೇಳೆದಾಗ ಅದು ಅವ್ರ ಸ್ಮರಣಕ್ಕೆ ಬಂದು ಅಲ್ಲಿ ಏನಾಗ್ತದ ಅಂದ್ರ ಸಾಕ್ಷಾತ್ಕಾರ ಅಂದ್ರ ಅಲ್ಲಿ ತತ್ವ ಪದಾರ್ಥಗಳ ಸಾಕ್ಷಾತ್ಕಾರ ಆಗಿ ಪೂರ್ವ ಅನುಭೂತ ಪದಾರ್ಥಿ ಸ್ಮೃತಿ ಅಂದ್ರ ಮತ್ತ ಅವನ ಅನುಭವಕ್ಕೆ ಬಂದು ಅವ್ರ ಸ್ಮರಣ ಬರ್ತದೆ. ಹೌದು, ಪರಮಾತ್ಮನೇ ನಾನಿರ್ತೇನೆ. ತಿಷ್ಟೆ ಅನಂತರ ಪದಾರ್ಥಕ್ಕೆ ಸಂಬಂಧ का ज्ञान ಆ ಪದಾರ್ಥಗಳ ಸಂಬಂಧ ತತ್ಪದ ಪದಾರ್ಥದ ತತ್ಪದಾರ್ಥ ಲಕ್ಷ್ಯ ತತ್ಪದ ಲಕ್ಷ್ಯ ತ್ವಪದ ಲಕ್ಷ್ಯ ಇವು ಏನು ಪದಾರ್ಥದ ಇವುಗಳ ಸಂಬಂಧ ಜ್ಞಾನ. ಯಾಕ ಚೇತನದ್ದು ತಾದಾತ್ಮ ಸಂಬಂಧ ಅಂತ ಹೇಳಿ ಈ ರೀತಿ ಅಭೇದ ಸಂಬಂಧ ಆಗ್ತೈತಿ. ಆ ಸಂಬಂಧ ಸಹಿತ ಪದಾರ್ಥದ ಜ್ಞಾನ ಅಥವಾ ಸಂಬಂಧ ಸಹಿತ ಪದಾರ್ಥದ ಜ್ಞಾನ ಅಂದ್ರೆ ತತ್ವ ಪದಾರ್ಥಗಳ ಜ್ಞಾನ ರೂಪ ವಾಕ್ಯಾತ್ಮೋದು ಅಂದ್ರೆ ತತ್ವಮಸಿ ವಾಕ್ಯಾತ್ ತತ್ವಮಸಿ ಮಹಾವಾಕ್ಯದ ಅರ್ಥ ಜ್ಞಾನ ನಿಂತ್ಕೊಂಡು ಹೇಳ್ತಾರೆ. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನೇ ಕೂಡೆ ನಿಜ ಕೈವಲ್ಯ ಬಹುದು ಗುರು ಬಿಡದು. ಹೀಗೆ ಜ್ಞಾನ ಪ್ರತಿಪಾದನೆ ನೋಡಿ ತಿಳಿದು ತತ್ವಮಸಿ ವಾಕ್ಯದ ಅರ್ಥವನೇ. ತತ್ವಮಸಿ ವಾಕ್ಯ ಅಂತ ಹೇಳಿಲ್ಲ, ತತ್ವಮಸಿ ವಾಕ್ಯದ ಅರ್ಥವನೇ ನೋಡಿ ತಿಳಿದು ಅವಾಗ ಕೂಡೆ ನಿಜ ಕೈವಲ್ಯ ಬಹುದು ಗುರು ಬಿಡಿದು. ಗುರುವಿನಿಂದ ತಿಳ್ಕೊಂಡಾಗ ನಿನ್ನ ಕೈವಲ್ಯ ಆಗ್ತದೆ. ನೀ ಓದ್ಕೊಂಡ್ರು ನೀ ಸಾಯುತನ ಓದ್ಕೊಂಡ್ರು ಆಗೋದಿಲ್ಲ. ತಾಯಿಗೂ ಶಬ್ದ ಬೋದ್ವಿಕೆ ಅದಕ್ಕೇನೆ ಶಬ್ದ ಜ್ಞಾನ ಅನ್ನುತ್ತಾರೆ. ಯಾತೆ ಶಬ್ದ ಕಿ ಶಕ್ತಿ ವ ಲಕ್ಷಣ ವೃತ್ತಿ ಜ್ಞಾನ. ಆದ್ದರಿಂದ ಶಬ್ದದ ಶಕ್ತಿ ವೃತ್ತಿ ಅಥವಾ ಲಕ್ಷಣಾವೃತ್ತಿಯ ಜ್ಞಾನ ಶಬ್ದ ಮೂಲಕ ಹೇತು ಅಂದ್ರೆ ಶಬ್ದ ಜ್ಞಾನಕ್ಕೆ ಅದು ಕಾರಣದ ಅಂತ ಹೇಳಿದ್ರೆ ಇಲ್ಲಿಗೆ ಏನಾಯ್ತು? ಇಲ್ಲಿ ಶಬ್ದ ಮೂಲಕ ಏನ ಲೈನ್ ಬ್ಯಾರೆ ಏನ ಆಕಾಂಕ್ಷಾ ಜ್ಞಾನ, ಯೋಗ್ಯತಾ ಜ್ಞಾನ, ತಾತ್ಪರ್ಯ ಜ್ಞಾನ, ಆಸಕ್ತಿ ಅಂತ ಇವು ಶಬ್ದ ಜ್ಞಾನಕ್ಕೆ ಸಹಕಾರಿಗಳದಾವ. ಅವು ಬೇಕು ಅನ್ನೋದು ಅದು ಈಗಲ್ಲ, ಇದು ಮುಂದೆ. ಜೈ ಮಂಗಲಂ, ಜೈ ನಮ್ಮ